ಹಲ್ಲೆಲೂಯಾ. ಮೂಳೆಗೆ ಒಂದು ದೇವರೊಂದು ಪವರ್ ಕೊಟ್ಟಿದ್ದಾರೆ ಗೊತ್ತಾ? ಅದು ಎಷ್ಟು ವರ್ಷನೇ ಇರಲಿ, 50 ವರ್ಷನೋ 60 ವರ್ಷನೋ ಎಷ್ಟು ವರ್ಷನೇ ಇರಲಿ, ಮೂಳೆ ಕಟ್ಟಾದ್ರೆ ಅದು ಮತ್ತೆ ತಿರುಗಿ ಅದು ಸರಿಯಾಗುತ್ತೆ. ಹಲ್ಲೆಲೂಯಾ. ನಾನು ಹೆಣ್ಣುಗಳೆಲ್ಲ ಹೇಳ್ತಾ ಇದ್ದೆ, ಯೇಸುವೇ ದೇವರು. ಇನ್ನೊಂದ್ಸಾರಿ ಹಲ್ಲೆಲೂಯಾ. ಕ್ಲೀನಾಗಿ ವರ್ಷಿಪ್ ಮಾಡಿ ಕ್ಲೀನ್ ಮಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸುವೇ. ದೇವರ ಪ್ರೀತಿ ಮಗುವಾಗಿದೆ. ಅದಕ್ಕೆ ದಾನಿಯೇಲನಿಗೆ ದೇವರ ಹತ್ರ ಅತಿ ಪ್ರಿಯನೇ. ಏನಾಯ್ತದೆ ದೇವರು? ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಹಲ್ಲೆಲೂಯಾ. ಯೋಹಾನ ಯೇಸಪ್ಪನ ಎದೆಗೆ ಹೊಲ್ಕೊಂಡಿರ್ತಾನೆ. ಯೇಸಪ್ಪನ ಎದೆಗೆ ನೀವು ದೇವರ ಹತ್ರನೇ ಕ್ಲೋಸ್ ಆಗ್ಬೇಕು. ವಾಕ್ಯ, ಪ್ರಾರ್ಥನೆ. ಅಪೊಸ್ತಲರು ಯಾಕೆ ಅಷ್ಟು ಮಹಿಮೆ ಬಿಡುಗಡೆ ಆಗ್ತಾ ಇತ್ತು? ದೇವವಾಕ್ಯ ಹೇಳುತ್ತೆ, ಅಪೊಸ್ತಲರ ಜೊತೆ ದೇವರಿದ್ರು. ಅವ್ರಿಗೆ ಮಾಡಿ ಕೆಲಸ ಎಲ್ಲಿ ಗೊತ್ತಾ? ಸೀಕ್ರೆಟು ಪ್ರಾರ್ಥನೆ, ಉಪವಾಸ, ದೇವರ ಪಾದ. ಗ್ಲೋರಿ ರಾಜ್ಯ. ಅದು ಅವಾಗ ಅದು ಫ್ರೂಟ್ಸ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ಏನೇ ಚಿಂತೆ ಅಂದ್ರೆ ಬಿಟ್ಬಿಡಿ, ಅದು ಬಿಟ್ಬಿಡಿ, ಅದನ್ನು ರಿಫ್ರೆಶ್ ಆಗಿ ಎಲ್ಲ ದೇವ್ರ ಮೇಲೆ ಹಾಕಿ, ಬೈಬಲ್ ಹಾಕ್ತೀನಿ, ಎಲ್ಲ ಚಿಂತೆ ಮನೆಗೆ ಹೋದ ಮೇಲೆ ಹಾಕಿ ಸಾಗಿಸುವನು. ಅದು ಅಲ್ಲೇ ಏಸಪ್ಪ ನನ್ನನ್ನು ವಾಕ್ಯದಲ್ಲಿ ಬಲಪಡಿಸು, ವಾಕ್ಯದಲ್ಲಿ ಬಲಪಡಿಸಿ ಯೇಸು. ವಾಕ್ಯಲ್ಲಿ ಎಲ್ಲರ ಸಂಗಡ ಸಮಾಧಾನಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಬೈಬಲ್ ಕೀರ್ತನೆ ಹೇಳುತ್ತೆ, ಯಾವನ ಹೃದಯದಲ್ಲಿ ಕಪಟ ಇರೋಂಗಿಲ್ಲ. ಕಪಟ ರಾಮ, ಕಪಟ ಅಂದ್ರೆ ಹಿಂದೆ ಒಂದು ಮುಂದೆ ಒಂದು, ಅದು ದೇವರಿಗೆ ಇಷ್ಟನೇ ಇಲ್ಲ. ಇಷ್ಟನೇ ಇಲ್ಲ ಪ್ರಿಯರೇ. ಏನ್ ವಾಕ್ಯ ಹೇಳ್ತೇನೆ? ಎಲ್ಲರ ಸಂಗಡ ಸಮಾಧಾನ. ಏಸಪ್ಪ ಸಮಾಧಾನ ಪ್ರಭು, ಸಮಾಧಾನ ಇದೆ. ನೆಕ್ಸ್ಟ್ ಏನ್ ವಾಕ್ಯ ಹೇಳ್ತದೆ? ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನಿಮ್ಮ ಕೈಲಿ ಮಿತಿ ಮೀರಿ ಫುಲ್ಲು ಪರಿಶುದ್ಧತೆ ಮಾಡಿ. ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧವಾಗಿರೋದಿಲ್ಲ, ನೀವು ಪರಿಶುದ್ಧ, ನಾನು ಪರಿಶುದ್ಧವಾದ ದೇವರು, ನೀವು ಪರಿಶುದ್ಧವಾಗಿ. ಫುಲ್ ದೇವ್ರ ಪರಿಶುದ್ಧ
ಪರಿಶುದ್ಧತೆ ಕೇಳ್ತಾರೆ. ಫುಲ್ ಪರಿಶುದ್ಧತೆ. ಎಸ್, ಥ್ಯಾಂಕ್ ಯು. ಒಂದು ಎಲ್ಲ ಕೈಗಳ ಮೇಲೆ ಕೇಸಪ್ಪ, ನನ್ನ ಜೀವನ ನಿನ್ನೊಂದಿಗೆ, ನನ್ನ ರಾಜಾದಿ ರಾಜ, ಪರಿಶುದ್ಧವಾದ ದೇವ, ನಾನು ಪರಿಶುದ್ಧವಾಗಿ, ನಾನು ಇನ್ಮೇಲೆ ನನ್ನ ಜೀವನದಲ್ಲಿ ನಾಮನ ಮಹಿಮೆ ಪಡಿಸಿ. ಮಹಿಮೆ ಹೇಳ್ತಾ ಇದೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಒಳಗಡೆ ಬರ್ತಾ ಇದ್ದೀರಾ ನೀವು? ಪರಿಶುದ್ಧ ಜೀವನ ಮಾಡಕ್ಕೆ ಒಳಗಡೆ ಬರ್ತಾ ಇದ್ದೀರಾ? ನೀವು ಒಳಗಡೆ ಬರ್ತಾ ಇದ್ದೀರಾ? ನಾನು ಇನ್ಮೇಲೆ ಸ್ವಲ್ಪ ಫುಲ್ ಪ್ಯೂರ್ ದೇವ್ರು ಕೇಳ್ತಾರೆ. ಫುಲ್ಲು ದೇವ್ರ 100 ಕೇಳ್ತಾರೆ. ಎಲ್ಲ ಭಾಗದಲ್ಲೂ 100% ಪರಿಶುದ್ಧತೆ. ಬೈಬಲ್ ಹೇಳುತ್ತೆ, ನಡೆಯಿಂದ ನುಡಿಯಿಂದ ಏನೇ ಮಾಡಿದ್ರು ಯಾರಿಗಾಗಿ? ಕ್ರಿಸ್ತನಿಗಾಗಿ. ಯೇಸು ಕ್ರಿಸ್ತನಿಗಾಗಿ. ತಾಳ್ಮೆಯಲ್ಲಿ ಯಾಕೋಬನ ಪತ್ರಿಕೆ ಕ್ಲೀನಾಗಿ ಹೇಳುತ್ತೆ, ತಾಳ್ಮೆ ತಾಳ್ಮೆ ತಾಳ್ಮೆ. ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ಅಭಿಷೇಕ. ಒಂದು ನೆನ್ಪಿಟ್ಕೊಳ್ಳಿ, ಸಮಾಧಾನವಾಗಿರ್ತೀರಾ, ತಾಳ್ಮೆಯಿಂದ ಇರ್ತೀರಾ, ಪರಿಶುದ್ಧವಾಗಿರ್ತೀರಾ. ಇವರ ಕಾರ್ಯ ಹಂಗೆ ಮಹಿಮೆಯಿಂದ ಮಹಿಮೆಗೆ ಹೇಳ್ತಾರೆ. ಕವ ಆತ್ರ ಇಡ್ಲಿ ಆಗ್ಬಿಟ್ಟು ಇನ್ನೊಂದು ಆಡ್ತಿರಲ್ಲ, ಅವ್ರು ಯಾರು ಕರೀತಾರೆ ಅಂತ ನೀವು ಹೋಗ್ತಾರೆ. ಮೈಮೇಲೆ ಬಂದು ಹೋಯ್ತಾರೆ, ಕೆಲವು ಮೈಮೇಲೆ ಬರ್ತಲ್ಲ, ಹಂಗೆ ಹೊರಗಡೆ ಬೈಬಲ್ ಕ್ಲೀನಾಗಿ ಹೇಳ್ತದೆ, ನನ್ನ ಮೇಲೆ ಯಾರದು? ಕರ್ತನ ಆತ್ಮ. ಹೇಳಿ, ಕರ್ತನ ಆತ್ಮ ನನ್ನ ಮೇಲೆ ಕರ್ತನ ಆತ್ಮ. ಆಮೇಲೆ ದೇವರ ಪರಿಶುದ್ಧತೆ ಬಗ್ಗೆ ಹೇಳ್ತಾ ಇದ್ದಾರೆ. ಏನಕ್ಕೆ ಇದು ರೀಸನ್ ಹೇಳ್ತದ್ದು? ಒಂದೇ ಒಂದು ರೀಸನ್ ದೇವರು ಯಾಕೆ ಹೇಳ್ತಾರೆ, ಯಾಕೆ ಪ್ರಯತ್ನ ಪಡಿದ್ರೆ ಯಾಕೆ ಹೇಳ್ತಿದೆ? ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯೇಸು ನನ್ನ ಜೀವಿತದಲ್ಲಿ ಆತನ ಕಾರ್ಯಗಳು ನೋಡ್ಬೇಕು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 33 ವರ್ಷ ಯೇಸು ಸ್ವಾಮಿ ಜೀವನ ಎಲ್ಲ ಈ ಕಡೆ. ಏಸಪ್ಪ ಸ್ಟಾರ್ಟಿಂಗ್ ಸೇವೆಗೆ ಬರೋಕ್ಕೆ ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನು? ಉಪವಾಸ. ನಾನು ಯಾವುದು ಹೇಳಲ್ಲ, ನೀವು ಫುಲ್ 100ಕ್ಕೆ 100 ನಿಮ್ಮ ಲೈಫಲ್ಲಿ ನಿಮ್ಮದು ಅದು ಹೊಂದಿಸಿ ಬರೀರಿ. ಮ್ಯಾಟ್ ಅಲ್ವಾ? ಫಾಲೋ ಒಂದಕ್ಕೆ ಆಗುತ್ತೆ, ಫಸ್ಟ್ ಚೆಕ್ ಮಾಡಿ. ನನ್ನ ಜೀವನ ಏಸು ಒಂದಿಗೆ ಬ್ಲಡ್ ಗ್ರೂಪ್ ಒಂದೇನಾ? ಗ್ರೂಪ್ ಒಂದೇನಾ? ಸ್ವರೂಪ ಕರೆಕ್ಟಾಗಿ? ಹೌದು ಹೌದಾ? ಎಷ್ಟೆಲ್ಲ ನನಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ. ಅದಕ್ಕೆ ಅಚ್ಚ ಕನ್ನಡ ಹೌದು ಇಲ್ಲ ಮಾತ್ರ ಅಲ್ವಾ? ಆ ಥರ ಇದೀವಾ? ಪಕ್ಕ ನೋಡಿ, ಚೆಕ್ ಮಾಡಿ. ಯಾವ ಥರ ಕಾಣ್ತಾ ನೋಡಿ, ಅವನು ಯಾವ ಥರ ಕಾಣ್ತಾ ಇದ್ದಾನೆ? ಕೇಳಂಗೆ ಸ್ಪಷ್ಟವಾಗಿ ಯಾಕೆ ಕಾಣ್ತಲ್ಲ ನೋಡಿ? ಹಂಗೆ ಇದೀನಲ್ಲ, ಒಳಗಡೆ ಕಾಣ್ತಲ್ವಲ್ಲ? ಸ್ಪಿರಿಟ್, ಆತ್ಮ, ಆ ಗುಣ ಮೇನ್ ಇರೋದ. ಇದು ಹೊರಗಡೆ ನೋಡ್ಬೇಡಿ, ಇದು ಹೊರಗಡೆ ನೋಡ್ತಿದ್ದಾನೆ ಸರಿ. ಥ್ಯಾಂಕ್ ಯು ಜೀಸಸ್. ಮದುವೆ ಮನೇಲಿ ಮೇಕಪ್ ಮಾಡ್ತಾರೆ, ಹುಡುಗ ಮೇಕಪ್ ಮಾಡೋದು, ಹುಡುಗಿನ ಮೋಸ ಮಾಡ್ತಾರೆ. ಹುಡುಗನ ಮೋಸ ಮಾಡಕ್ಕೆ ಹುಡುಗಿ ಮೇಕಪ್ ಮಾಡ್ತಾರೆ, ಹೌದಾನೆ? ವಂಚನೆ ಮಾಡಕ್ಕೆ ಮೇಕಪ್ ಮಾಡ್ತಾರೆ. ರಿಯಲ್ನಾ?
ಇದೀಗ ಫೋಟೋ ಇಟ್ಕೊಂಡು ಹೋಗ್ತಿದ್ದವ ಫೋಟೋ ಮತ್ತೆ ಕಳ್ಸಾಗಿರ್ತಲ್ವ ಹುಡುಗ ಹುಡುಗಿಗೆ ಅದಿಲ್ಲ ಅವ್ರನ್ನ ನೀವು ಮೋಸಗೊಳ್ಸೋಕ್ಕೆ ಮಾಡಿಸೋದು ಮೇಕಪ್ ಮಾಡಿಸೋದು ಅದೇ ರೀಸನ್ ಫೋಟೋ ಆಮೇಲೆ ಅದು ಅಲ್ಲೆಲ್ಲೂಯ್ಯ ಅವನು ಮೋಸ ಆದ ಇವಳು ಮೋಸ ಆದ ಟೋಪಿ ಆದ 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ನೀನು ನನ್ನ ಮೋಸ ಮಾಡಿದೆ ಹೌದಲ್ವಾ ಇಷ್ಟು ಸರಿ ಎಕ್ಸ್ಪೀರಿಯನ್ಸ್ ಆಗಿಲ್ವಾ ಎಕ್ಸ್ಪೀರಿಯನ್ಸ್ ಆಗಿದಿಲ್ವಾ ನೆಕ್ಸ್ಟ್ ಜನರಿಗೆ ಇವ್ರು ನನ್ನ ಮೋಸ ಮಾಡಿಬಿಟ್ರು ನಾನು ತಿಳ್ಕೊಂಡಂಗೆ ನನ್ನ ರಾಣಿ ಇಲ್ಲ ಹೆಂಗೋ ಮಾಡಿಬಿಟ್ರು ನನ್ನ ಆದರೆ ಈ ಏಸಪ್ಪಂಗೆ ಯಾರು ನೀವು ಏನೇ ಮೇಕಪ್ ಮಾಡಿ ಮೋಸ ಏಸಪ್ಪ ಮೋಸ ಮಾಡಕ್ ಆಗದೇ ಇಲ್ಲ ಏಸಪ್ಪ ನೋಡೋದು ಯಾರನ್ನ ದೇವರು ನೋಡೋದು ಯಾರನ್ನ ಸೃಷ್ಟಿಯಾಗಿದ್ದೀವಿ ದೇವರ ಗುಣ ಹೇಳ್ಬೋದು ಹೆಂಗೆ ಮ್ಯಾಚ್ ಆಗುತ್ತೆ ಹೆಂಗೆ ಮ್ಯಾಚ್ ಆಗುತ್ತೆ ಎಸ್ ಗ್ಲೋರಿ ರಾಜ್ ಗ್ಲೋರಿ 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 ಏಸಪ್ಪ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ಒಂದು ಕೆನ್ನೆ ಯಾರು ಬಂದು ಹೊಡೆದ್ರೆ ಏನ್ ಮಾಡು ಎಷ್ಟು ಜನ ಕೆನ್ನೆ ಕೊಟ್ಟಿದ್ರೆ ಹೊಡೆಯಕ್ಕೆ ಎಷ್ಟು ಜನ ಕೆನ್ನೆ ಕೊಟ್ಟಿದ್ದೀರಾ ಇವರೇ ನಿಂತಿರ್ತಾರಲ್ಲ ಯುದ್ಧ ಮಾಡಕ್ಕೆ ಇವರೇ ನಿಂತಿರ್ತಾರೆ ಪಾಪ ಹೊಡೆದೇ ಇರೋ ಗಂಡ ಅಂತ ಹೌದಲ್ವಾ ಜೀಸಸ್ ಹೇಳ್ತದ್ದು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ 1 ಮೈಲ್ ಕೇಳಿದ್ರೆ ಕರೆದ್ರೆ 2 ಮೈಲು ಬಟ್ಟೆ ಒಂದ್ ಮೇಲೆ ನೀ ಕೇಳಿದ್ರೆ ಬಿಚ್ಕೊಡಪ್ಪ ನಿನಗೆ ಊಟ ಕೇಳ್ತದ ನಿನಗೆ ಇಟ್ಕೊಂಡ್ರೆ ಕೊಡಿ ಅವ್ರು ಕೊಡಿ ಜೀಸಸ್ ಏನೇನು ಅದನ್ನೇ ದೇವರು ಹೇಳ್ತದೆ ಅದನ್ನೇ ಹೇಳ್ತದೆ ನಾನು ಪ್ರೀತಿ ಮಾಡಿದ್ದೀನಿ ನೀವು ಪ್ರೀತಿ ಮಾಡಿ ನೀವು ಪ್ರೀತಿ ಮಾಡಿ ಎಲ್ಲ ಕ್ರಿಸ್ತನ ಗುಣಗಳು ನನ್ನೊಳಗಡೆ ಕರೀರಿ ಕರೀರಿ ನಿಮ್ಮ ಮನೆಯಿಂದ ಶಟ ನೀವು ಹೆಂಡ್ತೀನಿ ಸಹಿಸ್ಕೊತೀರ ಅನ್ನೋದು ಗೆದ್ದಂಗೆ ಅವ್ನು ನೋಡಲೇಬೇಡಿ ಅವ್ರನ್ನ ಆಗಲ್ಲ ಇದು ಜಾಸ್ತಿ ಆಯ್ತು ಅಂತ ಅಲ್ಲೆಲ್ಲೂಯ್ಯ ಅವ್ರ ಗಂಡಿನ ಸಹಿಸ್ಕೊತಿದ್ರೆ ಬ್ಲೆಸ್ಸಿಂಗ್ ಅದು ನೀವು ಗೆದ್ದಂಗೆ ಆಗಲ್ಲಲ್ವಾ ಏನು ಗೊತ್ತಾ 24 ಗಂಟೆ ಅವ್ರನ್ನ ನೋಡ್ತಿರ್ತೀರಲ್ಲ ಅದಕ್ಕೆ ನಿಮ್ಗೆ ಆಗಲ್ಲ 24 ಗಂಟೆ ಅವ್ರ ಒಳಗಡೆ ಯೇಸುನ ನೋಡಿ ನೀವು ಸಹಿಸ್ಕೊಂಡವ್ರೆ ಎಷ್ಟು ವರ್ಷದಿಂದ ಸಹಿಸ್ಕೊಂಡವ್ರೆ 99 ಮ್ಯಾರೇಜ್ ಆಗಿದ್ರು ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿಗೆ 26 ವರ್ಷದಿಂದ ಸಹಿಸ್ಕೊಂಡಾಯ್ತಲ್ಲ ಅದಕ್ಕೆ ಮುಟ್ ಮಾಡಿದ್ವಿ 26 ವರ್ಷದಿಂದ ಸಹಿಸ್ಕೊಂಡಾಗಿದ್ವಿ ಈಗ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ಬರೀ 2 ವರ್ಷಕ್ಕೆ 3 ವರ್ಷಕ್ಕೆ ಎಕ್ಸ್ಚೇಂಜ್ ಮಾಡೋಣ ಈ ಎಕ್ಸ್ಚೇಂಜ್ ಇಲ್ಲ ತರಕಾರಿ ಕೆಟ್ಟೋಗಿದ್ರೆ ಜಾಸ್ತಿ ತಗೊಳ್ಳಿ ವಾಪಸ್ ಅಂತ ಹೇಳ್ಬೋದು ನೀವು ದನ ತಗ ಬಂದಿರ್ತೀರ ಬೆಳೆ ನೀವು ಸರಿ ಹಾಕಿ ಒದೀತಿ ಕೊಡ್ಬೋದು ಈ ಮನುಷ್ಯನ ಎಕ್ಸ್ಚೇಂಜ್ ಮಾಡಂಗಿಲ್ಲ ಇದು ಮಾಡೋಕ್ಕಾಗಲ್ಲ ನೀವು ಎಕ್ಸ್ಚೇಂಜ್ ಮಾಡೋಕ್ಕೂ ನಿಮ್ಮದು ಎಕ್ಸ್ಚೇಂಜ್ ಮಾಡಿ ಏನು ಮಾಡ್ತದೆ ದೇವರು ಬರೋದು ನೀನು ಜಾಸ್ತಿ ಆಯ್ತು ನಿನ್ನೆ ಫಸ್ಟ್ ಬಾತಿ ಬಂದ್ಬಿಡೋದು ಎಕ್ಸ್ಚೇಂಜ್ ಆಫರ್ ಕೊಟ್ಟಿಲ್ಲ ದೇವರು ಆಫರ್ ಬಿಟ್ಟಿಲ್ಲ ಇಲ್ಲಿ ಏನೇ ಬಂದ್ರೆ ಏನಾಗಬೇಕು ಹೊಂದ್ಕೊಂಡು ಹೋಗ್ತಾ ಇದ್ರು ಹೊಂದ್ಕೊಂಡು ಹೋಗ್ತಾ ಇದ್ರು
ಆಚೆ ಬರ್ತಾ ಇದೆ. ಹೋರಾಟ ಇದೆ ಅಂದ್ರೆ ಏನು? ಮಹಿಮೆ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಮನೇಲಿ ಹೋಗ್ಬೋದು. ಆಕೆ ಗಂಡ ಸತ್ತೋಗಿದೆ. ಏನ್ ಮಾಡಿ ಸತ್ತೋಗಿದ್ದಾನ ಅವನು? ಸಾಲ ಮಾಡಿ ಸತ್ತೋಗಿದ್ದಾನೆ. ನಾವು ನೋಡ್ತೀವಿ, ನಾವು ಓದಿ ಮನೇಲಿ ಓದ್ಕೊಳ್ಳಿ ಅದನ್ನ 2 ವರ್ಷದಲ್ಲಿ 4ನೇ ಸಾಲ ಮಾಡಿ ಸತ್ತೋಗಿದ್ದಾನೆ. ಅವನು ಭಕ್ತಿವಂತ ಫ್ಯಾಮಿಲಿ, ಆದ್ರೆ ಈಗ ದಿವಸ ಟೈಮ್ ಇಲ್ಲ. ಆಕೆನು ಮನೇಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಬಿಡುಗಡೆ ಆಗಿ ಹೋರಾಟ ಬಂತು. ಎಲ್ಲಿಗೆ ಹೋರಾಟ ಬಂತು? ಗಂಡ ಇಲ್ಲ, ಗಂಡ ಇಲ್ಲ, ಗಂಡ ಇಲ್ಲ ಪ್ರಿಯರೇ. ಹೋರಾಟ ಎಲ್ಲಿ ಲೆವೆಲ್ಗೆ ಬಂದಿದೆ? ಫುಲ್ಲು ಅವನು ಕುಡಿಕೆಗೆ ಬಂದಿದೆ. ಕಡೆ ಗಂಡ ಇಲ್ಲ, ಗಂಡ ಇಲ್ಲ. ಮಕ್ಕಳಿದ್ದಾರೆ, ಏಮ ಮಕ್ಕಳಲ್ಲಿ ಮಕ್ಕಳು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಬಂದಿದ್ದಾರೆ. ಅವಳಿಗೆ ಏನು ಮಾಡಬೇಕು ಗೊತ್ತಾಯ್ತು. ಅಷ್ಟು ಇದ್ದಿದ್ದಳು. ಮಕ್ಕಳು ವಿಷಯ ಬಂದ ತಕ್ಷಣ ಅವಳು ಏನು ಮಾಡಬೇಕು ನೆನಪಾಗಿತ್ತು. ಯಾರು? ಎಲೀಷಾ, ದೇವರ ಮನುಷ್ಯ. ಬಾಡಿ ತಲೆಗೆ ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಗಂಡನ ಇಲ್ಲ, ಮಕ್ಕಳು ಇಲ್ಲ, ನನ್ನ ಮನೆ ಭಯಂಕರ ಏನಾಗಿದೆ, ಅಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನನ್ನ ಮನೆಯಲ್ಲಿ. ಮೋಸ್ಟ್ಲಿ ಆಗಿ ಗಂಡ ಸತ್ತೋಗ್ಲು ಅಷ್ಟು ಹತ್ತಿಲ್ಲ ಅನ್ಸುತ್ತೆ. ಅವಳು ಗಂಡ ಸತ್ತೋಗಿದ್ರು ಅಷ್ಟು ಹತ್ತಿಲ್ಲ. ಫುಲ್ಲು ಅವಳದು ಪರಿಸ್ಥಿತಿ ಮಿತಿ ಮೀರಿ ಹೋಗಿದೆ, ಮಿತಿ ಮೀರಿ ಹೋಗಿದೆ. ಆಗ ಎಲೀಷನು ಏನು, ಎಲೀಷಾ ಆಕ್ಚುಲಿ ಪ್ರೇಯರೇ ಮಾಡಿಲ್ಲ, ಪ್ರೇಯರೇ ಮಾಡಿಲ್ಲ. ಪ್ರೇಯರ್ ಮಾಡಿ ಬಂದಿದ್ದಾರೆ, ಪ್ರೇಯರೇ ಮಾಡಿಲ್ಲ. ಒಂದು ವರ್ಡ್. ಯಾಕೆ ಎಲೀಷನ ಅಷ್ಟು? ದೇವರು ಎಲೀಷಾ ಒಂದಾಗಿ, ಯೇಸು ಮತ್ತೆ ದೇವರು, ಎಲೀಷಾ ಮತ್ತೆ ದೇವರು ಒಂದೇ ಆಗಿ. ಎಲೀಷನ ಮಾತುಗಳು ದೇವರ ಮಾತುಗಳು ಒಂದೇ ಆಗಿದೆ, ಒಂದೇ ಆಗಿದೆ. ಆಕೆ ಇವನ್ ಪ್ರೇಯರ್ ಮಾಡಲಿಲ್ಲ. ಪ್ರೇಯರ್ ಮಾಡ್ತೀನಿ ಬಾ ಅಂತ ಹೇಳಿ ನೀವು ಒಂದೊಂದು ಅಬ್ಸರ್ವ್ ಮಾಡಿ. ನಾಮನ ಬರ್ತಾ ಇದ್ದಾನೆ, ಕುಷ್ಠರೋಗ ಹತ್ತಿದೆ. ಅವ್ನು ತಿಳ್ಕೊಂಡ ನನಗೆ ಎಲೀಷಾ ಕೈಯೆಲ್ಲ ಮುಟ್ಟುತ್ತಾನೆ, ಹಿಂಗೆಲ್ಲ ಟಚ್ ಮಾಡ್ತಾನೆ, ನಾನು ತಪ್ಕೊಳ್ತಾನೆ. ಅವನು ಪ್ರೇಯರೇ ಮಾಡಿಲ್ಲ, ಪ್ರೇಯರೇ ಮಾಡಿಲ್ಲ. ಪಾಪ ಕೆಲವರು ಇಲ್ಲಿಗೆ ಬರ್ತಾರೆ, ಅದು ಹೇಳ್ತಾರೆ, ನನಗೆ ಆಶ್ಚರ್ಯ. ಅವ್ರಿಗೇನು ಅಂದರೆ ಎಲ್ಲರಿಗೆ ಹೋಗ್ತಾರಲ್ಲ, ನೀವು ಒಂದೊಂದ್ಸರಿ ನೀವಿದ್ರೆ ಪ್ರೇ ಮಾಡಿಸ್ಕೊಂಡು ಹೋಗ್ತೀವಿ, ನೀವಿಲ್ಲ ಅಂದರೆ ನಮಗೆ ಮುಟ್ಟಿ ಪ್ರೇ. ಅವ್ರಿಗೆ ಒಂದೇ ಒಂದು ಆಸೆ ಅಂತೆ, ಇಲ್ಲಿ ಬಂದಾಗ ಅವ್ರು ಮುಟ್ಟಿ ಪ್ರೇ ಮಾಡ್ತಾರೆ. ಅವ್ರ ನಂಬಿಕೆ ನೋಡಿ, ಅದು ಪ್ರೇ ಮಾಡಿಸ್ಕೊಂಡಿಲ್ಲ ಅಂತ ನೋಡಿ ಸಮಾಧಾನ ಆಗಲ್ವಂತೆ. ಅಷ್ಟು ಬಿಸಿ ಇದ್ರು ನೀವು ಇರಲಿಲ್ಲ, ಅದಕ್ಕೆ ಅವ್ರು ಪ್ರೇ ಮಾಡ್ತಾನೆ. ಸ್ವಲ್ಪ ಆಯಿತು ಪಾಸ್ಟ್ ನಮ್ಗೆ ಕರೆದು ಪ್ರೇ ಮಾಡಿಸಪ್ಪ. ಅವಾಗಿಂದ ಸ್ಟಾರ್ಟ್ ಆಗಿದ್ದು ಪಾಸ್ಟ್ ಮುಂದೆ ಬಂದು ಪ್ರೇ ಮಾಡಿಸ್ತಾರೆ, ಮುಟ್ಬೇಕಂತ ಅವ್ರ ನಂಬಿಕೆ ನೋಡಿ. ನನಗೂ ಹಂಗೆ ಇದ್ದಿತ್ತು. ಎಲ್ಲರೂ 3 ವರ್ಷ ಓಡೋಕೆ ಮಾಡ್ತಿರಲ್ಲ, ಕೈ ಸಿದ್ಧ ಓಡೋಕೆ ಹೋಗ್ತಿರಲ್ಲ. ಅದು ಯಾವ ಅನ್ಕೊಂಡಿತ್ತು ಓಡೋಗ ಅಂದ್ಕೊಂಡು ಓಡಿಸ್ಕೊಂಡು ಹೋಗೋದು. ನನಗೆ ಯೇಸು ಸ್ವಾಮಿ ನಮ್ಮದೇ ನನಗೆ ಒಂದೇ ಒಂದು ಆಸೆ. ನಾನು ಕಾಲೇಜ್ಗೆ ಹೋಗ್ಬೇಕಲ್ಲ, ದಿನ ಹೋಗ್ತಾ ಇದ್ದೆ, ದಿನ ಹೋಗ್ತಾ ಇದ್ದೆ. ಏನಕ್ಕೆ ಅಂದರೆ ಅವ್ರು ನಮಗೆ ಮುಟ್ಟಬೇಕು, ತಲೆ ಮೇಲೆ ಕೈ ಇಟ್ಟು ಅವ್ರು ನನಗೆ ಪ್ರೇಯರ್ ಮಾಡಿದರೆ ನನಗೇನು ಏಸಪ್ಪ ಪ್ರೇಯರ್ ಮಾಡ್ತಾರೆ. ತುಂಬ ಇಷ್ಟ ನನಗೆ, ತುಂಬ ಇಷ್ಟ ನನಗೆ ಅದು. ಅಲ್ಲೆಲ್ಲೂಯಾ. ನಾನು ಏನು ನಮ್ದೆ ಹಂಗೆ ಮಾಡಲಿಲ್ಲ, ಏನು ನಮ್ದೆ ಹಂಗೆ ಮಾಡಲಿಲ್ಲ. ನಡ್ತಿದ್ದಾನೆ. ನೀವು ನಂಬಿ ಬರೋರು, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಫುಲ್ ಕೌಂಟ್ ಆಗುತ್ತೆ. ಆಕೆ ಬಂದು ನೋಡಿ, ನಾಮನ ಬಂದಲ್ಲ, ಏನಾಯ್ತು ನಾಮನಿಗೆ ಎಲೀಷಾ ಹೋಗಷ್ಟೇ. ಏನ್ ಮಾಡು, 7 ಸಾರಿ ಹೋಗ್ಬಿಟ್ಟು
ಅಲ್ಲೆಲ್ಲೂಯ್ಯ. ಈಗ ಎಷ್ಟು ಈಗ ಬಂದಿದ್ದಾಳೆ, ಪ್ರೇಯರ್ ಮಾಡಿದ್ನಾ? ಏನಿದೆಯಮ್ಮ? ಸ್ವಲ್ಪ ಎಣ್ಣೆ ಇದೆ, ಸ್ವಲ್ಪ ಎಷ್ಟಿದೆ? ಅಷ್ಟೇ ಸಾಕು. ಪಕ್ಕದಗಿಲ್ಲ ಅಷ್ಟೇ ಸಾಕು. 5 ಪೀಳಿಲ್ಲ ಅಷ್ಟೇ ಸಾಕಪ್ಪ. 5 ಕಡೆ ಸಾಕು, ಪಕ್ಕದಗಿಲ್ಲ 5 ಕಡೆ ಸಾಕು. ಅದು 5 ಕೋಟಿ ಆಗಿದೆ ಚೆನ್ನ. 5 ಮೀನು ಇದೆಯಾ? 5 ಮೀನು 7 ರೊಟ್ಟಿ, ಪಕ್ಕದಗಿಲ್ಲ ಅಷ್ಟೇ ಸಾಕು. ಅದೇ ವೃದ್ಧಿ ಸ್ಟಾರ್ಟ್. ದೇವರಿಗೆ ಎಷ್ಟು ಬೇಕು? ಗಿದ್ದನಿಗೆ ಎಷ್ಟು ಜನ ಬಂದಿದ್ದಾರೆ? 1,10,000 ಜನ. ಬೇಡಪ್ಪ ಬೇಡ ಬೇಡ, ಅದು ಜಾಸ್ತಿ ಆಯ್ತು. ಅರೆ 300 ಜನ ಸಾಕು. ಯಾರ 300 ಜನ? ನಿನ್ ಮಾತು ಕೇಳೋದು, ನೀನ್ ಹೇಳ್ದಂಗೆ ನಡೆಯೋರು, ನೀನ್ ಹೇಳ್ದಂಗೆ ಮಾಡೋರು, ಅವ್ರು ಮಾತ್ರ ಬೇಕು. ಅಹಂಕಾರ ಪಡ ಓಡಿಸೋರು, ಅಹಂಕಾರ ಪಡೋನ ಇಲ್ಲಿ ಯಾರು ಹೇಳಿ ಮಕ್ಕಳು ನಾವು ಸದ್ಯಕ್ಕೆ ಹೋಗಲ್ಲ. ಆಯ್ತು ಬಾಯ್ ಬಾಯ್. ಅಹಂಕಾರ ಪಡ್ತಿದ್ಯಾ? ಇದ್ಬಿಡಿ ಹಂಗೆ. ಎಲ್ಲಿ ತನಕ ಸ್ಪೀಡ್ ಓಡುತ್ತೆ ಓಡಲಿ. ಬೇಕಾದ್ರೆ ಚಂದ್ರಗ್ರಹಣ ಹತ್ರ ಹೋಗ್ಬಿಟ್ಟು ಹೋಗ್ಬಿಟ್ಟೆ ಬನ್ನಿ. ಹೋಗಿ ಬಂದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಟೈಮ್ ಕೊಟ್ಬಿಟ್ಟಿರ್ತೀವಿ, ಅದಕ್ಕೆ ಟೈಮ್ ಕೊಟ್ಬಿಟ್ಟಿರೋದು. ಎಲ್ಲಿ ತನಕ ಓಡ್ತೀವಿ ಓಡಿ, ನೀವು ಓಡ ಬನ್ನಿ. ಓಡ್ಬತ್ತೀವಿ ಒಂದು ಕೂತ್ಕೊಂಡು ಕಂಬ ಥರ ಇಲ್ಲಿ. ಅಯ್ಯೋ ಏನಾದರೂ ಮಾಡಿ ಕಾಪಾಡಿ ಇನ್ನನ್ನೇನೋ ಅಭಿಷೇಕ ರೆಲ್ಮಿ ಇಲ್ದಾಗಲೇ. ಆಕ್ಚುಲಿ ರೆಲ್ಮಿ ಇರಲಿಲ್ಲ. ಎಷ್ಟು ವರ್ಷ ಆಯ್ತಪ್ಪ ನೀನು PUC ಮುಗಿಸಿ? PUC ಹೋದ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತಾ? ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಈ ಅಷ್ಟು ಅಭಿಷೇಕ ಇರಲಿಲ್ಲ. PUCಗೆ ಸೇರಿಸ್ಬೇಡಿ ಅಂದ್ರೆ ಅಲ್ಲ, ತಾತಾಜಿಗೆ ಇಬ್ರಿಗೂ ಹೇಳಾಗಿತ್ತು. ಹೌದಲ್ವ? ಹೇಳಿಲ್ವಾ? ಅಯ್ಯ ಹೇಳಿದ್ದಲ್ವ PUC ಕಳಿಸ್ಬೇಡಿ ಅಂತ ಹೇಳಿ ಕೇಳಿ ಹೇಳಿದ್ದು. ಡಿಪ್ಲೊಮಾಗೆ ಹಾಕಿ ಅಂತ ಹೇಳಾಗಿತ್ತು. ಅವರು ಇವ್ರು ಏನೇ ಹೇಳ್ತಾರೆ. ಎಷ್ಟು ವರ್ಷ ವೇಸ್ಟ್ ಆಯ್ತಪ್ಪ? 2 ವರ್ಷನಾ? ನೋಡಿ 2 ವರ್ಷ ವೇಸ್ಟ್. ಹೌದಾ? ನೋಡಿ 2 ವರ್ಷ ವೇಸ್ಟ್ ಆಯ್ತು. ಹೇಳಿ ಮತ್ತೆ ಕೇಳಿಲ್ಲ ಅಂದ್ರೆ ನಾವು ಒಂದೇ ಸರಿ ಹೇಳಿದ್ದು ಸೇರಿಸ್ಬೇಡಿ. ಅವ್ರಿಲ್ಲ ನಾವು ಆಯ್ತು ಹೋಗಪ್ಪ, ನಾನೇನು ತಡೆಯೋದು? ನಾನು ಇಟ್ಕೊಳ್ಳಲ್ಲ, ನೀವು ಇಟ್ಕೊಳ್ಳಲ್ಲ. ನಾನು ಅಷ್ಟಿದ್ದ ಹಾಂ ಕಳಿಸ್ಬಾರ್ದು, PUC ಓಡಿಸ್ಬೇಕು. ಎಲ್ಲ ಅರ್ಥನೇ. ಇನ್ನೇ ಕಡಿಮೆ ಆಡಲ್ಲ. ಈಗೊಂಚೂರು ಲೈನಿಗೆ ಬಂದಾಗ ಕಾಣ್ತಾ ಇದ್ದೆ ಅಷ್ಟೇ. ಈಗೊಂಚೂರು ಫುಲ್ ಬಂದಿಲ್ಲ. ಎಲ್ಲಿದೆ ಅಂತ ಹೇಳಿ ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಫುಲ್ ಸ್ಪೀಡಾಗಿ ಓಡ್ತಾಯಿಲ್ಲ ಗಾಡಿ. ಅದು ಅವ್ರು ತಿಳ್ಕೊಂಡ್ರು ಸ್ಪೀಡಾಗಿ ಓಡ್ತಾ ಇದ್ದೀನಿ ನಾನು ಅಂತ ಹೇಳಿ. ಅಷ್ಟಿನ ಬಗ್ಗೆ ಹೇಳ್ತಾರೆ ಸಪ್ಪ. ಸ್ಪೀಡಾಗಿ ಓಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದೆ. ಸ್ಪೀಡ್ ಓಡ್ತಾ ಇಲ್ಲ. ಇದು ಟ್ರೈನು ಹೊಸದಾಗಿ ರೆಡಿ ಮಾಡಿ ಇನ್ನೂ ರೆಡಿಯಾಗಿ ಟ್ರ್ಯಾಕ್ ಮೇಲೆ ನಿಂತಿದೆ. ಎಲ್ಲಿದೆ? ನಿಂತಿದೆ ಅಷ್ಟೇ. ಓಡು ಏಸಪ್ಪು ನೋಡಿ, ಓಡು ನೀನು. ಓಡು ನೀನು ಏಸಪ್ಪು ನೋಟಿಗೆ. ಬಸ್ ಸ್ಪೀಡ, ಟ್ರೈನ್ ಸ್ಪೀಡ ನೋಡೋದು. ಟ್ರೈನಿಗೆ ಟ್ರಾಫಿಕ್ಕೇ ಇಲ್ಲ. ಅದು ನೀನೀಗ ಟ್ರಾಫಿಕ್ ಜಾಮ್ ಆಗಲ್ಲ ನಿಮಗೆ. ಸ್ಪೀಡ್ ಲಿಮಿಟ್ ಇಲ್ಲ ನಿಮಗೆ. ಅನ್ಲಿಮಿಟೆಡ್ ಸ್ಪೀಡಲ್ಲಿ ಹೇಳ್ತಾರೆ ಓಡಿ. ಗಾಡಿ ಬಿದ್ದೋಗಲ್ಲ. ಅದೇ ಅಭಿಷೇಕ. ಗಾಡಿ ಬಿದ್ದೋಗಂಗೆ ಕ್ಯಾಚ್ ಮಾಡೋದೇ ಅಭಿಷೇಕ. 2 ವರ್ಷ ಆಯ್ತು. ಆಮೇಲೆ ಮತ್ತೆ ಡಿಪ್ಲೊಮಾಗೆ ಬಂದು ಅವ್ರು ಏನು ತಿಳ್ಕೊಂಡ್ರು? ಇವರೇನೇ ಹೇಳ್ತಾರೆ, ಏನು ಗೊತ್ತಾಗಲ್ಲ. ಶೋರ್ ನನಗೆ ಖಂಡಿತ ಏನು ಗೊತ್ತಾಗಲ್ಲ. ಆ ದೇವ್ರ ಕಂಪ್ನಿಯಲ್ಲಿ ನಿಜ ನನಗೆ ಗೊತ್ತಿಲ್ಲ. ಎಕ್ಸ್ಟ್ರಾ ಅವ್ರದ್ದು ಏನು ಹೇಳ್ತಾರೆ, ಕಂಪ್ನಿದು ಎಕ್ಸ್ಟ್ರಾ 3 ತಿಂಗಳು ಕಟ್ಟಬೇಕಂದ್ರೆ ನನಗೆ ಅದು ಫಾಸ್ಟಿಗೆ ಆದರೆ ಗೊತ್ತಿರ್ತಾವ್ರಿಗೆ, ವರ್ಕ್ ಮಾಡಿರೋರು ಗೊತ್ತಿಲ್ಲ. ನನಗೇನು ಗೊತ್ತೇ ಇಲ್ಲಲ್ಲ. ಇಂಟ್ರಿ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಸ್ಯಾಲ್ರಿ ಹೆಂಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ನೋಡೋಗಿರೋ ನಿಮ್ಮ ಐಡಿ ಶಬೀರವ್ರಿಗೆ ಏಸಪ್ಪ ಹೇಳಿದ್ರು ಗುಣ ಮಾಡ್ತೀನಿ ಅಂತ ಹೇಳಿ. ಹೇಳ್ದಂಗೆ ಗುಣ ಮಾಡಿದ್ರಾ? ಬಾಯ್ ತೆಲ್ಬಿಟ್ಟು ಸರಿಯಾಗಿ. ಏಸಪ್ಪ ನಿಮಗೆ ಹೇಳಿದ್ರು ಗುಣ ಮಾಡ್ತೀನಿ ಅಂತ ಹೇಳಿದಲ್ವಾ? ನೆನಪಿದ್ಯಾ? ಏಸಪ್ಪ ಹೇಳ್ದಂಗೆ ಮಾಡಿದ್ರಾ? ಆಪರೇಷನ್ ಮಾಡಿಸಿದ್ರಾ ನೀವು? ಕೇಳಿಸ್ಕೊ. ಆಪರೇಷನ್ ಡಾಕ್ಟರ್ ಹೇಳಿದ್ರು ಎಲ್ಲೋದ್ರೂ ಆಪರೇಷನ್ ಮಾಡಬೇಕು. ಆಪರೇಷನ್ನೇ ಮಾಡಿಸಿಲ್ಲ. ಇವರಿಬ್ರು ವ್ಯತ್ಯಾಸ ಏನು ಗೊತ್ತಾ? ಗಂಡ ಹೆಂಡತಿಗೆ ಇದು ಕೇಳ್ಕೊಂಡು ಸುಮ್ಮನಾಗುತ್ತೆ. ಅವರು ರಿಸೀವ್ ಮಾಡಿ
ಏಸಪ್ಪ ಮಾತಂತ ನಂಬ್ತಾರ ಅದೇ ವ್ಯತ್ಯಾಸ. ಸ್ತೋತ್ರ ಹೇಳಲ್ಲ, ಸ್ತೋತ್ರ ಹೇಳ್ತಾರೆ. ಸ್ತೋತ್ರ ದೇವರಾತ್ಮ ಏನೇನು ಹೇಳ್ತಾರೆ ಒಂದು ನೆನ್ಪಿಡ್ಕೊಳ್ಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಜೀಸಸ್. ಅವ್ರಿಗೆ ಕೋಟಿ ಇಲ್ಲ ಅಂದ್ರೆ ಶೆಬಿರಲ್ಲಿ ವರ್ಕ್ ಮಾಡೋದು ನೋಡಿದ್ದೀರಾ ನೀವು? ಅದೊಂದು ಕೋಟಿ ಇದೆ ಅಂತ ಹೇಳ್ತಾರೆ. ಸೈಡ್ ಕೊಟ್ಟು ನಗಲ್ಲ ಇದ್ರೆ ಪ್ರಯೋಜನ. ಅವ್ರು ನೋಡಿ ಎಂಜಾಯ್ ಮಾಡ್ತಾರೆ, ಬಿಸ್ನೆಸ್ ಹಂಗೆ ಹುಡ್ಕೊಬಾರ್ದು. ಹೇಳಿದ್ರೆ ಆಗುತ್ತೆ, ಸುಮ್ಮನಿರೋ ಇವ್ರು ಹೇಳೋದು ಜಾಸ್ತಿ ಸಾಲ ಮಾಡಬೇಡ, ತೀರ್ಸಕ್ಕಾಗಲ್ಲ. ಇಲ್ಲ, ದೇವ್ರು ಕೊಡ್ಬೇಕಾದ್ರೆ ಸಾಲ ಬಿಡುಗಡೆ ಮಾಡಿ ನಿಂತಿರ್ತಾರೆ. ಅದೇ ದೇವ್ರ ಕಾರ್ಯ. ಆದ್ರೆ ಕಂಪ್ನಿ ಹೇಳಿದ್ರಂತೆ ನೀನು ಕೆಲಸ ಬೆಳೆದಿದ್ರೆ 3 ತಿಂಗಳು ಎಕ್ಸ್ಟ್ರಾ ಕಟ್ಟೋಗ್ಬೇಕು. ಹೌದಲ್ವಾ? ಎಷ್ಟು ಕಟ್ಟಬೇಕಾಗಿತ್ತು ದೇವು? ಎಷ್ಟು ಕಟ್ಬೇಕು? 3 ಮಂತ್ ಸ್ಯಾಲ್ರಿ ಎಷ್ಟು? 3 ಚಿಲ್ಲರೆ. ನೋಡೋಣ, 3 ಲಕ್ಷ ಚಿಲ್ಲರೆ ಅವ್ನು ಕಟ್ಬೇಕು. ಬಿಡ್ಬೇಕು ಅಂದ್ರೆ ಕೊಡಲ್ಲ ಅವರು. ಬಿಡ್ಬೇಕು ಅಂದ್ರೆ ಅವತ್ತಿನ ಮನ್ನ ಇಲ್ಲ, 3 ತಿಂಗಳು ಬಿಡ್ಬೇಕಾ, ಈಗ ಬಿಡ್ಬೇಕಾ, ಕಟ್ಬಿಟ್ಟು ಹೋಗಪ್ಪ ಅಂತ. ಆದ್ರೆ ಅವ್ನು ಈಗ ಸ್ವಲ್ಪ ಹುಷಾರಾದಂಗೆ ಈಗ ಕಾಣ್ತಾ ಇದ್ದ. ಇನ್ನೂ ಬರಬೇಕು ಟ್ರ್ಯಾಕ್ ಮೇಲೆ ಬರ್ಬೇಕು. ಇನ್ನೂ ಅವ್ರು ತಿಳ್ಕೊಂಡ್ಬಿಟ್ಟಿದ್ದನ್ನು ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಬಂದಿದ್ರು. ಇನ್ನೂ ಬರಬೇಕು. ಯಾರು ಎಲ್ಮಿಗೆ ಬರಬೇಕು ಅಂದ್ರೆ ಎಲಿಶನ್ ತರ ಎಲ್ಮಿಗೆ ಬರಬೇಕು. ಒಂದು ಎಲ್ಮಿಗೆ ಬರಬೇಕು ನೀವು. ಯಮುಷನ್ ತರ ಓಡ್ತಾ ಇದ್ದೀನಿ ಎಲ್ಲಪ್ಪ ಓಡ್ತಿದ್ದೀರಾ? ಎಲಿಶನ್ ತರ ಓಡ್ತಾ ಎಲ್ಲಿ ಓಡ್ತಾ ಇದ್ದೀರಾ? ಆ ಕಂಪ್ನಿನ ಕ್ಯಾಚ್ ಮಾಡ್ದ. ಫೋಟೋ ಇಸ್ಕೊತಲ್ಲ ನೀವು, ಏನು ಮಾಡೋದು? ಅಂದು ಕಂಪ್ನಿನ ಹೆಂಗೆ ಓಡೋಗಿ ಅಂತ ಹೇಳ್ತೇನೆ. ನಾನು ಎಲ್ಲಿ ಹೇಳ್ತೇನೆ, ನೋಡ್ತಾನೆ ಇರಬೇಕು. ನೀವು ದೇವರ ಆಲಯದಲ್ಲಿ ಆ ಪ್ರಸನ್ನತೆ ಅಭಿಷೇಕ ಬಂದು ಸುಮ್ಮನೆ ಇರೋದು ಅಲ್ವಾ? ಏನು ಮಾಡಿ ತಕ್ಷಣ ಕಾಲ್ ಮಾಡಿ ಹಿಂಗೆ ಹೇಳ್ತಾ ಇದ್ದಾರೆ, ಪ್ರೇಯರ್ ಮಾಡಿ. ಏನು ಮಾಡಬೇಕು ಗೊತ್ತಿಲ್ಲ. ಆದರೆ ಏಸಪ್ಪ ಹೇಳಿದ್ರು, ಅವರೇ ಈ ಎಕ್ಸ್ಟ್ರಾ ಕೊಟ್ಟು ನೀನು ಹೋಗಪ್ಪ ಅಂತ ಕಳಿಸ್ತಾರೆ. ನೀನು 3 ಲಕ್ಷ ನೀನು ಕಟ್ಬೇಕಲ್ವಾ, ಅವರೇ ಕೊಟ್ಟು ಕಳಿಸ್ತಾರೆ. ನನಗೆ ಗೊತ್ತದು, ಅದು ಕೊಡೋದು ಇಸ್ಕೋ ನನಗೆ ಗೊತ್ತಿಲ್ಲ. ಏಸಪ್ಪ ಹೇಳಿದ್ ಅಷ್ಟೇ. ಅವರೇ ಕೊಟ್ಟು ನಿನ್ನ ಕಳಿಸ್ತಾರೆ. ನೀನು ಕಟ್ಟೋದು ಏನಿರಲ್ಲ. ಇಲ್ಲೂ ಬ್ಲೆಸ್ಸಿಂಗು, ಅಲ್ಲೂ ಬ್ಲೆಸ್ಸಿಂಗು, ಎಲ್ಲಾದ್ರೂ ಬ್ಲೆಸ್ಸಿಂಗ್. ಎಲ್ಲದೂ ಆಶೀರ್ವಾದನೇ. ಎಷ್ಟು ಕೊಟ್ಟರು ಅವ್ರು ನಿಮಗೆ? ಎಷ್ಟ ಕೊಟ್ರ? 7 ಕೊಟ್ರ, 6 ಕೊಟ್ರ, 3 ಕೊಟ್ರ. ಅವ್ರು ಕೇಳಿದ್ದೇನು? ಇನ್ನು ಅವರೇ ಕೊಟ್ಬಿಟ್ಟು ಬಾಯ್ ಮಾಡಿದ್ರು. ಅದಾದ್ಮೇಲೆ ಹೊಸ ಕಂಪ್ನಿಯಲ್ಲಿ 1 ವಾರಕ್ಕೆ ಜಾಯ್ನಿಂಗ್ ಆಗಿದೆ. ನೋಡಿ, 3 ತಿಂಗಳು ಕೊಟ್ಟು ಹೋಗ್ಬೇಕು. ಇದು ಇಲ್ಲ ಏನೆಲ್ಲ ಅವರೇ ಕೊಟ್ಟು ಕಳಿಸ್ಬಿಟ್ಟು ಇದೇ ಬ್ಲೆಸ್ಸಿಂಗ್. ಏನ್ ಹೇಳ್ತೇನೆ, ದೇವರು ನುಡಿದಿದ್ದನ್ನ ಹೇಳಿದ್ದನ್ನ ಅದನ್ನ ಮಿರಾಕಲ್ ಮಾಡ್ತಾ ಇದ್ದಾರೆ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಅದು ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಆಕೆನ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲಿಷಾ ಒಂದೇ ಒಂದು ಹೇಳೋದು, ಹೋಗು ಖಾಲಿ ಪಾತ್ರೆ ನೆರೆಯವರು ತೆಗೆದುಕೊಂಡು ಬಾ. ನೀವು ನೆರೆಯವರಿಗೆ ನೀವು ಸುವಾರ್ತೆ ದೇವ್ರ ಕಾರ್ಯ ಹೇಳ್ತಿದ್ರೆ ಆಗ ನಿಮ್ಮ ಬ್ಲೆಸ್ಸಿಂಗ್ ತುಂಬೋದು. ಹೇಳ್ಬೋದು, ಅಪ್ಪ ನೀವು ಮಿರಾಕಲ್ ಬೇಕು. ಅಕ್ಕ ಪಕ್ಕದವರಿಗೆ ನೀವು ನೆರೆಯವರಿಗೆ ಖಾಲಿ ಪಾತ್ರೆ, ಅದು ಆಕ್ಚುಲಿ ಖಾಲಿ ಪಾತ್ರೆ ಅವ್ರು ಎಷ್ಟು ಒಳಗಡೆ ಇಲ್ಲ, ಬೇರೆಯವರಿಗೆ ಲೋಕದವರಿಗೆ ಅವ್ರ ಒಳಗಡೆ ಹೋಗಿ ಖಾಲಿ ಪಾತ್ರೆ ಒಳಗೆ ಅಭಿಷೇಕ ಅಂದ್ರೆ ಆ ಕ್ರಿಸ್ತನ ಆ ಪ್ರೀತಿನ ಹೇಳೋದು ನಿಮ್ ಕೆಲಸ. ನಿಮ್ಗದು ಒಂದ್ ನೆನ್ಪಿಟ್ಕೊಳ್ತೀವಿ. ನೀವು ಸುವಾರ್ತೆ ಹೇಳ್ತಾ ಇದ್ದೀರಾ, ದೇವರಿಗೆ ನೀವು ಕೊಡ್ತಾ ಇದ್ದೀರಾ. ಯಾವುದು 2 ಪಾಯಿಂಟ್ಗಳು ನೀವು ಕರೆಕ್ಟಾಗಿದ್ದರೆ ನಿಮ್ಮ ಒಳಗೆ ಅಹಂಕಾರ ಅಂತ ಬರೋದು. ಒಳಗಡೆ ಚರ್ಬಿ ಅಂಟ್ಕೊಳ್ಳಲ್ಲ ಒಳಗಡೆ. ಯಾಕಂದ್ರೆ ಚರ್ಬಿ ಅಂಟ್ಕೊಳಕ್ ಬಂದ್ರೆ ಅದನ್ನ ಆಲ್ರೆಡಿ ನಿಮ್ಮ ಒಳಗಡೆ ಯಾರಿರ್ತಾರೆ? ಅಗ್ನಿ. ಆ ಚರ್ಬಿನ ಸುಟ್ಟಾಕುತ್ತದು, ಆ ಕೊಲೆಸ್ಟ್ರಾಲ್ ತೆಗೆದು ಎಸಿದ್ದದು. ಆಗ ದೇವ್ದು 2 ನೀವು ಕರೆಕ್ಟ್ ಆಗಿದ್ರಂದ್ರೆ ಲೋಕನ ಗೆದ್ದಂಗೆ ನೀವು. ದೇವರ ಪ್ರಸನ್ನತೆ ಅಭಿಷೇಕ ನಿಮ್ಮನ್ನ ಹುಡುಕೊಂಬರುತ್ತೆ. ಸಿಂಪಲ್ ಒಂದೇ ಹೇಳಿದ್ದು,
ಆಕೆ ಒಂದು ವಿಷಯ ಅವ್ರದ್ದು ಮನೆಯಲ್ಲಿ ಆಗಿದ್ದನ್ನ ಎಲ್ಲ ವಿಷಯ ಒಂದು ಮತ್ತೆ ಹೇಳಿ, ಸ್ವಾಮಿ ನೀನು ಹೇಳ್ದಂಗೆ ಆಯ್ತು, ಈಗೇನು ಮಾಡ್ತೀನಿ, ಬಾ ಪ್ರೇಯರ್ ಮಾಡ್ತೀನಿ, ಬಾ ಪ್ರೇಯರ್ ಮಾಡ್ತೀನಿ, ಹೋಗು ಮಾರು, ಮಿಕ್ಕಿದ ಇನ್ನೂ ಉಳಿಯುತ್ತೆ, ಸಾಲ ತೀರ್ಸು ಫಸ್ಟ್. ಮಕ್ಕಳು ಏನ್ ಮಾಡೀಗ ಜೀವನ ಮಾಡಿ ನೀವೀಗ ಇಲ್ಲಿ. Hallelujah. ಯಾಕೋಬನನ್ನು ಕನಗೆಂದು ಆರಿಸಿಕೊಂಡ, ಇಸ್ರಾಯೇಲನ ಪ್ರೇಮನಿಸಿ ಕನಸನ್ನು ಕಷ್ಟ. ಯಾಕೋಬನನ್ನು ಕನಗೆಂದು ಆರಿಸಿಕೊಂಡ, ಇಸ್ರಾಯೇಲನ ಪ್ರೇಮನಿಸಿ ಕನಸನ್ನು ಕಷ್ಟ. ಕರ್ತನು ನೀನಾದೆ, ಕರ್ತನು ನೀನಾದೆ, ಕರ್ತನು ನೀನಾದೆ, ಕರ್ತನು ನೀನಾದೆ, ಹಾಡುವ ಹಾಡು ನೀನಾದೆ, ಆಗುವುದೆಲ್ಲ ನಿನ್ನಂತಾನೆ, ಹಾಡುವ ಹಾಡು ನೀನಾದೆ, ಆಗುವುದೆಲ್ಲ ನಿನ್ನಂತಾನೆ, ಸತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು, ಸತ್ಯವು ನೀನೇ, ಸತ್ಯವು ನೀನೇ, ನೀನೇ ನಿರಂತರವು, ನಿತ್ಯ ನಿತ್ಯವೂ ನಿನಗೆ ಮೆರೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು, ನಿತ್ಯವೂ ನಿನಗೆ ಮೆರೆಸುವುದು, ತಲೆಮಾರು ತಲೆಮಾರಿಗೂ ನಿನ್ನ ಪ್ರೇಮ ಹರಡುವುದು. I love you, Jesus. ಇನ್ನೊಂದ್ಸಾರಿ. ಭಕ್ತರಿಗೆ ಈ ಪ್ರಾರ್ಥನೆ ಮಾಡ್ದಲೆ, ಈಗ ದೇವ್ರನ್ನ ಕೂಗಿದಲೆ, ಈಗ ಉಪವಾಸ ಮಾಡ್ದಲೆ, ಈಗ ವಾಕ್ಯ ಹೋಗಲೆ, ಯಾವಾಗಪ್ಪ ಮಾಡ್ತೀವಿ? Hallelujah. ಈಗ ಸಿಕ್ಕಿದ್ರು ದೇವರು. 40 ವರ್ಷ ಇಸ್ರೇಲ್ ಮಧ್ಯದಲ್ಲಿದ್ರೆ ಅದು ಹ್ಯಾಪಿನೇ ಇಲ್ಲ, ಏನಿಲ್ಲ, ಖುಷಿನೇ ಇಲ್ಲ. 33 ವರ್ಷ ಲೈವ್ ಡೈರೆಕ್ಟ್ ಮನುಷ್ಯನಾಗಿ ಬಂದಿದ್ದಾರೆ. 33 ವರ್ಷ ಮನುಷ್ಯನಾಗಿದ್ದಾರೆ ದೇವರು. 33 ವರ್ಷ ದೇವರು ಮನುಷ್ಯನಾಗಿ ದೇವರಿಗೆ ಭೂಮಿ ಮೇಲೆ ಚಲಿಸ್ತಾ ಇದ್ದಾರೆ, ನಡೀತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಬದುಕ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಹುಟ್ಟಿದ್ರಿ ನೀವು ವಯಸ್ಸು ಅದಕ್ಕೆ ಫಾಸ್ಟ್ ಮಾಡೋದು ಕರೆಕ್ಟ್ ಫಾಸ್ಟ್ ಮಾಡಿ ಆಕ್ಚುಲಿ ಕರೆಕ್ಟ್, ಅದಕ್ಕೆ ನಿಲ್ಸೋದು ನೀವು, ಆವಾಗಲೇ ಎನರ್ಜಿ ಬರುವ. ನೀವು ಕೂತ್ರೆ ಏನಾಗುತ್ತೆ ಅಂದರೆ ದಾವಿದಿನ ಆಶಿಸಿದ ಮೇಲೆ ವಾಕ್ ಮಾಡ್ತಾ ಇದ್ದಾರೆ, ಮೈ ಮರ್ತಕ್ಕಾಗುತ್ತೆ. Hallelujah. 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 ಜೀಸಸ್ ಆಕೆ ಹೊರಗಡೆ ಹೋಗ್ತಾ ಇದೆಯಾ? ಇಲ್ಲೋ, ಅದು ಮಣ್ಣು ಇನ್ನೂ ಪುಡಿ ಆಗಿಲ್ವಾ? ಮಣ್ಣಿನ್ನೂ ಪುಡಿ ಆಗಿಲ್ವಾ? ಆಗಿಲ್ಲ, ಗೊತ್ತಾಯ್ತೈತೆ, ಆಗಿಲ್ಲ, ಗೊತ್ತಾಯ್ತೈತೆ. ಅದು ಪುಡಿ ಪುಡಿ ಆಗಿದ್ರೆ ಡ್ಯಾನ್ಸ್ ಮಾಡ್ತಿದ್ರಿ ನೀವು ಅಲ್ಲ. ಮತ್ತೆ ಇಂಥ ಎಲ್ಲಪ್ಪ ಅವಕಾಶ ಸಿಗುತ್ತೆ, ಇಂಥ ಅವಕಾಶ ಎಲ್ಲಿ ಸಿಗುತ್ತಪ್ಪ ನಮಗೆ? 33 ವರ್ಷ ಇದಾರಲ್ಲ ದೇವರು, ತೋರಿಸಿ ಒಬ್ಬನ ಡ್ಯಾನ್ಸ್ ಮಾಡಿದ್ರು. ಇವತ್ತಿನ ಕೃಷ್ಣನ 20 ಓದೋಣ, 20 ಓದಿನಿ. Hallelujah. ಫಾರಿನ್ ರಿಪೋರ್ಟ್ ಅಂತ ಹೇಳ್ತಾವ್ರು ಮೇಡ ಸಾರು, 30 ಓದಿ ಸರ್ ನೀವು. ನೀವು ಡ್ಯಾನ್ಸ್ ಮಾಡಿದ್ರೆ ಇನ್ಯಾವಾಗ ಮಾಡ್ತಾರೆ? ಡ್ಯಾನ್ಸಲ್ಲಿ ನೋಡ್ತೀನಿ ನಾನು. ಹೋಗ್ಬೇಕು, ಪ್ರೇಯರ್ ಮಾಡಬೇಕು, ಬರ್ಬೇಕಾದ್ರೆ ಟಿಕೆಟ್ ಸಿಗಲ್ಲ, ಏನು ಮಾಡೋದು? ಫೋನ್ ಮಾಡೋದು, ಬೇಗ 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 ಬರಬೇಕು, ಬೇಗ ಬರಬೇಕು. ಏನು ಮಾಡೋಕ್ಕೆ? ಇಲ್ಲಿ ಸ್ತೋತ್ರ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಗಮನಿ ಇದೆ, ಬಡಿಯಲ್ಲ ಅಣ್ಣ, ಪರ್ಲೋಕಬ್ಬನ ಬಡಿತೀರಿ ಅಣ್ಣ. ಸುಮ್ಮನೆ ಅಣ್ಣ ಕೇಳ್ತಾ ಇದ್ದೀನಿ, ಅವರು ಅಣ್ಣ, ಅವರು ಈಗ ಮಗ ಅಲ್ಲ, ಅವರು ಅಣ್ಣ. ಅವ್ರು ಹೇಳ್ತಾರೆ ನೀವೆಲ್ಲ ಕೇಳಂಗಿಲ್ಲ, ನಾನು ಕೇಳಲ್ಲ, ನಾನು ಅಣ್ಣ, ನಾನು ಆಯ್ತಪ್ಪ ಅಣ್ಣನೇ.
ಈಗ ಬೆಳೆದಿದ್ದು ಯಾವ ಬೆಳಿತೀರ ಅಣ್ಣ ನೀವು? ನಾನು ನೋಡ್ತಿದ್ದೀನಿ ಇಬ್ರು ಇದ್ದಾರೆ ಅಣ್ದಿರು. ನಾನು ಹೇಳ್ಬೇಕು ಮುಂದೆ ಹೋಗಿ ಅಂತ. ಜೀಸಸ್ 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 ನೋಡ್ತಾ ಇರ್ತೀನಿ. ನಾನು ಒಂಚೂರು ಲೈನಲ್ಲಿ ಕ್ಯಾಚ್ ಮಾಡ್ತಂದ್ರೆ ಕ್ಯಾಚೆ ಮಾಡೋದು ಬಿಟ್ಟೇ ಬಿಡ್ತಾರೆ. 33 ವರ್ಷ ಲೈವ್ ಇದ್ದಾರೆ ದೇವರು. ಒಬ್ಬನ ಹೋಗಿ ತಪ್ಕೊಂಡು ತೋರಿಸ್ಬಿಟ್ರು. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಬ್ಬನ ಹೋಗಿ ತಪ್ಕೊಂಡು ತೋರಿಸಿ. ಒಬ್ಬ ಸಿಂಗಲ್ ಪರ್ಸನ್ ಮಮ್ಮಿ ಹೋಗಿ ತಪ್ಕೊಂಡು ತೋರಿಸಿ ಹೇಳೋಣ. ನನ್ನ ಮಗನ ದಯವಿಟ್ಟು ಬಿಟ್ಬಿಡಿ. ನನ್ನ ಮಗನ ಶಿಲ್ಬೆಗೆ ಹಾಕ್ಬಿಡಿ. ನನ್ನ ಹಾಕಿ ಶಿಷ್ಯಂದ್ರೆ ಹೇಳ್ತಿದ್ರಲ್ಲ, ಸ್ವಾಮಿ ನಾನು ನಿನ್ಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಸ್ವಾಮಿ. ಎಲ್ಲೋದು ಸ್ವಾಮಿ ಅನ್ನೋದಲ್ವ? ಓಡೋದ್ರು. ಸ್ವಾಮಿ ನಿನ್ನ ಪ್ರಾಣ ಕೊಡ್ತೀನಿ ಸ್ವಾಮಿ, ನಿನ್ನ ಬದಲಿಗೆ ನಾನೇ ರೆಡಿ ಸ್ವಾಮಿ. ಎಲ್ಲ ಓಡೋಯ್ತು. ಭಕ್ತರು ನೋಡಿ, ಸ್ತೋತ್ರ ಹೇಳಿದ್ರು ಸ್ತೋತ್ರ ಹೇಳ್ತಾ ಇಲ್ಲ. ಸ್ತೋತ್ರ ಹೇಳ್ತಾ ಇಲ್ಲ. Hallelujah. 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 ಯಾರು ದೇವ್ರನ್ನ ಬಾ ನಿನ್ನ ಬಿಟ್ಟರೆ ನಮಗೆ ಗತಿ ಇಲ್ಲಪ್ಪ, ಐ ಲವ್ ಯು ಅಂತ ಈಗ ದೇವ್ರು ಹೇಳೋದು. ನಾನು ಇದ್ದಿದ್ರೆ ಗ್ಯಾರಂಟಿ ಹೇಳ್ತಿದ್ದೆ, ಅದು ಬೇಡಪ್ಪ ಈಗಲೇ ಬಂದು ಮುಂದೆ ಬಿಟ್ಟು ಡ್ಯಾನ್ಸ್ ಮಾಡಿ ಹೇಳ್ಬೋದು. ಮಂಜುಷ ಬರ್ತಿದ್ದು ದಾವಿದ ಒಬ್ಬ ಮಾತ್ರ ಹೋಗಿ ಕಿಸ್ ಕೊಟ್ಟು ಐ ಲವ್ ಯು ಅಂತ ತಪ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಒಬ್ಬನೇ ಡ್ಯಾನ್ಸ್ ಮಾಡಿದ್ರು. ಹೆಂಡತಿ ಡ್ಯಾನ್ಸ್ ಮಾಡಲಿಲ್ಲ, ಮಗ ಡ್ಯಾನ್ಸ್ ಮಾಡಲಿಲ್ಲ, ಯಾರು ಮಗಳು ಮಾಡಲಿಲ್ಲ. ಆಯಿತು ನಿಮಗೆ ಕೊಟ್ಟಿದೆ ಸಾಮರ್ಥ್ಯ. ಆದರೆ ಯೇಸು ಸ್ವಾಮಿ ಟೈಮಲ್ಲಿ 33 ವರ್ಷ ಒಬ್ಬರಾದ್ರೂ ಹೇಳಿದ್ರು. ನಾನು ಇವತ್ತೇ ಹೇಳ್ತೀನಿ, ಇವತ್ತೇ ಗೊತ್ತಾಗ್ತದೆ ನನಗೆ. ಯಾರೋ ಐ ಲವ್ ಯು ಹೇಳಿದ್ರು. ಒಬ್ಬರು ಬಂದಿದ್ದಾರೆ, ಅಪ್ಪ ನನಗೆ ಕಣ್ಣು ಕಾಣ್ತಾ ಇಲ್ಲಪ್ಪ, ನನಗೆ ಕಣ್ಣು ಕೊಡು. ಕಣ್ಣು ಬಂದಾಯ್ತಾ? ಟಾಟಾ ಬಾಯ್. ಅಪ್ಪ ನನಗೆ ಕುಷ್ಠರೋಗ ಅಪ್ಪ. ಹೋಗಪ್ಪ ಶುದ್ಧ ಆಗ್ತಿ, ಹೋಗ್ಬೇಕಾರೆ ಶುದ್ಧ ಆಯ್ತು. ಐ ಲವ್ ಯು ಹೇಳಪ್ಪ ಅಪ್ಪನು ಬರ್ಲಿಲ್ಲ. ತಪ್ಕೊಂಡು ಕಾಲು ಹಿಡ್ಕೊಂಡು ಮುದ್ದು ಕೊಟ್ಟು ಆ ಮುದ್ದು ಕೊಟ್ಟಿದ್ದು ಒಳ್ಳೆ ಏಸು ಪಾಲು ಮುದ್ದು ಕೊಟ್ಟಿದ್ದು ಒಳ್ಳೆಯವಳಲ್ಲ. ಒಬ್ಬ ಸ್ತ್ರೀ ಮಾತ್ರ ಆ 33 ವರ್ಷದಲ್ಲಿ ಆ ಸ್ತ್ರೀ ಮಾತ್ರ ದೇವ್ರನ್ನ ಪ್ರೀತಿ ಮಾಡಿ ತೋರಿಸ ಪಾದ ಹಿಡ್ಕೊಂಡು ಕಣ್ಣೀರು ಸುರಿಸ್ತಾ ಸುಗಂಧ ತೈಲನ ಪಾದಕ್ಕೆ ಹಚ್ಚಿ ಮುತ್ತು ಕೊಡ್ತಾನೆ, ದೇವರಿಗೆ ಮುತ್ತು ಕೊಡ್ತಾನೆ ಇದ್ದಾಳೆ. ಹೇಳ್ತಾ ಇದ್ದಾರೆ, ಇದಕ್ಕೆ ಸಾಕ್ಷಿ ವಿಟ್ನೆಸ್ ಆಕೆ ಮಾಡಿದ ಪಾಪ ಬಹಳ, ಪ್ರೀತಿನೂ ಬಹಳ. ಹೀಗೆ ಆಶ್ಚರ್ಯ ಆಗ್ತಿದೆ. 33 ವರ್ಷ ದೇವ್ರು ಸಿಕ್ಕಿದ್ರು ಐ ಲವ್ ಯು ಅಂತ ಒಬ್ರು ಹೇಳಿಲ್ವಲ್ಲ. ಏಸಪ್ಪನಿಗೆ ಎಷ್ಟು ನೋವಾಗಿರ್ಬೋದು. ಆದಮ್ಮ ಅವನು ಐ ಲವ್ ಯು ಹೇಳಿಲ್ವಲ್ಲ. ಈ ಕಡೆ ಗಮನ ಇಟ್ಕೊಡಿ. ಈ ಕಡೆ ಸ್ತೋತ್ರ ಹೇಳ್ಬೇಕಾದ್ರೆ ಆ ಗೋಧಿ ಹಿಡಿದು ಬರೋದು. ಏಸಪ್ಪ ನಾನು ಇಷ್ಟು ಚೆನ್ನಾಗಿ ಆರೋಗ್ಯ ಕೊಟ್ಟಿದೀಯ ಸ್ತೋತ್ರಪ್ಪ, ನನಗೆ ಸಮಾಧಾನ ಕೊಟ್ಟಿದೀಯ ಸ್ತೋತ್ರ, ಸಂತೋಷ ಕೊಟ್ಟಿದೀಯ ಸ್ತೋತ್ರ, ಜ್ಞಾನ ಕೊಟ್ಟಿದೀಯ ಸ್ತೋತ್ರ, ಬುದ್ಧಿ ಕೊಟ್ಟಿದೀಯ ಸ್ತೋತ್ರ, ಶಕ್ತಿ ಕೊಟ್ಟಿದೀಯ ಸ್ತೋತ್ರ, ಹಣ ಕೊಟ್ಟಿದೀಯ ಸ್ತೋತ್ರ, ಭಕ್ತಿ ಕೊಟ್ಟಿದೀಯ ಸ್ತೋತ್ರ, ಬಲ ಅಭಿಷೇಕ ಕೊಟ್ಟಿದೀಯ ಸ್ತೋತ್ರ, ಮಹಿಮೆ ಕೊಟ್ಟಿದೀಯ ಸ್ತೋತ್ರ. ನೀವು ಯಾವಾಗ ಸ್ತೋತ್ರ ಹೇಳ್ತಿರ್ತೀರಾ, ಯಾವಾಗ ನೀವು ಸ್ತೋತ್ರ ಹೇಳ್ತಿರ್ತೀರಾ, ಎಲ್ಲ ಚಾನಲ್ಗಳು ಓಪನ್, ಎಲ್ಲ ಭಾಗದಲ್ಲೂ ಓಪನ್ ಆಗುತ್ತೆ, ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ಒಂದೇನು ಸಂತೋಷ ಗೊತ್ತಾ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರಲ್ಲ, ಯೇಸು ನನ್ನೊಳಗಿದಾರಲ್ಲ, ಯೇಸು ನನ್ನ ಜೊತೆ ಇದ್ದಾರಲ್ಲ. ಮಕ್ಕಳಿಗೆ ಹೇಳಿ ಪ್ರಾಬ್ಲಮ್ ಹೇಳ್ಬೇಡ, ಹೇಳಿ ಪ್ರಾಬ್ಲಮ್ ಹೇಳ್ಬೇಡ. ಪ್ರಾಬ್ಲಮ್ ಆಲ್ರೆಡಿ ಹೋಗಾಯ್ತದು. ಅಲ್ಲಿ ಯೇಸು ಬರ್ಬೇಕಾದ್ರೆ ದೇವ ಹೋಗ್ಬೇಕಲ್ವ, ಅಲ್ಲಿ ಯೇಸು ಆಡ್ತೇವೆ, ದೇವ ಏನಾಗ್ತದೆ, ನೀವು ಆಲ್ರೆಡಿ
ನೋಡಿ ಸ್ತೋತ್ರ ಹೇಳ್ಬೇಕಾದ್ರೆ ಪ್ರಾಬ್ಲಮ್ ಯೇಸು ಹತ್ರ ಬಂದಾಗ್ಲೇನೆ ಆಲ್ರೆಡಿ ಮಗಳು ಕೋಮಾ ಸ್ಟೇಜ್ ಸತ್ತೋಗಾಯ್ತು. ಯೇಸು ಹೋಗ್ಬೇಕಾದ್ರೆ ಮಗಳಿಗೆ ಅಲ್ಲಿ ಜೀವ ಸತ್ತು 4 ದಿನ ಆಗಿದೆ. ಲಾಜರಸ್ ಸತ್ತು 4 ದಿನ ಆಗಿದೆ, ಜೀವ ಇಲ್ಲ, ಬಾಡಿನ ಕೊಳಿತಾ ಇದೆ ಬಾಡಿ. ಯೋಚನೆ ಮಾಡಿ 4 ದಿನ ಆಗಿದೆ ಅಂದ್ರೆ ಒಂದು ಸೆಕೆಂಡ್ ನಾನು ಅಬ್ಸರ್ವ್ ಮಾಡಿದೆ. ಇಷ್ಟು ಇದಕ್ಕೆ ಶರೀರಕ್ಕೆ ಏನೇನೋ ಮಾತಿರಲ್ಲ, ಮೇಕಪ್ ಎಲ್ಲ ಸತ್ತೋಗಿ 2 ದಿನ ಇರಲಿ ಬಾಡಿ ಹೆಂಗೆ ವಾಸನೆ ಬರ್ತೇನೆ. ಅಲ್ಲಿ ಸತ್ತೋಗಿ ನಾಯಿ ಎಷ್ಟಿತ್ತಲ್ಲ, ಇಲಿ ಎಷ್ಟಿತ್ತಲ್ಲ, ಕೊಟ್ಟಿ ಬೆಕ್ಕಿನ ಎಷ್ಟಿತ್ತಲ್ಲ, ಮೂಗ್ಬಿಡ್ತಲ್ಲ. ಈ ಬಾಡಿ ಇದೆಯಲ್ಲ, ಒಂದು ವಾರ ಸ್ನಾನ ಮಾಡಿದ್ರೆ ಹಂಗೆ ಗಮ ಹೆಂಗಿರುತ್ತೆ. 2 ದಿನ ಬ್ರಷ್ ಮಾಡಿದ್ರೆ ಸ್ಮೆಲ್ ಹೆಂಗೆ ಬರುತ್ತೆ. ನಿಮ್ಮ ಸ್ಮೆಲ್ ನಿಮಗೆ ಆಗಲ್ಲ. ಕೆಲಸ ಇಲ್ಲ. 2 ದಿನ ಬ್ರಷ್ ಮಾಡಿದ್ರೆ ನಿಮ್ಮ ಸ್ಮೆಲ್ ನಿಮಗೆ ಆಗಲ್ಲ, ಬರುತ್ತೆ. ಹಾಗಾದ್ರೆ ನಮ್ಮನ್ನ ಹೆಂಗೆ ದೇವ್ರ ಪ್ರೀತಿ ಮಾಡ್ತಾರೆ. ಪಾಪದಿಂದ ತುಂಬಿತ್ತು ಜೀವನ, ಫುಲ್ಲು ಕೆಟ್ಟೋಗಿತ್ತು. ಒಂದು ಯಾವುದು ನಾನು ಸಿಂಪಲ್ ಹೇಳೋದು, ಗಾಯ ಎಲ್ಲ ಹುಳ ಬೀಳ್ತಾ ಇದೆ ಚರ್ಮಕ್ಕೆ, ಯಾವ್ದಾದ್ರು ಒಂದು ಅವ್ರನ್ನ ಹೋಗಿ ಮುದ್ದಾಡಿ ನಾನು ಮುದ್ದಾಡ್ತಾರೆ, ಮೂಗು ಮುಚ್ಕೊಂಡು ಇದು ಮಾಡ್ತಾರೆ. ಹೌದಲ್ವ? ಆದರೆ ದೇವರು ನಮ್ಮನ್ನ ಮೂಗು ಮುಚ್ಕೊಂಡು ನನ್ನ ಮಗಳು ನಮ್ಮ ಪಾಪಗಳು ಕಡಿ ಕೆಂಪಾಗಿದ್ರು ಅವರೊಬ್ರು ಮಾತ್ರ ನಮ್ಮನ್ನು ಶುದ್ಧಿ ಮಾಡಿ, ಅವರೊಬ್ರು ಮಾತ್ರ ನಮ್ಮನ್ನೆಲ್ಲ ಪರ್ಫೆಕ್ಟ್ ಮಾಡಿ. ಹಲ್ಲೆಲೂಯಾ, 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 ಮಹಿಮೆ. ಪತ್ರಿಕೆ 12ನೇ ಅಧ್ಯಾಯ 13ನೇ ವಾಕ್ಯ. 12 ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು, ಎಲ್ಲ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ ಜನರಿಗೆ, ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆ ಇದ್ದಾನೆ ಅಂದನು. ಏನು ವಾಕ್ಯದಲ್ಲಿ ಏನು ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದಿದ್ದು ನಮ್ಮನ್ನ. ಒಬ್ಬ ಏನು ಅವನು ಬೇರೆ ವಾಕ್ಯ ಹೇಳ್ತಾರೆ, ತುಂಬ ಐಶ್ವರ್ಯವಂತ. ಅಲ್ಲಿ ಇನ್ನೊಂದು ಕಡೆ ನೋಡ್ತೀವಿ, ಆಸ್ತಿನ ಡಿವೈಡ್ ಮಾಡೋಕೆ ಹೇಳ್ತಾರೆ. ಅದಕ್ಕೆ ಇದೇ ಹೇಳಿರ್ತಾರೆ, ಆಸ್ತಿನೆಲ್ಲ ಕೊಟ್ಬಿಟ್ಟು ಬಡವರಿಗೆ ಮಾಡಿಬಿಟ್ಟು ಬಾ ನಿಮ್ಮ ಅವನು ಒಳ್ಳೆ ಒಂಥರ ಅಲ್ವಾ, ಆ್ಯಕ್ಟ್ ಮಾಡಬೇಡಿ, ಕ್ಲೀನಾಗಿ ಗೊತ್ತಾಗುತ್ತೆ ಯೇಸಪ್ಪನಿಗೆ. ಒಬ್ಬ ವ್ಯಕ್ತಿ ಪರ್ಸನ್ ಬರ್ತಾರೆ, ಸಭೆಗೆ ಅರ್ಥ ಆಗ್ತದೆ ಕ್ಲೀನಾಗಿ ಸಭೆ. ಒಬ್ಬ ಪರ್ಸನ್ ಬರ್ತಾನೆ, ಹೆಂಗೆ ಬರ್ತಾನೆ ಅಂದರೆ, ಸ್ವಾಮಿ ನಾನು ಒಳ್ಳೆಯದಾಗಬೇಕು, ಏನು ಮಾಡಬೇಕು ಸ್ವಾಮಿ? ಅದು ಒಳಗಡೆ ಏನೋ ಇದೆ, ಇದು ಬಂದ್ಬಿಟ್ಟು ಆ್ಯಕ್ಟ್ ಮಾಡ್ತಾರೆ, ಮಾಡಬೇಡ, ಎಡಿಯಲ್ಲ, ಎಡಿಯಲ್ಲ. ಮೂರು ಮುಖಂಡು
ವೇಸ್ಟ್ ಗೊತ್ತಾಗಿದ್ದು ನೀವು ವೇಸ್ಟ್ ಅದು ಅಲ್ಲೇನಾಗುತ್ತೆ ಅಲ್ಲಿ ಗೊತ್ತಾಗ ಅವನೇನು ಮಾಡ್ತಿದ್ದಾನೆ ಒಳ್ಳೆ ಅಂತಾನೆ ಆ್ಯಕ್ಟ್ ಮಾಡಕ್ಕೆ ಬರ್ತಾ ಇದ್ದಾನೆ. ದೇವ್ರ ಹತ್ರ ಆಡಕ್ಕಾಗುತ್ತಾ? ಆಡಕ್ಕಾಗುತ್ತಾ? ಭಕ್ತರಿಗೆ ಯಾರು ಬೇಡಪ್ಪ, ಎಲ್ಲರ ಮುಂದೆ ಗೊತ್ತಾಗುತ್ತೆ ಹುಷಾರು, ಎಲ್ಲರ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡ್ತೀರಾ? ಒಳ್ಳೆ ಅಂತಾನೆ ಆಡ್ತಾರೆ. ಬಹಿರಂಗವಾಗಿ ಗೊತ್ತಾಗುತ್ತೆ ಅದು, ಬಹಿರಂಗ ಅದು. ಅವ್ಳು ಒಳ್ಳೆಯದಲ್ಲ, ಎಲ್ಲರೂ ಗೊತ್ತು. ಅವ್ಳು ಏನ್ ಮಾಡಿದ್ರು ಬಹಿರಂಗವಾಗಿ ಆಚೆಗೆ ಬರ್ತಾ ಇದೆ. ಹೀಗೆ ತೋರಿಸಿದ್ದು ಪ್ರೀತಿ ಬಹಳ ಬಹಳ ಪಾಪಗಳು ಕ್ಷಮಿಸಲ್ಪಟ್ಟು ಬಹಿರಂಗವಾಗಿ ಅವಳು ಮಾಡಿದ್ದು ಒಳಗಿಂದು ಗೊತ್ತಿಲ್ಲ. ಬಟ್ ದೇವರಿಗೆ ಗೊತ್ತಾಗ್ತಾ ಇದೆ ಆಕೆ ಏನಕ್ಕೆ, ಯಾವ ಉದ್ದೇಶಕ್ಕೆ, ಏನ್ ರೀಸನ್ಗೆ ಬಂದಿದ್ದಾಳೆ ಆ ದೇವರಿಗೆ ಮಾತ್ರ ಗೊತ್ತಾಗ್ತದಲ್ಲ. ಭಕ್ತರಿಗೆ ಡ್ರಾಮ ಆಡಿ ಟ್ಯಾಪೆ ಹಚ್ಬೇಡ ದೇವರಿಗೆ. ಮನುಷ್ಯ ಹತ್ರ ಹೆಂಗ ಆಡ್ಬೋದು ಅಲ್ಲ? ಸಾರಿ ತಪ್ಪಾಯ್ತು, ನಾನು ಮಾಡಿಲ್ಲ. ಓಕೆ, ನೀವು ಹೇಳ್ಬಿಡಿ ನೋಡೋಣ. ಲೈವ್ ಹೇಳ್ಬಿಡಿ ನೋಡೋಣ. ಥ್ಯಾಂಕ್ ಯು ಸ್ವಾಮಿ, ನಾನು ಒಳ್ಳೆಯವನಪ್ಪ. ಏನೋ ಕಡಿಮೆ ಆಗಿದೆಯಾ ಸ್ವಾಮಿ? ಹಾಂ ಸರಿ, ಏನಪ್ಪ ಏನು ಪ್ರಾಬ್ಲಮ್ ನಿಂದು? ತಂದೆ ತಾಯಿಗಳಿಗೆ ಸನ್ಮಾನ ಮಾಡಬೇಕು. ನಾನು ಚಿಕ್ಕದಿಂದ ಹಂಗೆ ಮಾಡ್ಕೊಂಬಂತೀನಪ್ಪ. ಹಾಂ ಸರಿ, ದೇವ್ರನ್ನ ಪ್ರೀತಿ ಮಾಡು. ನಾನು ಹುಟ್ಟಾಗಿಂದ ದೇವ್ರ ಪ್ರೀತಿ ಮಾಡ್ಕೊಂಡೇ ಬಂದಿದ್ದೀನಪ್ಪ. ಅಪ್ಪ ಮತ್ತೆ ಏನಾದ್ರು ಕಡಿಮೆ ಆಗಿದೆಯಾ? ಅವ್ರು ಒಂದು ಕಡಿಮೆ, ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ. ಯಾವುದಪ್ಪ? ಮ್ಯಾಥ್ಸ್. ಕೂಡೋದು ಕಲಿಯೋದು ತಪ್ಪಾಗಿದೆ. ಮ್ಯಾಥ್ಸ್ ಕಡಿಮೆ ಆಗಿದೆ. ಅದೇ ಡೇಂಜರ್ ತಾನೆ ಎಲ್ಲರಿಗೂ, ಸುಮಾರು ಜನಕ್ಕೆ. ಮ್ಯಾಥ್ಸ್ ಇರಬಾರ್ದಾಗಿತ್ತಪ್ಪ. ಅದೇನೇನೋ ಫಾರ್ಮುಲಾ ಅಂತಾರೆ. ಆ ಫಾರ್ಮುಲಾ ಹಾಕ್ಬೇಕಾದ್ರೆ ಕೈ ಆಗುತ್ತಲ್ವ? ಫಾರ್ಮುಲಾ ಅಲ್ವಾ? ಆ ಫಾರ್ಮುಲಾ ನೋಡಿ, ನಮ್ಮ ಇವ್ರಿಗೆ ಇಷ್ಟ ಆಯ್ತಲ್ಲ ಮ್ಯಾಥ್ಸ್, ಬೇಡ ಅದಲ್ಲ ಅಂತ ಹೇಳ್ತಿರೋದು. ಅಲ್ಲೆಲ್ಲೂಯ್ಯ, ಜಗತ್ತಿಗೆ ಮ್ಯಾಥ್ಸೇ ಇಷ್ಟ ಇಲ್ಲ. ಮ್ಯಾಥೆಲ್ಲ ಫಸ್ಟ್ ಬರ್ತೀಯ ಬಿಡು. ಏನೋ ಒಂದು ಕಡಿಮೆ ಆಗಿದೆ. ಏನಪ್ಪ ಕಡಿಮೆ ಆಗಿದೆ? ಆಸ್ತಿ ಎಲ್ಲ ಮಾರ್ಬಿಡ್ಬಾ. ಬೈಬಲಲ್ಲಿ ತುಂಬಾ ಶ್ರೀಮಂತ ಅವನು, ತುಂಬಾ ಶ್ರೀಮಂತ. ಅವನಿಗೆ ಈ ವಿಷಯ ಕೇಳಿ ಏನಾಯ್ತು? ಬೇಜಾರು. ಅಪ್ಪ ಎಲ್ಲ ಇಷ್ಟು ತನಕ ಚೆನ್ನಾಗಿ ಮಾತಾಡಿದೆ, ಲಾಸ್ಟ್ ಚೆನ್ನಾಗಿ ಮಾತಾಡಿಲ್ಲ. ಇಷ್ಟು ತನಕ ಚೆನ್ನಾಗಿ ಮಾತಾಡ್ದೆ ನೀನು, ಲಾಸ್ಟಿಗೆ ಮಾತಾಡ್ದಲ್ಲ, ನನಗೇನಾಗ್ಬಿಡ್ತು? ತುಂಬಾ ನೋವಾಯ್ತಪ್ಪ, ಬೇಜಾರಾಯ್ತು. ಆಸ್ತಿ ಎಲ್ಲ ಮಾರು ಅಂತ ಹೇಳ್ದಲ್ಲ, ನೀನು ಇಟ್ಕೊಂಡ್ ಮಾತ್ರ ನನಗೆ ಖುಷಿ ಆಗೋದು. ನೀನು ಮಾರ್ಬಿಟ್ಬಾ ಅಂದಲ್ಲ, ಅದು ನಿನಗೆ ಕಡಿಮೆ ಆಗಿದೆ. ನೀನು ಅದು ಮಾರಿದ್ರೆ ದೇವರ ಸಂಪತ್ತನ್ನು, ಈ ಲೋಕ ನೀನು ಮಾರಿದ್ರೆ ದೇವರ ಮಹಿಮೆ ನಿನಗೆ ಅದು ಬರುತ್ತೆ. ಈ ಲೋಕ ನೀನು ಬಿಟ್ರೆ ದೇವರ ಪರಲೋಕ ಟೆಜರಿ ನಿನಗೆ ಓಪನ್ ಆಗುತ್ತೆ. ಕೆಟ್ಟದನ್ನ ಬಿಟ್ರೆ ಒಳ್ಳೆದು ಫಿಲ್ ಆಗುತ್ತೆ ಅಲ್ಲ? ಫಿಲ್ ಅಲ್ವಾ? ಖಾಲಿ ಪದನ ತಾನೆ, ಇದು ಖಾಲಿ ಮಾಡ್ಬೇಕು ತಾನೆ. ಕೆಟ್ಟದ್ದು ಖಾಲಿ ಮಾಡಿದ್ರೆ ತುಂಬುತ್ತೆ, ಅಸತ್ಯನ ಬಿಟ್ರೆ ಅಲ್ವಾ? ಥ್ಯಾಂಕ್ ಯು ಜೀಸಸ್. ಪಾಪ ಬಿಟ್ರೆ ನಿತ್ಯ ಜೀವ, ಪರಿಶುದ್ಧವಾದ ಜೀವನ ಬಿಟ್ಟಾಗಲೇ ತುಂಬಿಸೋದು. ನಾನು ಹೇಳ್ತಾನೆ, ಇಲ್ಲಿ ತನಕ ಏಸಪ್ಪ ಚೆನ್ನಾಗಿ ಮಾತಾಡಿದ್ರು. ಆ ಲಾಸ್ಟ್ ವಾರ್ನಿಂಗ್ ಬಂತಲ್ಲ, ನನಗೆ ಇಷ್ಟ ಆಗಿಲ್ಲ ನನಗೆ. ಬಟ್ ಅದು ಆಗಲೇಬೇಕಲ್ಲ, ಇಷ್ಟ ಆಗಲಿ ಬಿಡಲಿ, ನಿಮ್ಮ ಒಳಗೆ ಇರೋದು ಹೇಳಲೇಬೇಕಲ್ಲ. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ನಾನು ಅಂತ ಹೇಳಿದ್ದು, ಅಯ್ಯೋ ನಾನು ಸದುಪದೇಶ ನನಗೆ ಕೇಳಿಲ್ವಲ್ಲ, ಎಲ್ಲರ ಮುಂದೆ ನಾನು ಬಿದ್ದೋಗ್ಬಿಟ್ಟಲ್ಲ, ನಾನು ಹೇಳ್ಬೇಕಿತ್ತು ನಾನು ಅವಾಗ. ಎಸ್, ಗ್ಲೋರಿ ರಾಜ್. ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಬರ್ದಿದ್ದೀರಾ ಅಲ್ಲಿ. ಅದೇ ಇಲ್ಲಿ ರಿಸಲ್ಟ್ ಹೇಳ್ತಾ ಇದ್ದಾರೆ. ಒಬ್ಬ ಬಂದಿದ್ದಾರೆ, ಬೋಧಕನೇ ಆಚಿನ ಪಾಲ್ ಮಾಡ್ಕೊಡು. ಏಸಪ್ಪ ಹೇಳ್ತಾ ಇದ್ದಾರಲ್ವಾ, ಏನ್ ತಿಳ್ಕೊಂಡಿದ್ಯಾ? ನನ್ನನ್ನ ಪಾಲ್ ಮಾಡಕ್ಕೆ ಬಂದಿಲ್ಲ. ಆಸ್ತಿ ವಿಷಯಕ್ಕೆ ದೇವರು ಬಂದಿಲ್ಲ. ಪಾಪಿಗಳನ್ನ, ಕೆಟ್ಟೋಗಿರೋದನ್ನ ಹುಡುಕಿ ರಕ್ಷಿಸೋದಕ್ಕೆ ಬಂದಿಲ್ಲ. ದೇವರು ಬಂದಿರೋದು ರಕ್ಷಕನಾಗಿ, ಆಸ್ತಿನ ಡಿವೈಡ್ ಮಾಡಕ್ಕಲ್ಲ. ಅದೇ ಕೇಳ್ತೆ, ಕಳ್ಳ ಏನು ಬರ್ತಾ ಇದ್ದಾನೆ? ಆದ್ರೆ ಏಸು ಬರ್ತಾ ಇದೆ ಏನಕ್ಕೆ? ಜೀವ ಎಲ್ಲ ಅಭಿವೃದ್ಧಿ ಆಗ್ತದೆ. ಬೈಬಲ್ ಏಸಪ್ಪ ಹೇಳ್ತಾರೆ, ಅಬ್ರಾಹ್ಮನ್ಗೆ ಕಾಲಿಡೋ ಜಾಗ ಎಲ್ಲ ನಿಂದು ಅಂತ ಹೇಳ್ತಾರೆ. ಅಲ್ಲಿ ಪಾಲ್ ಮಾಡಕ್ಕಿಲ್ಲ.
ಅದ್ರ ನೋಡಿ ಇದೇ ವಾಕ್ಯ ಹೇಳ್ತಾ ಇದೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರಲ್ಲಿ ಅವರಿಗೆ ಒಂದು ಏನು ಕಡಿಮೆ ಆಗಿದೆ ಅಲ್ಲಿ ಒಂದು ಸಾಮಾನ್ಯ ಹೇಳ್ತಾರೆ ಏನು ಅನ್ನಲ್ಲ ಅರ್ಥ ಮಾಡ್ತಾರೆ. ಒಬ್ಬನೊಬ್ಬ ಐಶ್ವರ್ಯವಂತ ಇದ್ದ ಅವನು, ಭೂಮಿ ಚೆನ್ನಾಗಿ ಬೆಳೀತವನು. ಮುಂದೆ ನೀವು ಒಬ್ಬೊಬ್ರಿಗೂ ನಿಮ್ದೇನು ಇನ್ಕಮ್ ಇರುತ್ತೆ ಇನ್ನೂ ಹೆಚ್ಚುತ್ತೀರ ಒಬ್ಬೊಬ್ರು ನಿಮ್ಮ ಐಶ್ವರ್ಯ ಹೆಚ್ಚುತ್ತೆ ಮಲ್ಲಿ ನಿಂದೆ ಹೆಚ್ಚಾಗುತ್ತೆ ನಿಂದೆ ಹೆಚ್ಚಾಗುತ್ತೆ ಇನ್ಕಮ್ ಸುಮ್ಮನೆ ನಿಂದೆ ಹೆಚ್ಚಾಗುತ್ತೆ. ಆದ್ರೆ ಒಬ್ಬೊಬ್ರು ಕೇಳ್ಕೊಳ್ಳಿ ಮಂಜು ಬ್ರದರ್ ದೇವು ನಿಮ್ಮನ್ನೆಲ್ಲ ಇನ್ಕಮ್ ಹೆಚ್ಚಾಗುತ್ತೆ ಆದ್ರೆ ಬೆಳೆ ಹೆಚ್ಚಾಗುತ್ತೆ. ನಿಂದು ದೇವ್ರು ಹೆಚ್ಚಿಸ್ತಾರೆ, ಖುಷಿ ನಿಂದೆ ಹೆಚ್ಚಿಸ್ತಾರೆ, ನಿಂದು ಇನ್ಕಮ್ ಹೆಚ್ಚಾಗುತ್ತೆ. ಆದ್ರೆ ಗೋಡೆ ಏನ್ ಮಾಡ್ತಾ ಇದ್ದೀರಾ? ಒಂದು ಅಕೌಂಟ್ ಅಲ್ಲ, 3 ಅಕೌಂಟ್ ಮಾಡಿದ್ರು ಎಲ್ಲರಿಗೂ ಕೇಳಿಸಿ ಪಾನ್ ಕಾರ್ಡ್ ಕೊಡಲೇಬೇಕು. ಮೊದಲು ಕೇಳ್ತಾ ಇಲ್ಲ, ಈಗ ಎಲ್ಲ ಕಡೆ ಒಂದು ನಂಬರ್ ಹೋದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರಾ ಅಂತ. ಪಾನ್ ನಂಬರು ಫೋನ್ ನಂಬರ್ ಬಂದರೆ ಯಾವ ಬ್ಯಾಂಕಲ್ಲಿ 1,000 ಇಟ್ಟಿದ್ರೆ 10 ಲಕ್ಷ ಇಟ್ಟಿದ್ರೆ 1 ಕೋಟಿ ಇದ್ರೆ ಕ್ಲೀನ್ ಆಗುತ್ತೆ. ಇಲ್ಲೇ ಇದಿರ್ಬೇಕಾದ್ರೆ ಹಾರ್ಟಲ್ಲಿ ಏನಿದೆ, ಕಣ್ಣಲ್ಲಿ ಏನಿದೆ, ಕಣ್ಣಲ್ಲಿ ಏನು ನೋಡ್ತಾ ಇದ್ದಾರೆ ಇದೆಲ್ಲ ಕ್ಲೀನ್ ಆಗುತ್ತೆ. ಏನು ಬಯಸ್ತಾ ಇದೆ Hallelujah. Hallelujah. ಟೀಚರ್ಗಳಿಗೆ ಜಾಸ್ತಿ ಟೀಚಿಂಗ್ ಬೇಕು. ಅದಕ್ಕೆ ಹೇಳೋದು ಟೀಚರ್ ಆಗಬೇಡಿ ಲೆಕ್ಚರ್ ಆಗಬೇಡಿ ಅಂತ, ಅದಕ್ಕೆ ಆಗುತ್ತೆ. Hallelujah. Thank you Jesus. Hallelujah. ಟೀಚರ್ ಲೆಕ್ಚರ್ ಆಗಿರ್ತಲ್ಲ ಅವ್ರಿಗೆ ಜಾಸ್ತಿ ಟೀಚಿಂಗ್ ಬೇಕು ಗೊತ್ತಾ ನಿಮಗೆ? ಹೌದಲ್ಲ, ಅವ್ನು ಮೇಡಮ್ ಅಲ್ಲೇ ಕೂತಾರಲ್ಲ, ಇಲ್ಲೂ ಎಷ್ಟು ಜನ ಇದ್ದಾರೆ ಎಲ್ಲ ಟೀಚರ್ಗಳು ತುಂಬಿದ್ರೆ ಜಾಸ್ತಿ ಲೆಕ್ಚರ್ಗಳು ನೀನು ಜಾಸ್ತಿ ಮಾತಾಡ್ತಿದ್ರೆ ಭವ್ಯನೇ ಸ್ಕೂಲೇ ಓಪನ್ ಮಾಡ್ತಾರೆ. ಪ್ರಿನ್ಸಿಪಲ್ ಗ್ಯಾರಂಟಿ ಅದು ಏನೋ ಅಷ್ಟ ಅಂತೆ ಡೈರೆಕ್ಟು ನೀನು ಏನೇನಿದೆ ಡೈರೆಕ್ಟ್ ಪ್ರಿನ್ಸಿಪಲ್ ನೀನು ಮಾಡಪ್ಪ ನೀನು ಸುಮ್ಮನೆ ಏನಂತ ಪ್ರಿನ್ಸಿಪಲ್ ಗ್ಯಾರಂಟಿ ಅದಕ್ಕೆ ಕರೆಕ್ಟ್ ಆಗಿದೆ. ಅವ್ರು ಹೆಡ್ ಮೇಡಮ್ ಇವರು ಪ್ರಿನ್ಸಿಪಲ್. ಈ ಕಡೆ ಒಂಚೂರು ಈ ಕಡೆ ಒಂಚೂರು ನೀವು ತಿಳ್ಕೊಡ್ಕೊಂಡು ಬರ್ರಿ ಆರಾಮಾಗಿ. ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ ಹಂಗೆ ಆಗೋದು ಆದಾಯ. ನೀವು ಪೂರ ಕಾಯ್ತಿಲಿಗೆ ದೇವ್ರು ಕೂರಿಸೋದು ಸಿಂಹಾಸನದ ಮೇಲೆ, ನೀವು ನಡೆಯೋಕ್ಕಾಗ್ತಿಲಿಗೆ ನಡೀತಾ ಇದ್ದೀರಲ್ಲ, ನೀವು ಓಡೋಕ್ಕಾಗ್ತಿಲಿಗೆ ಓಡ್ತಾ ಇದ್ದೀರಲ್ಲ, ಮಾತೇ ಬರ್ತಿಲ್ಲ ಮಾತು ಮಾಡ್ತಾ ಇದೆಯಲ್ಲ. ಥ್ಯಾಂಕ್ ಯು ಜೀಸಸ್. ಅವನು ಹೇಳ್ತಾನಂತೆ ಏನ್ ಮಾಡಿ ಓಡೋಣ ಜಾಸ್ತಿ ಪ್ಲಾನ್ ಎಷ್ಟು ಹೇಳ್ಕೊಡ್ತಾನೆ ಈಗ ದೊಡ್ಡ ಮಸ್ ನೋಡಿ ನಿಮ್ದೆಲ್ಲ ಒಬ್ಬೊಬ್ರು ಜಾಸ್ತಿ ಆಗಿರ್ತಾರೆ, ವಾಡೆ ಜಾಸ್ತಿ ಮಾಡಿಸ್ಬೇಕು. ರಾಗಿ ತುಂಬಕ್ಕಲ್ಲ, ಏನು ತುಂಬಕ್ಕೆ ವಾಡೆ ಮಾಡಿಸ್ತಾರದು ಏನಾಗ್ತಾರೆ GST ಅಕೌಂಟಿಂದ ಏನಾಗ್ತಾರೆ ಸುಮ್ಮನೆ ಅದಕ್ಕೆ ಓಡೆ ಮಾಡಿಸ್ಬೇಕು. ರಾಗಿ ಓಡೆ ಅಲ್ಲ, ಭತ್ತದ ಓಡೆ ಅಲ್ಲ, ದುಡ್ಡಿನ ಓಡೆ. ಹಾಗಂತದಿದೆ ಓಡೆ ಮಾಡಿಸ್ತಾ ಇದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಶ್ರೀಮಂತ ಆಗಿಲ್ಲ ಅವರು. ದೇವ್ರ ವಾಕ್ಯದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಬರ್ತಾ ಇದೆ, ನೀವು ಫುಲ್ ಅದ್ರೊಳಗೆ ಈ ಒಡೆ ತುಂಬಿಸಿ, ಈ ಒಡೆ ತುಂಬಿಸಿ ಫಸ್ಟ್. ಈ ಒಡೆ ಕಾಲಿದೆಯಲ್ಲ ಇದ್ರೊಳಗೆ ಫಸ್ಟ್ ದೇವ್ರ ವಾಕ್ಯ ತುಂಬಿಸಿ, ನೀವು ತುಂಬಿಸಿ, ಮಹಿಮೆ ತುಂಬಿಸಿ, ಗ್ಲೋರಿ ತುಂಬಿಸಿ. ವಾಕ್ಯ ಹೇಳ್ತಾ ಇದ್ದೇನೆ, ಏನಾಗ್ತಾ ಇದ್ದೇನೆ ಅವ್ನು ಹೇಳ್ತಾನೆ ವಾಡಿನ ಆ ವರ್ಷ ಚೆನ್ನಾಗಿ ಬೆಳೆದಂಥದ್ದು ವಾಡೆ ಜಾಸ್ತಿ ಮಾಡಿ ಅದರೊಳಗೆ ತುಂಬಿಸ್ತಾನಂತೆ. ನೆಕ್ಸ್ಟ್ ಏನ್ ಮಾತಾಡ್ತಾವನವನು ಗುದ್ದಾಗಿ ಮಾತಾಡ್ತಾನೆ. ಈ ಕಡೆ ಯಾರಿಗೂ ಹೇಳಿಲ್ಲ ಅವನು, ಯಾರಿಗೂ ಹೇಳಿಲ್ಲ. ಇವರು ಹೆಂಗಿದ್ದಾರೆ ಅಂದ್ರೆ ಈ ವಯಸ್ಸಾಯ್ತಾರತ್ತಲ್ಲ 60 ವರ್ಷ ಮೇಲೆ ದಾಟಿದ್ಮೇಲೆ 60 ವರ್ಷ ದಾಟಿರ್ತಾರೆ ಅವ್ರಿಗೆಲ್ಲ ಏನು ಮಾಡ್ತಾರೆ ಪ್ಲ್ಯಾನು ಎಲ್ಲ ಕಡೆ ಕಮೆಂಟ್ ಕೇಳಿಸ್ಕೊಳ್ಳಿ. ಗಂಡಿಗೆ ಹೇಳಲ್ಲ, ಹೆಂಡತಿಗೆ ಹೇಳಲ್ಲ, ಮಕ್ಕಳಿಗೆ ಹೇಳಲ್ಲ, ಕ್ಲೀನಾಗಿ ಡೆಪಾಸಿಟ್ ಮಾಡ್ತಾರೆ. ಅಲ್ಲಾಗಿದೆ ಹಂಗೆ ಅಲ್ಲಿ ಯಾರಿಗೂ ಹೇಳ್ತಾ ಇಲ್ಲ ಅವನು, ಯಾರಿಗೂ ಹೇಳ್ತಾನೆ ಡೆಪಾಸಿಟ್ ಮಾಡೋದು. ಮನೆ ಗಂಡಲ್ಲಿ ಮಗ ಸಾಕಿಲ್ಲ,
ಮಗಳು ಸಾಕಿಲ್ಲ ಅಂದ್ರೆ ಅದಕ್ಕೇನೆ ದೇವ್ರು ಹೇಳಿರೋದು ನಾನೇ ನಿನ್ನ ಸೃಷ್ಟಿ ಮಾಡಿದ್ದೀನಿ ನಾನೇ ಸಾಕಿ ಸಲುತ್ತೇನೆ. ನಾನೇ ಸಾಕಿ ಸಲುತ್ತೇನೆ. ಜೀಸಸ್ ಸಾಕು ನೀವೇ ಸಾಕು ಅದಕ್ಕೆ ನಿಮ್ ದುಡ್ಡು ಇಸ್ಕೊಂಡಿಲ್ಲ ಯಜಮಾನ್ರು. ನಿಂದು ಇಟ್ಕೊಳ್ಳೋ ಮಾತ್ರ ನಿಂದು ಹಂಗೆ ಬಿಟ್ಬಿಟ್ಟಿರೋದು. ಹೌದು ತಾನೇ? ಏಸಪ್ಪ ಕೊಡ್ತಾರೆ ಅಂತ ನಂಬಿದ್ರು, ಅದಕ್ಕೆ ಏಸಪ್ಪ ಕೊಟ್ರು. ಮೇಡಮ್ ಜನ ಇಸ್ಕೊಂಡ್ರ ನೀವು? ಕೆಬಿರಣಿ ಕೇಳ್ತಿದ್ದೀವಿ. ಕೇಳಿಸ್ಕೊಳ್ಳೋ ನಿಮ್ ದುಡ್ಡು ಮುಟ್ಟೆಲ್ಲ ನಿಮ್ ದುಡ್ಡು ಹಂಗೆ ಇದೆ. ಅಲ್ಲೆಲ್ಲೂಯ್ಯ. ಇಲ್ಲಾಂದ್ರೆ ನೀನು ಮಾತಾಡ್ಬಿಡ್ತಿದ್ದೆ. ನಾನು ನನ್ನ ದುಡ್ಡು ಸೇರಿಸಿದ್ದೀನಿ ತಗೊಳ್ಳೋದು, ಅದಕ್ಕೆ ಏಸಪ್ಪ ಬೇಡ ಬೇಡ ಎಲ್ಲ ವೇಟ್ ದುಡ್ಡು ಬೇಡ ಇಟ್ಕೊಂಡಿದ್ದೀನಿ, ಹಂಗೆ ಇಲ್ಲ ಸೇಫ್ಟಿ ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ಸೈಟ್ ಕೊಟ್ಟು ಮನಿ ಕೊಟ್ಟು ಡೆಪಾಸಿಟ್ ಇಟ್ಕೊಂಡು ನಗಲಾದ್ರೆ ಏನು ಮಾಡೋದು? ಅವ್ರು ನೋಡಿ ಅವ್ರು ಸಾಲ ಥರ ಕಾಣ್ತಾರೆ. ಅವ್ರು ಇಲ್ಲ ಅವ್ರು ಕೋಟಿ ಕೋಟಿ ನೆಕ್ಸ್ಟ್ ಹಂಗೆ ಆಗೋದು. ನಿಮಗೆ ಬಿಸ್ನೆಸ್ ಹೆಂಗೆ ಬರುತ್ತೆ ಅಂದರೆ ರೇಷ್ಮೆ ಮಿಷಿನ್ ಬಿಟ್ಟು ಅಲ್ಲಾಡಲ್ಲ, ಹಂಗೆ ಆಗೋದು. ಒಂದು ಮಿಷಿನ್ ತಂದು ಕೊಟ್ಟರೆ ಕೌಂಟ್ ಮಾಡಿ ಅದನ್ನ ನೋಡ್ಕೊಂಡು ಆಮೇಲೆ ಸ್ಪೆಂಡ್ ಮಾಡೋದು. ಅಲ್ಲೆಲ್ಲ ಥ್ಯಾಂಕ್ ಯು. ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಭವ್ಯಕ್ಕೆ ಸ್ಕೂಲೇ ಸರಿ ಅಂತ ಹೇಳ್ತಾರೆ ದೇವು. ಅಮ್ಮ ಬಿಟ್ಟಿರಲ್ಲ, ಮುಂದಕ್ಕೆ ಅವರು ನಡಿ ಮಾಡಿ ಹೇಳ್ತೀನಿ. LKG UKG ಬೇಬಿ ಸಿಟ್ಟಿಂಗ್ ಸ್ಟಾರ್ಟ್ ಆಗಲಿ ಮೇಡಮ್ ಅವರು. ಅದೇ ಸರಿ ಪ್ರಿನ್ಸಿಪಲ್ ನೀನು ಬೇಡದೇನೆ ಹೇಳ್ಬೇಡಪ್ಪ, ಐಡಿಯಾ ನೀನು. ಅವ್ನು ತುಂಬ ಇಷ್ಟ ಇನ್ಕಮ್ ಬರ್ತಿದ್ರೆ ಸೈಡ್ ಇನ್ಕಮ್ ಅಂತೆ, ನೀನು ಡಬಲ್ ಸ್ಯಾಲ್ರಿ ಬರ್ತೀನಿ ಇನ್ಕಮ್. ಬಿಲ್ಡಿಂಗ್ ತಗೊಂಡು ಇದೇ ಸುಮಾರು ಬಿಲ್ಡಿಂಗ್ ಇದೆ ತೋರ್ಸ್ಕೊಳ್ಳಲ್ಲ. ನಮಗೆ ಹೇಳಲ್ಲ ಅಂದ್ರೆ ನಮಗೆ ಹೇಳಲ್ಲ. ಯೋಶವ ಸ್ಪಿರಿಚುವಲ್ ಅಂದರೆ ನಮಗೆ ಹೇಳಲ್ಲ, ನಮಗೆ ಏನೋ ಮಾಡೋದು ಇಲ್ಲಿ. ಆಮೇಲೆ ಹೇಳ್ತೀನಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಒಂದು ದಿನದ ಆದಾಯ ಬರುತ್ತೆ ತಿಂಗಳಿಗೆ ಬರೋದು, ಒಂದು ದಿನಕ್ಕೆ ಬರುತ್ತೆ ಮೇಡಮ್. ಅಲ್ಲೆಲ್ಲೂಯ್ಯ. ಆದರೆ ಇಲ್ಲಿ ಇದೇ ಹೇಳ್ತಾ ಇದ್ದಾರೆ, ವಾಡೆ ಅವ್ನಿಗೆ ಏನಂತಂತೆ ಹೇರಳವಾಗಿ ಬಂತಂತೆ, ಹೇರಳವಾಗಿ ಬಂತು. ವಾಡೆ ಹೇಳ್ತಾನೆ ಅವನು ಯಾರಿಗೂ ಹೇಳ್ತಾ ಇಲ್ಲ, ಹೇಳ್ತಾರೆ ಅದಕ್ಕೆ ಅವ್ರಿಗೆ ಗುಟ್ಟಾಗಿ ಇಟ್ಕೋಬೇಡಿ, ಅದಕ್ಕೆ ಹೇಳೋದು. ಹಂಚಿಗೆ ಹೇಳ್ಕೊಳ್ತಾ ಇದ್ದಾರೆ ನೋಡು. ರಷ್ಯ ಎಷ್ಟು 10 ವಡೆ ಮಾಡಿಸಿದ್ದೀನಿ ಅಂತ. ಎಷ್ಟು ವಡೆ? 10. ಎಲ್ಲ ಕಡೆ ಕೋಟಿ ಕೋಟಿ ಇದೆ ಅದು ಅಲ್ವಾ? ಏನು ಹೇಳ್ತಾ ಇದ್ದಾನೆ ಅವನು? ಥ್ಯಾಂಕ್ ಯು ಜೀಸಸ್. ನನ್ನ ಕಣಜಗಳನ್ನು ಕೇಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೇನು. ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ, ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನನಗೆ ಬಿದ್ದಿದೆ, ವಿಶ್ರಮಿಸಿಕೋ. ಊಟ ಮಾಡು, ಮಕ್ಕಳಿಗೆ ಊಟ ಮಾಡು, ಊಟ ಮಾಡು. ಎಷ್ಟು ಹೇಳ್ತಾ ಇದ್ದಾನೆ ಅವನು? ಏನು ಹೇಳ್ತಾ ಇದ್ದಾನಲ್ಲಿ ಅವನು? ಊಟ ಮಾಡು ಅಂತ ಹೇಳಿದ್ಮೇಲೆ ಕುಡಿ, ಸುಖಪಡು ನೋಡಪ್ಪ, ಸುಖಪಡು ಕುಡಿ ಎಂದು ಹೇಳುವೆನು ಅಂದು
ಅಂದ್ಕೊಂಡನು. ಅಷ್ಟೇ. ಈ ಕಡೆ ಗಮನ. ಯಾರ್ಯಾರು ದೇವ್ರೆ ನನಗೆ ಎಲ್ಲ ಕೊಟ್ಟಿದ್ಯಪ್ಪ, ನನಗೆ ಇನ್ನೇನಪ್ಪ ಸುಖ ಬೇಕು. ಹಂಗೆ ಅಂದ ತಕ್ಷಣ ಮಾರನೇ ಬಂದ್ಬಿಟ್ಟಿದೆ ಕಣಪ್ಪ. ಕಾಲು ಕುಂತ್ಕೊಂಡು ನಡೆಯೋದು, ಕಾಲು ಜಿಂಕೆ ಥರ ಐತಲ್ಲ, ಓಡ್ಕತ್ತೆ. ಎಲ್ಲೂ ಬೇಗು ಓಡ್ತೀನಿ, ಬೀಗುಟಕ್ಕೂ ಓಡ್ತೀನಿ, ಎಲ್ಲ ಓಡ್ತೀನಿ, ಚರ್ಚ್ ಬಿಟ್ಟು ಎಲ್ಲ ಕಡೆ ಓಡ್ತೀನಿ. ಹೆಂಗಿದೆ ನೋಡಿ, ಹೆಂಗಿದೆ ಹೆಂಗಿದೆ ಪರಿಸ್ಥಿತಿ, ಹಿಂಗಿದೆ. ಅದೇ ದೇವ್ರೆ ನಾನು ಇಲ್ಲಿವರೆಗೂ ನಡೆಸಿದ್ದೀರಪ್ಪ, ಹೊಳ್ಕೊಂಡು ಕಣ್ಣೀರು ಆಗ್ತಾವ. ಹೊರಗಲ್ಲ, ನಾನು ಕಾಪಾಡಿದೆಯಲ್ಲಪ್ಪ, ಜೀವ ಉಳಿಸಿದೆಯಲ್ಲಪ್ಪ, ಸ್ತೋತ್ರ. ಆಗ ಎಲ್ಲ ಸಮುದ್ರ ಎಲ್ಲ ನಿಮ್ಮನ್ನೇ ಬ್ಲೆಸ್ಸಿಂಗ್ ಹುಡ್ಕೊಂಡ್ ಬರ್ತಿರುತ್ತೆ. ನೀವೇನಾದ್ರು ಹೆಚ್ಚಳ ಪಟ್ರಿ ಏನಾರು ಅಯ್ಯೋ ನನ್ನ ಮಗ ಚಿನ್ನ ಹಾಕಬೇಡ ಕಣವ, ಅದು ಚಿನ್ನನ ಗೊಬ್ಬರನೋ ಕಬ್ಬಣನೋ ಕ್ಲೀನಾಗಿ ಒಂದು ರೇಟ್ನೋ ಗೊತ್ತಾಗುತ್ತೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುದ್ದು ರತ್ನಕ್ಕಿಂತಲೂ ನನಗೆ ದೇವರ ಭಾಗ್ಯವು ಅತಿ ಪುಣ್ಯವಾಗಿದೆ. ದೇವರ ಭಾಗ್ಯವು ಅತಿ ಪುಣ್ಯವಾಗಿದೆ. ಯಾವಾಗ ಅವನು ಅಂದ್ಕೊಂಡ ಮನಸ್ಸಿಗೆ ಅದೇ ಮಾಡಿದ್ದು ನೆಬೂಕದ್ನೆಚ್ಚರ್. ಅದೇ ಕ್ಯಾಶುವಲ್ ಆಗಿ ಫ್ರೀಡಮ್ ಇರಕ್ಕೆ ಮಾಡಿದ್ದು ದಾವೀದ. ಅಲ್ಲಿ ಪಾಪ ಯುದ್ಧ ಮಾಡಕ್ ಜನ ಹೋಗಿದ್ರೆ ಇನ್ನು ವಾಕ್ ಮಾಡ್ಕೊಂಡು ಯಾರ್ಯಾರು ಹೆಂಗಿದ್ದಾರೆ ಅವ್ರು ಕೂಡ್ತವ್ರ ನಡೀತವ್ರ. ಇನ್ನು ಆರ್ಸಿಸಿಮೆಕ್ ಹೋದ ತಾನೇ ದಾವೀದ ಏನ್ ಮಾಡ್ಬೇಕಾಗಿತ್ತು? ಕೈ ಎತ್ತಿ ಪ್ರೇಯರ್ ಮಾಡಿ, ಎಸಪ್ಪ ಯುದ್ಧಕ್ಕೆ ಹೋಗಿದಾರಪ್ಪ, ಅವ್ರಿಗೆ ಜಯ ಕೊಡಪ್ಪ, ಅವ್ರಿಗೆ ಯುದ್ಧದಲ್ಲಿ ಜಯ ಆಗ್ಲಿಯಪ್ಪ, ನೀನು ಹೋಗಪ್ಪ, ಮಿರಾಕಲ್ ಮಾಡಿ ಎಸಪ್ಪ, ಅದ್ಭುತಗಳು ಮಾಡು, ಯಾವ್ದು ಪ್ರಾಣ ನಷ್ಟ ಆಗ್ಬಾರ್ದು ಪ್ರೇಯರ್ ಮಾಡ್ಬೇಕಾಗಿತ್ತಲ್ಲ. ಅವನು ಏನ್ ಮಾಡಿಲ್ಲ. ಹತ್ತರ ಕೇಳಿ ಹುಷಾರಪ್ಪ, ಭಕ್ತರಿಗೆ ಹುಷಾರ್, ಭಕ್ತರಿಗೆ ಹುಷಾರ್. ಚಂದು ನಿನ್ ಮದುವೆ ಆಗುತ್ತೆ ಬೇಗ, ಡಬಲ್ ಹುಷಾರಾಗಿರ್ಬೇಕು ನೀನು, ಡಬಲ್ ಹುಷಾರಾಗಿರ್ಬೇಕು. ಮದುವೆ ಬೇಗ ಆಗುತ್ತೆ ನಿನಗೆ. ಗೊತ್ತಿಲ್ಲ, ಈ ಸ್ಪೀಡೇ ಓಡ್ಬೇಕು ನೀನು. ಹಲ್ಲೆಲೂಯಾ, ಥ್ಯಾಂಕ್ ಯು. ಆದ್ರೆ ಇವನೇನ್ ಮಾಡಿಲ್ಲ, ಸ್ತೋತ್ರ ಮಾಡಿಲ್ಲ. ಯಾರ್ಯಾರು ಎಲ್ಲವ್ರೆ ಅಂತ ಅಲ್ಲಿ ನೋಡಪ್ಪ ಅಂದ್ರೆ ದೇವ್ರ ನೋಡ್ಬಂದ್ರೆ ಯಾರು ನೋಡ್ತಾ ಇನ್ನು? ಹುಡುಗಿನ ನೋಡ್ತಾವ್ನು. ದೇವ್ರ ನೋಡು ಅಂದ್ರೆ ಯಾರು ನೋಡ್ತಾವನೆ? ಹುಡುಗಿನ ನೋಡ್ತಾವ. ಅದಕ್ಕೆ ದೇವ್ರ ಹೇಳಿದ್ರು ಒಂಟಿಯಾಗಿ ಒಳ್ಳೇದಲ್ಲ. ಅದಕ್ಕೆ ದೇವ್ರ ಸಂಗಾತಿ ಕೊಟ್ಟಿದ್ದು. ಹೆಂಡತಿ ಜೊತೆ ನಗಲ್ಲಪ್ಪ ಈ ಕೇಸ್ಗಳು, ಹೌದಲ್ವಾ? ಹೆಂಡತಿ ಜೊತೆ ನಗಲ್ಲ, ಅದು ಬೇರೆ ಜೊತೆ ನಗಲ್ಲ, ಗಂಡ ಜೊತೆ ನಗಲ್ಲ, ಆ ಫ್ರೆಂಡ್ಸ್ ಜೊತೆ ಅಂತ ಕೂತಿರ್ತಾರೆ. ಅಪ್ಪ ಅಮ್ಮ ಜೊತೆ ನಗಲ್ಲ. ಅಮ್ಮನ ಕಡೆ ಪಾಪ ಅಪ್ಪ ಅಮ್ಮ ಖುಷಿ ಪಡ್ತಾರೆ. ಅವ್ರು ಏನಾದ್ರು ಹೋರು ಅಪ್ಪ ಅಮ್ಮ ಹೆಂಗೆ ಅಂದ್ರೆ ಅವ್ರ ಮಕ್ಕಳು ನಗ್ತಾ ಇದ್ರೆ ಏನ್ ಬೇಕಪ್ಪ. ಈಗಿನ ಅಪ್ಪ ಅಮ್ಮ ನೋಡಿದ್ದೀರಾ, ಅವ್ರ ಮಕ್ಕಳು ಸಾಕದೆ ಅಮ್ಮಲ್ ಬೇಬಿತಾರೆ. ಆ ಮಕ್ಕಳು ನಗಡ ಸಾಕು ಬಿರಿಯಾನಿ ತಗೊಂಡು ಕೊಟ್ಟಿರ್ತಾರೆ. ನನ್ನ ಮಗ ಸಾಕ ನಗಡ ಸಾಕಲ್ಲಪ್ಪ, ನಮ್ಮ ಮಗ ನಗಡ ಸಾಕು, ನನ್ನ ಮಗ ಬಿರಿಯಾನಿ ತಂದು ಕೊಡ್ತೀನಿ ಅಂತ. ಹಲ್ಲೆಲೂಯಾ. ಆದ್ರೆ ಇವ್ರು ನಗಲ ಬೇರೆ ಜೊತೆ ಚೆನ್ನಾಗಿ ನಗ್ತಾರಲ್ಲಪ್ಪ ಇವ್ರಿಗೆ. ಈ ದೇವರ ಆದಲ್ಲಿ ನಗಲ ಇವರು. ಆಚೆ ಹೋಗ್ಲಿ ಸಿಸ್ಟರ್ ಇಂಜೆಕ್ಷನ್ ಕೊಟ್ಟಲ್ಲ, ಅನಸ್ತೀಸಿಯಾ ಕೊಟ್ಟಲ್ಲ ನಿಮಗೆ. ನಾನು ಇಂಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ಇಲ್ಲಿ ಮೆಡಿಕಲ್ನಲ್ಲಿ ಎಷ್ಟೋ ಜನ ಇದ್ದಾರೆ, ನನಗೆ ಗೊತ್ತಿಲ್ಲ ಎಲ್ಲಿ ಚುಚ್ಚುದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ನನಗೆ. ಹೌದಲ್ವ? ಕೆಲವು ಇಂಜೆಕ್ಷನ್ನು ನರಕ್ಕೆ ಕೊಡಬೇಕಲ್ವ, ಬೇರೆ ಕಡೆ ಕೊಟ್ಟರೆ ಹೋಗ್ಬಿಡ್ತದೆ, ಪಾಯ್ಸನ್ ಆಗ್ಬಿಡುತ್ತೆ. ಹಲ್ಲೆಲೂಯಾ, ಇದುವರೆಗೂ ಡೈರೆಕ್ಟ್ ಹಾರ್ಟ್ ಇಂಜೆಕ್ಷನ್ ಕೊಡೋದು ಯಾವುದೋ ಮೆಡಿಕಲ್ ಬಂದಿಲ್ಲ ಅನ್ಸುತ್ತೆ. ಇದೆಯಾ? ಪರವಾಗಿಲ್ಲಪ್ಪ, ಇದೆಯಂತೆ. ಯಾವ ಇಂಜೆಕ್ಷನ್ ಅದು? ಬೇಡ ಬಿಡಿಯತ್ತಿಗೆ ಡೆತ್ತು ಫುಲ್ ಮುಕ್ಸ ಇಂಜೆಕ್ಷನ್. ಅದು ವರ್ಕ್ ಆಗಲ್ಲ, ಕೆಲವು ಹೋದಾಗ. ಹಲ್ಲೆಲೂಯಾ. ಬಟ್ ಜೀವ ಮರಣ ಯಾರ ಕೈಲಿದೆ? ಯೇಸಪ್ಪನ ಕೈಲಿ. ಹಲ್ಲೆಲೂಯಾ. ನೀನು ನಗ್ತಾ ಇದ್ರೆ ಡ್ರೆಸ್ಸಿಂಗ್ ಜಾಸ್ತಿ ಬರ್ತದೆ. ನಗ್ತಾ ಇದ್ರೆ ಡ್ರೆಸ್ಸಿಂಗ್ ಜಾಸ್ತಿ, ನಗ್ತಾ ಇದ್ರೆ ಡ್ರೆಸ್ಸಿಂಗ್ ಜಾಸ್ತಿ.
ಹಾಕಿದ್ರೆ ನಾನು ನೋಡ್ತೀನಿ. ನಾನಿದ್ರು ಹಂಗೆ ಮಾಡ್ತಿರೋದು ನೀವು. ಇಂಜೆಕ್ಷನ್ ಓವರು ಇಲ್ಲ, ಭಯನೂ ಇಲ್ಲ. ಹೋಗಲ್ಲ ತಾನೆ, ಓವರ್ ಡೋಸ್ ಕೊಟ್ಟಿಲ್ಲ. ಅದು ನಿಮ್ಮದು ಕ್ರಿಯೇಟಿವ್ ಸರಿ ಇಲ್ಲ ಅಪ್ಪ. ನನಗೆ ನಿಮ್ಮದು ರೆಸ್ಪಾನ್ಸ್ ಸರಿ ಇಲ್ಲ. ನನಗೆ ಅರ್ಥ ಆಗ್ತೈತೆ. ಅಲ್ಲೆಲ್ಲಯ್ಯ ಭಕ್ತರಿಗೆ ನಿದ್ದೆ ಬರ್ತಾಯ್ತಾ? ಭಕ್ತರಿಗೆ ನಿದ್ದೆ ಬರ್ತೈತೆ ಕೇಳಿ. ಅಲ್ಲೆಲ್ಲಯ್ಯ ನಾನು ಇವತ್ತು ಹೇಳ್ಕೊಂಬಂದೆ 8 ಗಂಟೆಗೆ ಎಲ್ಲರೂ ಓಡಿಸ್ಬಿಡೋಣ ತೆಗೆದು ಬಂದೆ. 8 ಗಂಟೆಗೆ ಏನಾದ್ರು ಮಾಡಿ ಎಲ್ಲರೂ ಕಳಿಸ್ಬಿಡೋಣ. ಟೈಮ್ ನೋಡ್ತಾವ್ರೆ. 1:07 8 ಗಂಟೆ ಮಾಡ್ತಾರೆ. ಅಲ್ಲೆಲ್ಲಯ್ಯ ಥ್ಯಾಂಕ್ ಯು. ಚಿತ್ತಾಂತ 8 ಗಂಟೆಗೆ ಎಲ್ಲರೂ ಓಡಿಸ್ಬಿಡೋಣ ಪಾಪ, ಖುಷಿಯಿಂದ ಹೋಗ್ಬಿಡ್ಲಿ. ಹೋಗಿ ಇರೋದು ಬಿರಿಯಾನಿನೋ ಏನಾದ್ರು ಇಡ್ಲಿ ಬಡ್ಡಿ ತಿನ್ಲಿ, ಪರವಾಗಿಲ್ಲ ಅಂತ. ಅಲ್ಲೆಲ್ಲಯ್ಯ ಆದ್ರೆ ಅವನು ಸ್ತುತಿ ಮಾಡಿಲ್ಲ. ಯಾರನ್ನ ನೋಡ್ದ? ಅದಕ್ಕೆ ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಎಂಜಾಯ್ ಗಿರಿ. ಅವಾಗ ಅವ್ರು ಇರೋದು ಬಿಡೋ ಅದಕ್ಕೆ ಹಿರಿಯಲ್ಲ ಗೊತ್ತಾ ನಿಮಗೆ? ಮಕ್ಕಳಿದಾವೆ ಯಾರಿಗೆ? ಅವಳು ಒಂದು ಸರಿ ನಗಾಡಿದ್ರೆ ಸರಿಯಾಗಿದೆ, ಎಲ್ಲೂ ಓದಿಲ್ಲ. ಅದು ಮೂತಿ ನೋಡಿದ್ರ ಸೌಲನ್ ಮಗಳದು ನಗರದಲ್ಲೇ ಕೇಸು ಅದೇ ಪಾಠ ಆಗಿದ್ರು. ಸರಿ ನಗಡಿದ್ರೆ ಬೇರೆ ಅಲ್ಲಿ ಕಿರಿಯಲ್ಲ ಅವ್ರು ಬೇರೆ ಕಡೆ. ಅವೆಲ್ಲಯ್ಯ ನೀವು ಪ್ರೀತಿ ಸರಿಯಾಗಿ ಮಾಡಿದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಏನು ನೋಡಲ್ಲ ಅವರು. ಇವನೇನು ಮಾಡ್ದ? ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲಲ್ವಾ? ಏನು ನೋಡ್ದ? ಹುಡುಗಿನ ನೋಡ್ದ. ಇಷ್ಟೊಂದು ಚೆನ್ನಾಗಿದ್ದಾಳಲ್ಲ. ಏನಾಗಿದ್ದಾಳೆ? ಇಷ್ಟೊಂದು ಚೆನ್ನಾಗಿದ್ದಾಳೆ. ಅದೇ ಆಕ್ಚುಲಿ ಯಾರು ಕನ್ಯೆ ಅಲ್ಲ, ಅದು ಆಂಟಿ. 18 ವರ್ಷ ಹುಡುಗಿ ಅಲ್ಲ, ಅದು ಆಂಟಿ. ಆಂಟಿ ನೋಡಿ ಅಲ್ಲಿ ಕಿರಿತಾರಲ್ಲ ಅವನು. ಸಂಸಾನ ಅದು ನೋಡಿ ಪರವಾಗಿಲ್ಲ, ಹುಡುಗ ಅದು. ಇದು ಮ್ಯಾರೇಜ್, ಇದು ಅಂಕಲ್. ಇದು ಸಂಸಾರ ಹುಡುಗ ಹೋಗ್ಲಿ, ಅದು ಇದು ಅಂಕಲ್. ಯಾರು? ಇಲ್ಲ ನ್ಯಾಷನಲ್ ನೋಡ್ಬೇಕಾದ್ರೆ ತಾತ ಆಗ್ಬೇಕದು. ತಾತ ಹಾ ಅಂಕಲ್ ಆಗ್ಯವನ. ಅಂಕಲ್ ನೋಡಿ ಆಂಟಿ ನೋಡಿ ಅಲ್ಲಿ ಕಿರಿತಾನ. ಎಷ್ಟು ಚೆನ್ನಾಗಿದೆ ಆಂಟಿ, ಎಷ್ಟು ಚೆನ್ನಾಗಿದೆ ಆಂಟಿ. ಬೇಡಪ್ಪ ಇದೆಲ್ಲ ಚಂದ. ಅದಕ್ಕೆ ಎಲ್ಲದ ಆಸೆ ಎಲ್ಲ ನೋಡ್ಬಿಡಿ. ಯಾರು ಮನ್ಸ ಕಡೆ ಬರಲ್ಲ. ಅದೇನ್ ಮಾಡ್ದ? ನೋಡಿದಷ್ಟೇ ಅಲ್ಕಿರ್ದಿದ್ದು ಅವಳು ಅಲ್ಕಿರ್ಲಿಲ್ಲ ಪಾಪ. ಅಷ್ಟೇ ಅಲ್ಲ, ಯಾರನ್ನ ಕರಿತೇನೆ? ಸೇವಕನ ಕರಿತೇನೆ. ಬೈಲಿ ಬೇಗ ನೋಡ್ಬೋದು. ಯಾರು? ಪಕ್ಕದಲ್ಲೇ ಇರೋದು. ನಾನು ಇಷ್ಟು ನನ್ನ ಕಣ್ಣಿಗೆ ಬಿದ್ದಿಲ್ಲವಲ್ಲ. ಕಣ್ಣಿಗೆ ಬೈಲಿ ಯಾಕೆ ಸ್ತೋತ್ರ ಮಾಡ್ತೀನಿ? ಅದಕ್ಕೆ ಕಣ್ಣಿಗೆ ಬಿದ್ದಿರಲಿಲ್ಲ. ಅವತ್ತು ಸ್ತೋತ್ರ ಮಾಡಿಲ್ಲ, ಅವತ್ತು ವರ್ಷಿಪ್ ಮಾಡಿಲ್ಲ, ಅವತ್ತು ಆರಾಧನೆ ಮಾಡಿಲ್ಲ. ಆರಾಧನೆ ವೀರನಿಗೆ ಪ್ರಮೋಷನ್. ಕುರಿಗಳ ಕಾಯ್ದವನು ಕಾನ್ಫರೆನ್ಸ್ ಸ್ಥಳ ಅಲ್ಲಿಗೆ ಒಂದು ಮ್ಯಾನೇಜರ್ ಗಮ್ಮ ಬಿಟ್ಟು ಅಲ್ಲಾಡ್ದಂಗ ಇಲ್ಲೇ ಕೂತಿದ್ದಾರೆ, ಎದರಂಗಿಲ್ಲ. ಕುರಿಗಳ ಕಾಯ್ದವನು
ಸಿಂಹಗಳನ್ನ ಸಾಯಿಸ್ತಾನೋ ಗೋಲಿಯಾತನ ಸಾಯಿಸ್ತಾನೋ ಈ ಆಂಟಿ ನೋಡಿ ಬಿದ್ದೋಗ್ಬಿಟ್ಟು ಹೆಂಗಿದೆ ನೋಡಿ, ಹೆಂಗಿದೆ. ಅದಕ್ಕೆ ನಿಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ, ಅದು ದೀಪ, ಅದು ಶರೀರಕ್ಕೆ ದೀಪ. ನೀವು ಆಂಟಿಂದಿರು, ನೀವು ನೋಡ್ಬಿಟ್ಟು ಚೆನ್ನಾಗಿ ಕಾಣ್ತಾನ ಅವನು, ನಿಮ್ಮ ಗಂಡನ ಹೋಗ್ಲು ಚೆನ್ನಾಗಿದೆ, ಎಷ್ಟು ಸೂಟ್ ಹಾಕೊಳ್ಳಿ ಚೆನ್ನಾಗಿ ಕಾಣ್ತೀರ ಅಂತ ನಿಮ್ಮ ಗಂಡನಿಗೆ ಹೋಗ್ಲಿ, ಹೇಳ್ತೀವಿ ಹೋಗ್ಲಿ ಈ ಬಟ್ಟೆ ಯಾಕೆ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ. ಅವ್ರು ನೋಡು ಆಂಟಿ ಎಷ್ಟು ಚೆನ್ನಾಗಿ ಕಾಣ್ತಾ, ದಯವಿಟ್ಟು ಹೇಳ್ಬಿಟ್ಟು ಪಾಪ ಶಾಪ ಅದು. ಹಲ್ಲೆಲೂಯ ಹಲ್ಲೆಲೂಯ. ಯಾಕೋ ನನಗೆ ಬರ್ತಾಯಿದ್ದಿಲ್ಲ ವಾಕ್ಯ, ನಿಮಗೆ ಬರ್ತದೆ ಡೈರೆಕ್ಟ್, ನನಗೆ ಸ್ವಲ್ಪ ನನಗೆ ಚುಚ್ಚುತ್ತಾ ಇದ್ದಾರಲ್ಲ ಡೈರೆಕ್ಟ್, ಹಾಗೆ ಚುಚ್ಚು ಬಿಡ್ತಾ ಇದ್ದಾರಲ್ಲ. ಹಲ್ಲೆಲೂಯ. ಏನೋ ಸಮಥಿಂಗ್ ಇದೆ, ಏನೋ ಇದೆ, ಇಲ್ಲಾಂದ್ರೆ ಬರಲ್ಲ ಯಾರಿಗೂ ಸಮಥಿಂಗ್. ಎಸ್, ಸ್ವಲ್ಪ ಐತೆ, ಸ್ವಲ್ಪ ಅಲ್ವಾ, ಎಲ್ಲ ಯಾವ್ದು ಇರಂಗಿಲ್ಲ, ಅಂಕಲ್ ದಿನ ಹುಷಾರಾಗಿರ್ಬೇಕಾಗಿರುತ್ತೆ. ಅಂಕಲ್ಲು ಆಂಟಿ, ಅಂಕಲ್ ಆಂಟಿ, ಅಲ್ಲೆಲ್ಲೂಯ. ಹುಡುಗರಿಗೆ ಹುಡುಗಿ ಅಂತ ಎಕ್ಸ್ಕ್ಯೂಸ್ ಇದೆ, ಅವ್ರಿಗೆ ಒಂಚೂರು ಎಕ್ಸ್ಕ್ಯೂಸ್ ಇರುತ್ತೆ. ಅಂಕಲ್ ಆಂಟಿನ ಹುಷಾರಾಗಿರ್ಬೇಕು, ಅಂಕಲ್ ಆಂಟಿಗೆ ಜಾಸ್ತಿ ಬರ್ತಾರೆ. ಅಲ್ಲೆಲ್ಲೂಯ. ಹಂಗೆಲ್ಲ ಮಹಿಮೆ ಮಹಿಮೆ ಆಮೇಲೆ ಅವನು ಹೇಳ್ದಲ್ವಾ, ಅಣ್ಣ ಮನೆ ಕರ್ಕೊಂಬ ಮಾತಾಡ್ಸ್ಬೇಕು, ಫೋನ್ ಇರ್ಲಿಲ್ವಲ್ಲ, ಅದಕ್ಕೆ ಮನೆ ಕರ್ಕೊಂಡು ಯಾವ ಲೆವೆಲ್ಗೆ ಪಾಪ ಎಂಟ್ರಿ ಆಯಿತು. ಒಂದು ಕುರಿಗಳನ್ನ ಸಾಯಿಸ್ತಾ ಇದ್ದ ವ್ಯಕ್ತಿ ಮನುಷ್ಯನ ಸಾಯಿಸ್ತಾನೆ. ಒಂದು ಕುರಿ ಮರಿನೂ ಸಹ ಸಿಂಹದ ಕಾಡಿ ಬೈಕ್ ಕೊಟ್ಟಿರಲಿಲ್ಲ ಅವನು, ಅಷ್ಟು ಪ್ರೀತಿ ಕೇರ್ಫುಲ್ಲಾಗಿ ಕಾಯ್ತಾ ಇದ್ದ. ಅದಕ್ಕೆ ದೇವರು ಇನ್ನು ಇಷ್ಟು ಚೆನ್ನಾಗಿ ಕುರಿಗಳನ್ನ ಕಾಯ್ತಾ ಇದ್ದಾರಲ್ಲ, ನನ್ನ ಸ್ವಾಸ್ಥ್ಯನ, ನನ್ನ ಕುರಿಗಳನ್ನ, ಇಸ್ರಾಯೇಲ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅವನ್ನ ನೇಮಿಸಿದ್ರೆ, ಈ ಅಂಕಲ್ ಹೋಗಿ ಈ ಆಂಟಿ ನೋಡ್ತಿದ್ರು. ಬಿದ್ದೋಗಿದ್ರೆ ಪರವಾಗಿರ್ಲಿಲ್ಲ, ಕೊಲೆ ಮಾಡಿ ಕುರಿನೇ ಪಾಪ ಅವನಿಷ್ಟು ನಂಬಿದಷ್ಟು ನೀತಿವಂತ ಅವನ್ನ ಸಾಯಿಸ್ಬಿಟ್ಟ. ಅದನ್ನ ಹೇಳೋದು, ನಿನಗೇನು ಬೇಕಾದ್ರೂ ಕೇಳ್ಕೊಡ್ತಾ ಇದ್ದೆ, ಬಟ್ ನೀನು ಕೊಲೆಗಾರ ಆಗಿದ್ದೆ, ಅದಕ್ಕೆ ಆಲಯ ಕೆಟ್ಟಾಗಿಲ್ಲ. ನೀನು ಒಬ್ಬ ನೀತಿವಂತನ ಕೊಲೆ ಮಾಡಿದೆ, ನೀನು ಅವನ ಫ್ಯಾಮಿಲಿ ಅಂತ ಪ್ರೀತಿ ಮಾಡಲಿಲ್ಲ, ಯುದ್ಧಕ್ಕೆ ಹೋದ. ನೀನಾದರೆ ಯುದ್ಧಕ್ಕೆ ಹೋಗದಲೇ ಬೇರೆ ಆಂಟಿ ನೋಡ್ತಾ ಕೂತಿದ್ದೆ. ನನ್ನನ್ನು ನೋಡು ಅಂದರೆ ಮನುಷ್ಯ ಮುಂದೆ ಡ್ಯಾನ್ಸ್ ಮಾಡಿದವನು, ಸ್ತುತಿ ಮಾಡಿದವನು, ಆರಾಧನೆ ಮಾಡಿದವನು, ಆಂಟಿನ ಬರೀ ನೋಡಿ ಅಲ್ಕಿದ್ದಿದ್ದು ಅಷ್ಟೇ. ಅಪ್ಪ ಎಷ್ಟು ಡೇಂಜರ್ಸ್ ನೋಡಿದ್ರು. ದೇವರ ಆಲಯದಲ್ಲಿ ನಗಿನ ನಗಲ್ಲ, ದೇವರ ಆಲಯದಲ್ಲಿ ನಗಲ್ಲ, ಕಂಪ್ನಿಗೋದು ನಗಾಡ್ತಾರೆ, ಕಂಪ್ನಿಗೋದು ನಗಾಡ್ತಾರೆ. Jesus, 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 Jesus. Hallelujah. ಇನ್ನು ಲೋಕ ಎಷ್ಟು ವರ್ಷಾಗುತ್ತೆ ಅಂದ್ರೆ ನೀವು ಒಳ್ಳೇದು ಒಂದು ಸಿಗಲ್ಲ. ನೀವು ಹುಡುಗನು ಸಿಗಲ್ಲ, ಹುಡುಗಿರು ಸಿಗಲ್ಲ. ಹುಷಾರಾಗಿರಿ, ಈಗಲೇ ಹೇಳ್ತಾ ಇದ್ದೀನಿ, ನೀವು ಹುಷಾರು. ಇಲ್ಲೂ ಅವರು ಇಲ್ಲ, ಆ ಥರ ಕಾಲ ಇಲ್ಲ. ಇದು ಮೋಸ್ಟ್ ಎಕ್ಸ್ಪೈರಿ ಡೇಟ್ ಆಯ್ತಾ ಅವ್ರದ್ದು ಕೆಟ್ಟೋಗುತ್ತೆ, ಹೌದಲ್ವಾ? ಕೆಟ್ಟೋಗುತ್ತೆ. ಎಸ್, ನೋಡಿ, ಕೋಳಿ ಮೊಟ್ಟೆ ಇಟ್ಟಿರ್ತಾರೆ ಮರಿ ಮಾಡೋಕ್ಕೆ, ಅದು ಎಲ್ಲ ನೋಡಿ ಒಂದೇ ಮೊಟ್ಟೆ ಅಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ 21 ದಿನ ಅನ್ನೋದಕ್ಕೆ? ನೀವು ಅದೇ ಆಶ್ಚರ್ಯ. ಅದು 20 ದಿನಕ್ಕೆ ಮರಿ ಮಾಡೋದು. ಎಷ್ಟು ದಿನಕ್ಕೆ ತಕ್ಕ ಎಷ್ಟು ಮರಿ ಮಾಡೋದು? ಅವ್ರು ಕೋಳಿ ಜಾಸ್ತಿ ಇರೋದು, ಅವರು ಕೋಳಿ ಸಾರ ಮಾಡ್ತಾವ್ರು, ಎಣ್ಣೆ ಸರ್ಕಲ್ ಅಲ್ಲೆಲ್ಲ ನಾಟಿ ಕೋಳಿ ಸಾರ ಮಾಡ್ತಾವ್ರು 21 ದಿನಕ್ಕ. ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ಅವತ್ತು ನೈಟೇ ಮಾಡ್ತಾರ ಅಂತ. ಆದರೆ ಕೆಲವು ಕೆಟ್ಟೋಯ್ತಾರೆ, ಕೆಲವು ಕೆಟ್ಟೋಗಿರ್ತಾರೆ. ಅದು ಅಲ್ಲಾಷ್ಟು ನೋಡಿದ್ರೆ ಓಪನ್ ಮಾಡಿದ್ರೆ ಕಿತ್ತು ವಾಸನೆ ಬರ್ತಿದೆ. ನಾವು ಯಾವಾಗ ದೇವರ ಆತ್ಮ ತುಂಬಿಸ್ತಾಗ ಅದೇನಾಗುತ್ತೆ, ಫ್ರೂಟ್ಸ್ ಫಲ ಬರುತ್ತೆ. ಅದು ಫಲ ಕೊಟ್ಟಿಲ್ಲ ಅಂದರೆ ಅದು ವೇಸ್ಟ್ ಮರ. ದಾವಿದ ಯಾವಾಗಲೂ ಆರಾಧನೆ ವೀರವನು. ನಿಮಗೇನು ತಲಾಂತ ಕೊಟ್ಟಿದ್ದಾರೆ ಪ್ರಿಯರು?
ನಿಮಗೆ ನಂಬಿಕೆ ತಲಾಂತ ಕೊಟ್ಟಿದ್ದಾರೆ. ಎಸ್, ಅದೇನೆ ನಿಮಗೆ, ಅದೇನೆ ಯಾರಿಗೆ? ನಮ್ಮ ಮಲ್ಲಿಕಿಗೆ ನಂಬಿಕೆ, ಫೇತ್. ಆ ನಂಬಿಕೆ ಒಳಗೆ ಹೋಗಿ ನೀವು, ನಂಬಿಕೆ ಒಳಗೆ ಹೋಗಿ ನೀವು ಆಕ್ಚುಲಿ ಏನು ಡಾಕ್ಟ್ರು ವೈಟ್ ಕೋಟ್ ಹಾಕಬೇಕು, ಕಪ್ಪು ಕೋಟ್ ಹಾಕಂಗಿಲ್ಲ ನೀವು. ಇದು ಚೆನ್ನಾಗಿದೆ ಹಾಕೊಂಡು ಕೋಟಿಗೆ ಹೋಗ್ತೀನಿ, ಕೇಸ್ ಡಮಾರ್ ಆಗುತ್ತೆ. ಅವ್ನು ಡೈರೆಕ್ಟು ಪಾರ್ಟಿನ ಎಲ್ಲಿ ಕಳಿಸ್ತಾರೆ, ಜೈಲಿಗೆ ಕಳಿಸ್ಬಿಟ್ಟು ಕೇಸ್ ಡಮಾರ್. ವೈಟ್ ಕೋಟ್ ಅದನ್ನೇ ಹಾಕೊಳ್ಳಿ ನೀವು. ನಂಬಿಕೆಯಲ್ಲೇ ಹೋಗಿ, ನಂಬಿಕೆ ಜೀವನಲ್ಲೇ ಹೋಗಿ ನೀವು, ನಂಬಿಕೆಯಲ್ಲೇ ಹೋಗಿ. ಎಸ್, ಕೆಲವ್ರಿಗೆ ಇದೆ ಅಲ್ವಾ, ದೇವರಿಗೆ ಕೊಡೋದಿಲ್ಲ, ಅದ್ರೊಳಗೆ ಹೋಗ್ಬೇಕು ನೀನು, ಅಲ್ಲಾಡಂಗಿಲ್ಲ ನೀನು. ಆ ತಲಾಂತ ನಿಮ್ದು ಏನಿದೆ ತಲಾಂತು, ಅದ್ರೊಳಗೇನೆ ಹೋಗ್ಬೇಕು ನೀವು. ಕೊಡೋದಿಲ್ಲ, ಅದ್ರೊಳಗೆ ನೀನು ಮೂವ್ ಆಗು. ಆ ಗ್ಲೋರಿ ಇದ್ರೊಳಗೆ ಹೋಗ್ತಾ ಇರ್ಬೇಕು ನೀವು. ಅವರಿಗೆ ಸುವಾರ್ತೆ ಹೇಳೋ ಗಿಫ್ಟ್ ಇರುತ್ತೆ, ಅದ್ರೊಳಗೇನೆ ಹೋಗ್ಬೇಕು ನೀವು, ಬೇರೆದನ್ನ ಮಾಡಬೇಡಿ. ಅವಾಗ ಅದೇನಾಗುತ್ತೆ, ಈಗ ಮಾವಿನ ಮರ, ಅದು ಫ್ರೂಟ್ ಮಾವಿನ ಹಣ್ಣೆ ಕೊಡ್ಬೇಕು. ಅದ್ರೊಳಗೆ ಬೇರೆದು ಮರ ಏನಾದ್ರು ಬಂದ್ರೆ ಏನಾಗುತ್ತೆ ಅಂತ ಹೇಳಿ, ಪಕ್ಕದ ಮರ ಇದೆ, ಅದ್ರೊಳಗೆ ಇನ್ನೊಂದು ಎತ್ತದ ಮರ ಮುಟ್ಬಿಟ್ಟಿದೆ, ಒಳಗೇನೆ, ಅದು ಒಳಗೇನೆ ಬರೀ ಎಲೆ ಮಾತ್ರ, ಬೇರೆದು ಮಾವಿನೇ ಇಲ್ಲ. ನಿಮ್ಮ ತಲಾಂತನ ಬಿಟ್ಟು ಬೇರೆದಕ್ಕೆ ಹೋದಾಗ ಇದು ಕೊಡಲ್ಲ, ಅದು ಕೊಡಲ್ಲ, ಎರಡು ವೇಸ್ಟ್. ಏನು ಕರೆ ಇದೆ, ಏನು ನಿಮಗೆ ತಲಾಂತ್ ಇದೆ? ನಂಬಿಕೆ ತಲಾಂತ್, ದೇವ್ರನ್ನ ಪ್ರೀತಿ ಮಾಡುವಂಥ ತಲಾಂತ್, ಸಭೆನ ಪ್ರೀತಿ ಮಾಡುವಂಥ ತಲಾಂತ್, ನಂಬಿಕೆಯಿಂದ ಬರುವಂಥದ್ದು ತಲಾಂತದ್ದು. ಆಮೇಲೆ ಎಲ್ಲ ವಿಷಯಗಳಲ್ಲೂ ನೀವು ನಂಬುವಂಥ ತಲಾಂತು, ಅದರೊಳಗೇನೆ ಹೋಗಿ, ಆ ಭಾಗದಲ್ಲೇ ಹೋಗಿ ನೀವು. ಅವಾಗ ಅದೇನಾಗುತ್ತೆ, ಅದು ಎಲ್ಲ ಬೈಬಲ್ ಅದೇ ತಾನೇ ಹೇಳೋದು. ಈ ಕಿರಿ ಬೆಳಿಗ್ಗೆ ಇದು ಕೆಲಸ ಇದೆ, ಅದೇನೇ ಮಾಡಬೇಕು. ಇದು ಕಿವಿ ಏನ್ ಕೆಲಸ? ಕಿವಿ ಏನ್ ಕೆಲಸ? ಅಷ್ಟೇ. ಊಟ ಇಲ್ಲಿಂದ ಕೊಡಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆಯಲ್ಲ ಕಿವಿ, ಅದಲ್ಲಿ ಹೋಗಲ್ಲ. ಅಲ್ಲಿ ಇದ್ರ ಕೆಲಸ ಇದೆ, ಕರೆಕ್ಟೇ ಮಾಡಬೇಕು. ನಿಮ್ದು ಏನಿದೆ ಅದ್ರೊಳಗೆ ನೀವು ಹೋಗ್ಬೇಕು. ಕೆಲವರಿಗೆ ಪ್ರಾರ್ಥನೆ ತಲಾಂತಿದ್ರು, ನೀವು ಅದ್ರೊಳಗೆ ಹೋಗ್ಬೇಕು, ಅದ್ರೊಳಗೆ ಹೋಗ್ಬೇಕು. ಪ್ರಾರ್ಥನೆ ಮಾಡ್ಕೊಂಡೇ ಹೋಗ್ತಾ ಇರ್ಬೇಕು. ತಲಾಂತು, ನೀವು ಅದ್ರೊಳಗೆ ಹೋಗ್ಬೇಕು. ನೀವಲ್ಲಿ ಕೆಲವರಿಗೆ ವಾಕ್ಯ ಕೇಳ್ಬೇಕಾದ್ರೆ ಸಂತೋಷ, ಆ ಸಂತೋಷದೊಳಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಎಕ್ಸ್ಟ್ರಾ ಮಾಡಕ್ ಹೋದಾಗ್ಲೇ ಡಮಾರ, ಅವಳೇ ಡಮಾರ ಗೊತ್ತಿರಲ್ಲ. ಹಾಗಾಗಿ ಓ ಥ್ಯಾಂಕ್ ಯು, ವಂಡರ್ಫುಲ್ ಡೇ, ಗ್ಲೋರಿ. ಎಸ್, ಅದೇ ಡೈರೆಕ್ಟ್ ವಾಕ್ಯ ಹೇಳ್ತಾ ಇದ್ದೀವಿ. ಆದರೆ ನಾವಿದೊಂದು ಸಣ್ಣ ಮಿಸ್ಟೇಕು ಕೊಲೆಯವರೆಗೂ ಹೋಯ್ತು. ಯಾವುದು? ದೇವರ ಸನ್ನಿಧಿಯಲ್ಲಿ ನಗ್ಗಳೇ ಆಂಟಿ ನೋಡಿ ನಗಾಡಿಕೆ ಎಲ್ಲಿಗೆ ಹೋಯ್ತು? ಕುರಿಗಳು ಸಾಯಿಸ್ತಾ ಇದ್ದನು, ಮನುಷ್ಯನ ಸಾಯಿಸ್ತಾರೆ. ಅದಕ್ಕೆ ಹೇಳೋದು, ಅನೇಕ ರಕ್ತ ಸುರಿಸಿದೆಯನ್ನು ನೀನು ಕೈಯಲ್ಲಿ ಆಲಯನ ಕಟ್ಟಂಗಿಲ್ಲ, ನೀನು ಆಲಯ ಕಟ್ಟಂಗಿಲ್ಲ, ಮಗ ಕಟ್ಟಿ ನೀನು ಕೂಡ್ಸಿದಷ್ಟೆ. ಎಷ್ಟು ಸಣ್ಣ ಮಿಸ್ಟೇಕು ಪ್ರಿಯದು, ಸಣ್ಣ ಮಿಸ್ಟೇಕ್. ಒಂದು ಅಮ್ಮ ಬರ್ತಾ ಇತ್ತು, ಅವ್ರು ಮಾತಾಡೋದು ಕ್ಲೀನಾಗಿ ಬೈಬಲ್ ಹೇಳ್ತಲ್ವ, ಸತ್ಯ ಅಸತ್ಯಗಳನ್ನ ಅಂತ ಆದ್ವು. ಒಂದಮ್ಮ ಬರೋದು ಫೋನ್ ಬಿಡ್ರಿ, ಬರೋದು ಅವನು ಕ್ಯಾನ್ಸರ್ ಹೀಲ್ ಆಗಿದೆ, ಚೆನ್ನಾಗಾಯಿತು. ಅದ್ಯಾವುದೋ ಮನಿ ಬರುತ್ತೆ, ಮನಿ ಮ್ಯಾಟ್ರಿಗೆ ಇವಮ್ಮ ಯೇಸು ಸ್ವಾಮಿನ ಎಲ್ಲೋ ಇದಕ್ಕೆ ಹೋಯ್ತು, ಮಕ್ಕಳು ಫ್ಯಾಮಿಲಿ ಜೊತೆ ಆಸ್ತಿ ದುಡ್ಡಿಗೋಸ್ಕರ ಮೋಸ ಮಾಡೋಕ್ಕೆ ಸೈತಾನ್ ಇದಕ್ಕೆ ಹೋದ್ರು. ಸರಿ, ಕಾಲ್ ಮಾಡೋದು. ಅವ್ರು ಹೇಳ್ಬೇಕಾದ್ರೆ ನೀನು ಎಲ್ಲೋ ಹೋಗಿದ್ದೀಯಮ್ಮ? ನಾನು ಅಷ್ಟು ಕೇಳೋಲ್ಲ ಆ ವಿಷಯ ಎಲ್ಲ. ಅವ್ರು ಫೋನ್ ಮಾಡಿದ್ರು, ಎಲ್ಲೋ ಹೋಗಿದ್ರು ಅಂದರು. ಅವ್ರು ಆಲ್ರೆಡಿ ಸೈತಾನ್ ಸಲ್ಲ ಇದ್ದಾರೆ, ನನ್ನ ಸುಳ್ಳು ಹೇಳಿದ್ರು. ಎಲ್ಲೋ ನೆಂಟು ಮನೆಗೆ ಹೋಗಿದ್ದೀನಿ. ಅವ್ರು ಸುಳ್ಳು ಹೇಳ್ಬೇಕಾದ್ರೆ ಕ್ಲೀನಾಗಿ ಗೊತ್ತಾಯ್ತು ಈ ಅಮ್ಮ ಸುಳ್ಳು ಹೇಳ್ತಾ ಇದೆ. ಕ್ಲೀನಾಗಿ ಗೊತ್ತಾಯ್ತು. ಅವಾಗಲೇ ಸುಳ್ಳೆಲ್ಲ ಹೇಳ್ಬೇಡ, ಮಕ್ಕಳು ಕರೆಕ್ಟಾಗಿ ಮಾತಾಡಿ, ಸುಳ್ಳೆಲ್ಲ ಹೇಳ್ಬೇಡಿ. ನೀವು ಈಸಿಯಾಗಿ ಸುಳ್ಳೆಲ್ಲ ಮುಚ್ಚುಮರೆ ಮಾಡಕ್ಕೆ ನೋಡ್ತೀರಾ. ಮುಚ್ಚುಮರೆ ಅದು ಕ್ಲೀನಾಗಿ ಬಹಿರಂಗ ಆಗುತ್ತೆ. ಒಳ್ಳೆದನ್ನ ಬಿತ್ತಿದ್ರೆ ಒಳ್ಳೆದನ್ನೇ ಕುಯ್ತಾರೆ, ಕೆಟ್ಟದನ್ನ ಬಿತ್ತಿದ್ರೆ ಬೆಳೆ ಬೆಳೆದ್ರೆ ದುಡ್ಡು ಬರುತ್ತೆ, ಕಳೆ ಬೆಳೆದ್ರೆ ಏನಾಗುತ್ತೆ? ನಷ್ಟ ಆಗುತ್ತೆ. ಅಷ್ಟೇ ಸಿಂಪಲ್. ಒಳ್ಳೆದನ್ನ ಮಾಡಿ, ಬೈಬಲ್ ಹೇಳ್ತೀನಿ, ಒಳ್ಳೆದನ್ನ ಮಾಡಬೇಕು ಅಂತ ಗೊತ್ತಿದ್ರು ಮಾಡಿಲ್ಲ ಅಂದ್ರೆ ಪಾಪ. ಅವಾಗ ಅದು ಕೇಳಿಲ್ಲ. ಆಮೇಲೆ ಅದೇ ಅವತ್ತಾದ್ಮೇಲೆ ಇದೇ ತಿಳಿಸಿದ್ರು, ಈ ಅಮ್ಮ ಹಣ ಅಂತ ಹುಡುಕೊಂಡು ಹೋಗಿದೆ, ಇದೇ ಸೇಮ್, ಇದೇ ಕೇಸು ಕ್ಯಾನ್ಸರ್ ಅದು ಹೀಲಾಗಿದೆ.
ಹಣಕ್ಕೋಸ್ಕರ ದೇವರನ್ನ ಬಿಟ್ಟು ಇಲ್ಲದ ಸುಳ್ಳು ಹೇಳಿದಲ್ವಾ, ಹೇಳುದು ಜಾಸ್ತಿ ಅವಳು ಉಳಿಯಲ್ಲ ಇವನು ಹೇಳಿ ಎಕ್ಸಾಕ್ಟ್ ಆಯ್ತಿವೆ ಕೇಸೆ ಡಮ. ಹಣ ಬಂತು ಮೋಸ ಮಾಡಿ ಹಣ 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 ಮೋಸ್ಟ್ ಡೇಂಜರ್ಸ್ ಹೇಳ್ತಲ್ವಾ. ಹಣಕ್ಕೋಸ್ಕರ ಆಸೆ ಏನ್ ಬೇಕಾದ್ರೂ ಮೋಸ ಮಾಡ್ತಾನಲ್ಲ, ಅವನ ಜೀವನದಲ್ಲಿ ಅನುಭವಿಸಿರಬೇಕು. ಇದಾಗಿದೆ. ಹಣ ಬಂತು ಅವನಿಗೆ, ಆ ಹಣನ ಕೈ ತುಂಬ ನೋಡಿದ್ರು, ಲೆಕ್ಕ ಹಾಕಿದ್ರು, ಮನೇಲಿ ಇಟ್ಟರು ಬೀರೊಳಗೆ. ಜೀವನೇ ಹಣ ಇದೆ, ಆವಮ್ಮ ಇದೆ, ಹಣ ಇದೆ, ಅವಳೇ ಇದೆ. ಕೇರ್ಫುಲ್ ಆಗಿ ಅದೇ ವಾಕ್ಯ ಹೇಳ್ತದೆ, ಸುಖ ಮಾಡು, ಕುಡಿ, ತಿನ್ನು, ಮಜಾ ಮಾಡು. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನ, ಬುದ್ಧಿಹೀನನು ನೀನು. ಆದ್ರೆ ದೇವರು ಅವನಿಗೆ ಎಲ್ಲ ತಿಂದ್ಕೊಂಡು ಮುಂದೆ ಬಂದ ಏನಾಯ್ತು, ದೇವರು ಅವನಿಗೆ ನೀನು ಬುದ್ಧಿಹೀನನು. ಹೇಳಿ ಬುದ್ಧಿವಂತನಾಗು ನೀನು, ಬುದ್ಧಿವಂತ ಆಗು ನೀನು. ಅದೇ 10 ಜನದಲ್ಲಿ ಏನಾಗ್ತದೆ, 5 ಜನ ಯಾರು 5 ಜನ ಬುದ್ಧಿಹೀನರು. ದಯವಿಟ್ಟು ಬೇಗ ಮುಂದೆ ಬಂದ್ಬಿಡ್ಬೇಕು, ಬೇಗ ಲಾಸ್ಟ್ ಫೈನಲ್ ಪ್ರೇಯರ್ ಮಾಡೋದು, ಬೇಗ ಮುಂದೆ ಬಂದ್ಬಿಡಿ. 5 ಜನ ಏನಾಗಿದ್ದಾರೆ, ಇನ್ನು 5 ಜನ ಬುದ್ಧಿಹೀನರು. ಬುದ್ಧಿವಂತ ಆಗಲಿ, ಬುದ್ಧಿಹೀನರಾಗಬೇಡಿ. ಎಷ್ಟು ಜನ ಹೇಳ್ತೀರಾ ದುಡ್ಡಿದ್ರೆ ಬುದ್ಧಿವಂತನ ಇಲ್ಲ, ದುಡ್ಡಿದ್ರೆ ಬುದ್ಧಿವಂತನ ಇಲ್ಲ. ದೇವ್ರ ಒಳಗೆ ಅಭಿಷೇಕದಲ್ಲಿ ಇರೋನೇ ಬುದ್ಧಿವಂತ. ಗೊತ್ತಾ ನಿಮ್ಗೆ ಸೀಕ್ರೆಟ್? ದೇವ್ರ ಒಳಗೆ ಅಭಿಷೇಕದಲ್ಲಿ ಇರೋನೇ ಬುದ್ಧಿವಂತ. ಹಣ ಹಣ ಅಂತ ಹೇಳ್ಬೇಡ, ದುಡ್ಡು ಅಂತ ಹೇಳ್ಬೇಡ. ಹಂಗೆ ಹೇಳಿದ್ರು, ಏನಾದ್ರು ಹೇಳಿ ಮನಿ ಅದು ಮೈ ಬಗ್ಗೆ ಸಂಖ್ಯೆ ಕಂಡಿದ್ದೀನಿ ಅಂತ. ಅದು ಯಾರ ಮನೆಗೆ ಓಡೋಗುತ್ತೆ, ಎಲ್ಲ ಓಡೋಗುತ್ತೆ. ಆದರೆ ನೀನು ಜೀಸಸ್ ಅಂದ್ರೆ 5 ರೊಟ್ಟಿ 2,000 ಜನ ಏನು ಹೆಚ್ಚುತ್ತಾರೆ, ಸ್ವಲ್ಪ ಎಣ್ಣೆ ತುಂಬ್ತಾನೆ. ಅವಳು ಮೋಸ ದುಡಿದು ಜೀವನ ದುಡಿದು ತುಂಬ ಕಾಯ್ತಿಲ್ಲಪ್ಪ. ಅವ್ರ ಮಕ್ಕಳ ಸಮೇತ 3 ಜನ ದುಡಿದು ತುಂಬ ಕಾಯ್ತಿರ್ಲಿಲ್ಲ ಅಷ್ಟು. ಆದ್ರೆ ದೇವರ ಶಕ್ತಿ, ದೇವರ ಕೃಪೆ, ದೇವರ ಗ್ಲೋರಿ, ದೇವರ ಮಹಿಮೆ ಸ್ವಲ್ಪನ ಇನ್ನು ಹೆಚ್ಚುತ್ತಾ ಇದ್ದಾರೆ. ಬೈಬಲ್ ಹೇಳುತ್ತೆ, ಇನ್ನು ಇದ್ದವನಿಗೆ ಇನ್ನು ಹೆಚ್ಚಾಗುತ್ತೆ, ಹೊರ ಸೂಸುತ್ತದೆ. ದೇವರು ಕೊಡುವಂಥದ್ದು. ಕೇಳಿದ್ರು, ಏನ್ ಕೇಳ್ದ? ನಾನಾ ಅವನಿಗೆ ಐಶ್ವರ್ಯ ಬಂದಿದ್ದು, ಅವನಂತ ರಾಜ್ಯ ಹಿಂದೇನೂ ಇಲ್ಲ ಮುಂದೆ. ಹಲ್ಲೆಲೂಯಾ. ಸೊಲೊಮ ತುಂಬಾ ಐಶ್ವರ್ಯವಂತರಾಗಿದ್ದಾರೆ. ಹಲ್ಲೆಲೂಯಾ. ಗ್ಲೋರಿ ರಾಜ, ಗ್ಲೋರಿ ಬಾಬಾ ಶ್ರೀಹಲ್ಲ. ಆದ್ರೆ ಇದೇ ವಾಕ್ಯ ಹೇಳ್ತಿದೆ ಪ್ರಿಯರು, ಹಣ ಅಂತ ಹೇಳ್ಬೇಡಿ, ಬಿಸ್ನೆಸ್ ಹೇಳ್ಬೇಡಿ. ಯಾಕಂದ್ರೆ ಬಿಸ್ನೆಸ್ ಯಾರ್ದು? ಈಗ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರಲ್ಲಪ್ಪ ಅಲ್ವಾ, 12 ಜನ ಬಿಸ್ನೆಸ್ ಮಾಡ್ತಾ ಇದ್ರು. ಬಿಸ್ನೆಸ್ ಎಲ್ಲ ಬಿಟ್ಕೊಂಡ್ರಪ್ಪ ಅಂದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಲಕ್ಷ ದುಡಿದ್ರು ಅವತ್ತಿಗೆ ಅವತ್ತಷ್ಟೇ ಅಲ್ವಾ. ಹೊತ್ತಿನ ಕಾಟ ಹೊತ್ತಿಗೆ ಸಾಕು, ಹೊತ್ತಿನ ಕಾಟ ಹೊತ್ತಿಗೆ ಬರೀ ಅವತ್ತಿಗೆ ಅಷ್ಟೇ ಅದು ಬಿಸ್ನೆಸ್, ಅಷ್ಟೇ ಬಿಸ್ನೆಸ್ ಆಗ್ತಾ ಇದ್ದು, ಅವತ್ತಿಗೆ ಅಷ್ಟೇನೆ ಅದು. ಆದ್ರೆ ಏಸು ಕರೀತಾ ಇದ್ದಾರೆ, ಯಾರು ಎಂದು ಮಾಡೋದಂತ ಬಿಸ್ನೆಸ್. ಈವನ್ ಟುಡೇ ಆ ಫ್ಯಾಕ್ಟ್ರಿ ಇವತ್ತು ಇಲ್ಲ, ಆ ಕಂಪ್ನಿ ಇವತ್ತು ಇಲ್ಲ. ಅದಿರೋದು ಒಬ್ಬರನ್ನು ಪರಲೋಕದಲ್ಲಿ ಕಂಪ್ನಿ. ಡ್ಯೂಟಿಗೆಲ್ಲ ಹೋಗ್ತಾರಲ್ಲ
ಕೇಳ್ತಾರೆ ಡಿಮ್ಯಾಂಡ್ ಏನಿದೆಯಪ್ಪ? ಹೌದು ಇದೆ ಸರ್. ಎಷ್ಟು ಸರ್ ಸ್ಯಾಲ್ರಿ? ಎಷ್ಟು ಬೇಕು ಸರ್? ದೇವು ಸ್ಯಾಲ್ರಿ ಎಷ್ಟು ಬೇಕು? 50%, 40% ಬೇಕಾ ಸ್ಯಾಲ್ರಿ? ಈಗ ಏನು ಮಾಡ್ತಾರೆ ಅದ್ರ ಮೇಲೆ? ನಮ್ಮ ವರ್ಷಿಗೆ ಬಂದರೆ ಅವನು ಹೇಳ್ತಾನೆ 5 ಲಕ್ಷ ಇದು ಮೇಲಿಂದಲೇ ತಪ್ಪಾಗಿದೆ ಹೇಳಲ್ಲ. ಅದು ಪ್ಲಾನ್ ಇರೋದೇನು? 5 ಲಕ್ಷ ಸ್ಯಾಲ್ರಿ ಬೇಕು, ಖುಷಿ. ನಾನು ಒಂದು ಮನೆ ತಗೋಬೇಕು, ನಾನು ಒಂದು ಕಾರ್ ತಗೋಬೇಕು, ನನ್ನ ಗಂಡ ಹೆಂಡತಿ ಇಲ್ಲಿಂದ ಹಾಸನಿಗೆ ಕಾರಲ್ಲಿ ಹೋಗ್ಬೇಕು. 5 ಲಕ್ಷ ಬೇಕೀಗ, ನನಗೆ ಇಮ್ಮಿಡಿಯೇಟ್ ಬೇಕು 5 ಲಕ್ಷ. ಈಗ ಹೇಳಿಲ್ಲ, ಅವ್ನು ಬೇಕಾಗಿದ್ದೀಗ 5 ಲಕ್ಷ ಬೇಕು ಸ್ಯಾಲ್ರಿ, ಕಾರಲ್ಲಿ ಫ್ಲೈಟ್ ಬೇಕು, ಎಲ್ಲ ಬೇಕು. ನಿಮ್ಮ ಮಾತ್ರ ಈಗ ಕೊಡಿಸ್ತಾರೆ. ಹೇಳಿಬೇಕು Hallelujah. Thank you, Jesus. Thank you, Jesus. Oh, glory, Raja, glory, glory. ಆದರೆ ಹೊಸ ಕಂಪ್ನಿ ದೇವ್ರು ಕರೀತಾ ಇದ್ದಾರೆ. ಜೀಸಸ್ ಬಂದು 33 ವರ್ಷ ಬಂದು ಕಂಪ್ನಿನ ಓಪನ್ ಮಾಡಿ. ಎಲ್ಲ ಹೇಳ್ತಾರಲ್ವಾ, ಈ ಬ್ಯಾಂಕ್ ಏನಾಗೋದು ಗೊತ್ತಾ? 100 years ಇಂದ ಈ ಕಂಪ್ನಿ ಇದು ಬ್ಯಾಂಕ್ ಇದೆ. ಈ ಆಸ್ಪತ್ರೆ 200 years ಇಂದ ಇದು ಓಪನ್ ಆಗಿರೋದು. ಈಗ ನೋಡ್ಬೇಕಾದ್ರೆ ಅಷ್ಟು ಬಿದ್ದೆ, ಬಿಲ್ಡಿಂಗ್ಗೆ ಬಿದ್ದೋಯ್ತಾ ಇದೆ. ಹೌದಲ್ವಾ? ಬ್ಯಾಂಕ್ ಸಂಸ್ಥಾಪಕ, ಈ ಲೋಕದ ಸಂಸ್ಥಾಪಕ ಜೀಸಸ್. ಅದು ಬಿದ್ದೋಗಿಲ್ವಲ್ಲ? ಆಕಾಶನ ಸೃಷ್ಟಿ ಮಾಡಿ ಸಂಸ್ಥಾಪಕ. ರಿಯಲ್ ಹೇಳ್ತೀನಿ ಕೇಳಿ, ರಿಯಲ್ ದೇವ್ರು ಸೃಷ್ಟಿ ಮಾಡಿದ್ದು ಒಂದು ಚೂರಲ್ಲಿ ಡ್ಯಾಮೇಜ್ ಆಗಿಲ್ವಲ್ಲ? ಆಗಿದೆ ಡ್ಯಾಮೇಜ್? ಇಲ್ಲ. ಭೂಮಿ ಮೇಲೆ ಡ್ಯಾಮೇಜ್ ಆಗಿದೆಯಾ? ಇಲ್ಲ. ಇದ್ರೊಳಗಿಂದ ಏನು ಹೋಗ್ತಾ ಇದೆ? ಜ್ವಾಲಾಮುಖಿ ಹೋಗ್ತಾನೆ. ಆ ಮುಖ್ಯನ ಸುಟ್ಟಾಗಿಲ್ವಲ್ಲ? ಸಮುದ್ರ 3 ಭಾಗ, ಭೂಮಿ 3 ಭಾಗ ನೀರಿನ ಮುಳುಗೋಗಿಲ್ವಲ್ಲ? ಭೂಮಿನ ನೆಟ್ ಹಾಕಿದಾರಲ್ಲ, ಯಾವ ಆಧಾರ ಇಲ್ದಲೆ ಬಿದ್ದೋಗಿಲ್ವಲ್ಲ? ಬಿದ್ದೋಗಿದ್ದ? ಇಲ್ಲ. ಮತ್ತೆ ಬಿಲ್ಡಿಂಗ್ ಬಿದ್ದೋಗ್ತದೆ ಸರ್, ಭೂಮಿ ಬಿದ್ದೋಗಿಲ್ವಲ್ಲ? ಸಂಸ್ಥಾಪಕ ನಮ್ಮ ಡೈರೆಕ್ಟರ್ ಭೂಮಿಗೆ ಒಡೆಯ ನೋಡೆಯ ನಮ್ಮ ಡೈರೆಕ್ಟ್ರು ಓನರ್ ಈ ಬಾಡಿಗೆ ಯಾರು ಓನರ್? ಯಾರಿಗೆ ಓನರ್ ಯಾರು? ಶುಗರ್ಲಿಂದ ಬಂತು, ಶುಗರ್ಲಿಂದ ಬಂತು, ಬಿಪಿಲಿಂದ ಬಂತು, ಬಂದಿಲ್ಲ. ನೀವು ಕಂಡುಕೊಂಡಿದ್ರಿ, ನಾನು ಕಂಡುಕೊಂಡೆ. ಏನ ಕಂಡುಕೊಂಡೆ? ನಾಗಮ್ಮ ಕೆಲಸ ಮಾಡುವ ಒಂದು ತಿಂಗಳು ಮಾಡಿ ಹೇಳೋದು ವಾಕ್ಯದ ಪರಿಜ್ಞಾನ. ಸರಿ, ಎಷ್ಟು ಜನ ಇವ್ರು ಬಿ ಪಿ ಇದೆ, ಶುಗರ್ ಮಾತ್ರ ತಗೊಳ್ತಿರಲ್ವಾ? ಅಲ್ಲಿ ಸುನೀತಾ ಅಂತಿದ್ದು ಮೊಮ್ಮಗಪ್ಪ ಡಾಕ್ಟರ್ ಹೇಳಿದ್ದು ಏನಂತ? ಆಪರೇಷನ್ ಮಾಡ್ಬೇಕಂತೆ. ಅವಳು ಊಟ ತಿನ್ನ ಕಾಯ್ತಿದ್ದ ಮಗುಗೆ. ಆ ಅಮ್ಮಗೆ ಎಷ್ಟು ಜ್ಞಾನ ಇತ್ತು ಗೊತ್ತಿಲ್ಲ. ಇವ್ರು ಅಮ್ಮ ಬಂದು ಹೇಳೋದು, ಅಮ್ಮ ಬಂದು ಹೇಳೋದು, ನಾನು ಗಂಡ ಹೇಳೋದಂತೆ, ನಾನು ತುಂಬಾ ಪ್ರಯೋಗ ಮಾಡ್ತಿದ್ದೀನಿ, ಯಾಕೆ ಹೀರಾಗಿಲ್ಲ? ಇಲ್ಲಿ ಎಲ್ಲ ಮೂವಿ ನೋಡ್ಕೊಂಡು ಎಲ್ಲ ವರ್ಷಿಪ್ ಮಾಡ್ಕೊಂಡು ಏನು ಎಲ್ಲ ಹಾಡಾಕೊಂಡು ಹಿಂಗೆಲ್ಲಮ್ಮ ಪ್ರಯೋಗ ಮಾಡ್ತಾರೆ. ಚೆನ್ನಾಗಿ ಮೂವಿ ನೋಡೋದು, ಟಿವಿ ಅವನೇನೋ ಅವನ ಕೈ ಇಟ್ಕೊಂಡು
ಜೀಸಸ್ ಇಟ್ಕೊಳ್ಳೋದು, ಮನೆಗೆ ಹೋದಾಗ ಕಿವಿ ಇಟ್ಕೊಳ್ಳೋದು. ಹೆಂಗಪ್ಪ ಇದು ಬೀಜ ಹಾಕ್ಬಿಟ್ಟು ಕರೆಕ್ಟಾಗಿ ಹಾಕಬೇಕು. ಅದು ಎಂಟೆಗಳು ಪುಡಿ ಪುಡಿ ಹಾಕ್ಬೇಕು, ಆಮೇಲೆ ಬೀಜ ಹಾಕ್ಬೇಕು, ಆಮೇಲೆ ಅದಕ್ಕೆ ಮಳೆ ಬರುತ್ತೆ, ಗೊಬ್ಬರ ಹಾಕ್ಬೇಕು, ಕಳೆ ಬರುತ್ತೆ, ಕಳೆ ಕಿತ್ತಾಕ್ಬೇಕು. ಇದು ಸ್ಪಿರಿಚುವಲ್ ರೆಲ್ಮ್ ನೀವು ಹೋದಾಗ ಆ ಮಹಿಮೆ ನೋಡಕ್ ಸಾಧ್ಯ. ಬಿಡ್ಲ ಮಗ ಕಳೆನ ಬೆಳೆಲಿ ಬೆಳೆನ ಬೆಳೆಲಿ ಬಿಡ್ಲ ಮಗ ಯಾವ ಕೆಲಸ ಮಾಡ್ತೀವಿ ಬಿಡ 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 ಕಳೆ ಬಂದಿಷ್ಟು ನಿಂತಿರುತ್ತೆ. ಅವಾಗ ಹೋಗ್ಬಿಟ್ಟು ಹೇಳೋದು, ಅಯ್ಯೋ ಸ್ವಾಮಿ ನಾನು ಬೀಜ ಹಾಕ್ತೇವೆ ಫ್ರೂಟ್ ಫಲನೇ ಬಂತು ಜೋಳನೇ ಬಂತಿಲ್ಲ ಎಲ್ಲ ಹೇಳ್ತಾರೆ. ಅಯ್ಯೋ ಕಳೆ ಕೀರ್ತಿಲ್ಲ ನೀನೆಂತ ಮನುಷ್ಯನಪ್ಪ, ಭಕ್ತಿ ಮಾಡಿ ಮಾಡಿ ಆ ಫೈರ್ ಬೇಕು, ಅಗ್ನಿ ಹಿಡಿದು ಬರ್ಬೇಕು, ಸುಟ್ಟಾಕ್ಬೇಕು, ಆ ಯಜ್ಞವನ್ನು ದಹಿಸ್ಬೇಕು ಅಂದ್ರೆ ಅಗ್ನಿನೇ ಬೇಕು, ಅಭಿಷೇಕನೇ ಬೇಕಲ್ಲಿ, ಅಭಿಷೇಕನೇ ಬೇಕಲ್ಲಿ. ಊಟನೇ ಮಾಡ್ತಾ ಇರ್ಲಿಲ್ಲ, ಪ್ರೇಯರ್ ಮಾಡಿದ್ಮೇಲೆ ಏಸಪ್ಪ ಮಗುಗೆ ಊಟ ಮಾಡ್ಸಂಗ ಎಲ್ಲಿಂದ ಬಂದಿದ್ದು ಹುಷಾರ್ ನೀನು ಬಂದು ಕ್ಲೀನಾಗಿ ಮಾಡುವ ವಾರ ಮಿಸ್ ಮಾಡ್ಕೊಂಬೇಡ. ಊರು ಸ್ವಲ್ಪ ಏನ್ ಮಾಡಿದ್ರು ಮೇಡಮ್ ಈಸಿಯಾಗಿ ತಗೊಂಡು ಪಾಶ್ರಮ ಹೇಳಿ ಪರವಾಗಿಲ್ಲ ಬರೋಕ್ಕಾಗುತ್ತೆ, ಗಂಡ ಬಿಡ್ಬೇಕಲ್ಲ ಇಲ್ಲಿ ಪರವಾಗಿಲ್ಲ, ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಬಂದು 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 ಎಲ್ಲಿ ಬಂದು ಆಪರೇಷನ್ ಡಾಕ್ಟರ್ ಆಪರೇಷನ್ ಮಾಡಿ ಸರಿ ಆಪರೇಷನ್ ಮಾಡಿ ರೆಡಿ ಆಗ ಬ್ಲಡ್ ಇಲ್ಲ ಬ್ಲಡ್ ಇಲ್ಲ ಇಲ್ಲ ಕರ್ಕೊಬಂದು ಮಾತ್ರ ತಯಾರು ಮಾಡಿಸಿದ್ರು. ಆಮೇಲೆ ಕೇಳ್ತಾರೆ ಹೇಳಿದೆ ಇದು ಬಂದಿರೋದು ಯಾರಿಗೆ ಕಾಯಿಲೆ ಬರೋದು ಏನಕ್ಕೋಸ್ಕರ ಅವ್ರಿಗೆ ಗಂಡ ಹೆಂಡತಿ ರಿಪೇರಿ ಮಾಡಿ ಯಾರು ರಿಪೇರಿ ಮಾಡೋಕ್ಕೆ ಗಂಡ ಹೆಂಡತಿ ರಿಪೇರಿ ಮಾಡಕ್ಕೆ ಬಂದಿರೋದು. ಇಲ್ಲ ಅದು ಬೆಂಡ್ ಆಗ್ತಿರ್ಲಿಲ್ಲ. ನಾನು ಹೇಳೋದು ಆ ದನಗಳು ಮೂಗ್ದಾರ ಹಾಕಿ ನಮ್ಗೆ ಹಾಕಿದ್ರೆ ಬಿಡ್ತಿದ್ರು ಆಗ್ತಾನೆ ಈಗ ಅಲ್ಲಲ್ವಾ ಮೂಗ್ದಾರ ಇಷ್ಟು ಫ್ರೀಡಮ್ ಬಿಟ್ಟು ಓಡೋದು ಎಲ್ಲಿ ಬೇಕು ಓಡೋಗುತ್ತಪ್ಪ ಇವರು ಗಾಡಿ ಹೋಗ್ತಾರೆ ಹೋಗ್ತಾರೆ ಎಲ್ಲ ಇಲ್ಲ ಓಡ್ತಾರೆ ಅಂತ ಹೇಳಿ ನಮ್ಮನ್ನು ಬೇರೆ ಕಡಿಮೆ ಹಾಕಿ ನೀನು ಇಲ್ಲಿಂದ ಬಿಟ್ಟು ಅಲ್ಲಾಡಂಗಿಲ್ಲ ಅಂತ ಹೇಳಿದ್ರೆ ಸಮುದ್ರಕ್ಕೆ ಗೆರೆ ಹಾಕಿದ್ರಲ್ಲ ನೀನು ಇಲ್ಲಿಂದ ಇಷ್ಟ ಇರಬೇಕು ನೋಡು ಈ ಮನೆ ನೀನು ಆಚೆ ಬರಂಗಿಲ್ಲ ಅಂತ ಗೆರೆ ಹಾಕಿದ್ರೆ ಫ್ರೀಡಮ್ ಬಿಟ್ಟು ನಾವು ಆಟ ಆಡ್ತಿರೋದು. ಫ್ರೀಡಮ್ ಈ ಮಾಸ್ಟರ್ ರೂಟ್ ಕರೆಕ್ಟಾಗಿರ್ತೀವಿ ಮಾಸ್ಟರ್ ಒಂದೇ ಒಂದು ನಿಮ್ಮನ್ನು ಚೇಂಜ್ ಮಾಡೋಕ್ಕೆ ಖಂಡಿತ ದೇವ್ರ ಗುಣ ನೀನು ಅರಿಕೆ ಮಾ ಏನಾದ್ರು ಕರೆಕ್ಟಾಗಿ ಭಕ್ತಿ ಮಾಡ್ತೀನಿ ನನ್ನ ಪಾಪಗಳು ಶಾಪಗಳು ಮಕ್ಕಳ ಮೇಲೆ ಬರಬಾರ್ದೆ ಅವ್ರನ್ನ ಕ್ಷಮಿಸೇಸಪ್ಪ ಅವ್ರನ್ನ ಕ್ಷಮಿಸೇಸಪ್ಪ ಅಂತ ಕೇಳು ಖಂಡಿತ ದೇವಸ್ಥಾನ ಅದೇ ಡಾಕ್ಟ್ರು ಹೇಳಿದ್ದು ಆಪರೇಷನ್ ಬೇಡ ಅಂತ ನೋಡು ಅದೇ ಡಾಕ್ಟ್ರು ಅದೇ ಸ್ಕ್ಯಾನಿಂಗು ಅದೇ ಎಲ್ಲವ ಒಂದೇ ಡಾಕ್ಟ್ರು ಒಂದೇ ಆಸ್ಪತ್ರೆ ಒಂದೇ ಒಬ್ಬ ಮನುಷ್ಯ ಅದೇ ಡಾಕ್ಟರ್ ಇದ್ದಾರೆ ಆಪರೇಷನ್ ಬೇಡ ಏನು ಕಾಯಿಲೆನೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಮಾಡ್ಕೊಂಡು ವಾರ ಬೆಳೆದು ಬರ್ತಾ ಇದೆ ಅದು ಬೈಬಲುತ್ತೆ ನಡೆತನ್ನ ಸರಿಪಡಿಸುವವರಿಗೆ ವಿಶೇಷ ರಕ್ಷಣೆ ದೊರೆಯುವುದು. ವಿಶೇಷ ರಕ್ಷಣೆ. ಹಲ್ಲೆಲೂಯಾ. ದೇವರು ಒಂದು ಹೊಸ ಕಂಪ್ನಿ ಓಪನ್ ಮಾಡಿದ್ರು, ಹೊಸ ಕಂಪ್ನಿ. ಎಷ್ಟು ಜನ ಬರಕ್ಕೆ ಇಷ್ಟ ಕಂಪ್ನಿ? ನಿನ್ನ ಯಾಮಸಕ್ಕಾಗಲ್ಲ, ಯಾರು ಕೈ ಎತ್ತಿದ್ರೆ ಅವರೇ ಫಸ್ಟ್ ಓಡೋಗ್ತಾರೆ. ಯಾರಿಗಾದ್ರು ಕೈ ಎತ್ತವ್ರೆ ಅವರೇ ಫಸ್ಟ್ 5 ನಿಮಿಷ ಫಸ್ಟ್ ಜೈಜಿ ಓಡೋಗ್ಬಿಟ್ಟು ಏನು ಕೆಲಸ ಇಲ್ಲ ಮಗ ಮಗಳ ಎಲ್ಲ ಮದುವೆ ಮಾಡಾಗಿತ್ತು, ಮಕ್ಕಳು ಮದುವೆ ಮಾಡಾಗಿತ್ತು, ಸುಮ್ಮನೆ ಓಡೋಗೋದು ಏನು ಕೆಲಸ ಇಲ್ಲ ಅದಕ್ಕೆ. ಹನ್ನೆರಡು ಅದ ಕುತ್ಕೋಬೇಕಲ್ಲ ಇದು 4 ಕಡೆಯಿಂದ ಡ್ಯಾನ್ಸ್ ಮಾಡೋಕ್ಕೆ ಇಲ್ಲ ಕೂಲ್ ಡ್ಯಾನ್ಸ್ ಮಾಡ್ತಿದ್ದೆ. ಹೇಳಿ ಏಸಪ್ಪ ಒಂದು ಕಂಪ್ನಿ ಓಪನ್ ಮಾಡ್ತಿದ್ದಾರೆ. ಎಷ್ಟು ಹೇಳ್ತದೆ ಮೀನು ಸಿಕ್ಕಿಲ್ಲ, ನಾನು ಸಿಗಲ್ಲಪ್ಪ ಮೀನು, ಟ್ಯಾಕ್ಸ್ ಕಟ್ಬೇಕಪ್ಪ, ಟ್ಯಾಕ್ಸ್ ದುಡ್ಡಿಲ್ಲಪ್ಪ ಅವ್ರ ಹತ್ರ, ಟ್ಯಾಕ್ಸ್ ಕಟ್ಬೇಕು ದುಡ್ಡಿಲ್ಲ. ಏಸು ಹೇಳ್ತಿದ್ರೆ ಹೋಗಪ್ಪ ಮೀನು ಹಿಡ್ಕೊಂಡು ಮೀನು ಹಿಡಿ, ಆ ಮೀನ ಕಟ್ ಮಾಡು, ಆ ಬಾಯಿನ ತೆಗಿತಾರೆ ಅವ್ರನ್ನ ನಾಣ್ಯ ಸಿಗಿ ಓನರ್ ಕಂಪ್ನಿಗೆ ಓನರ್ ಒಡೆಯ ಯೇಸು ಆಕಾಶದಲ್ಲೂ
ಹೇಳ್ತಾ ಇದ್ದಾರೆ ಏನಂತ, ಪರಲೋಕ ರಾಜ್ಯ ಸಮೀಪಿಸಿ, ಪರಲೋಕದ ಮಹಿಮೆ ಬರ್ತಾ ಇದೆ. ಪರಲೋಕದಲ್ಲಿ ಆ ಕಂಪನಿ ಈಗ ಭೂಮಿ ಮೇಲೆ ಓಪನ್ ಆಗ್ತಾ ಇದೆ. Thank you, Jesus. ಈ ಕಂಪ್ನಿಗೆ ಬರೋರು ಎಲ್ಲೆಲ್ಲಿ ಕೇಳಿ ಅವರು ಅದೇನು ಕರಿತಿದ್ದಾರೆ, ಜಾಬಿಗೆ ಕರಿತಿದ್ದಾರೆ, ಬನ್ನಪ್ಪ ಜಾಬ್ ಮಾಡಿ. ಸರಿಯಪ್ಪ ಬರ್ತೀವಿ, ಎಲ್ಲನೂ ಬಿಟ್ಕೊಡ್ಬೇಕು ಮಾತ್ರ. ಈಗ ಕತ್ತೆ ಬಲೆ ತೊಳಿತಾ ಇದ್ರೆ ಬಲೆ ಬಿಟ್ಟು ಬರ್ಬೇಕು. ಮತ್ತೆ ನೋಡೋಂಗಿಲ್ಲ. ಈ ಕಡೆ ಗಮನ. ಎಲಿಶೆ ಬಿಟ್ಟು ಬಂದ, ಅಬ್ರಾಮ ಬಿಟ್ಟು ಬಂದ, ಮೋಶೆ ಬಿಟ್ಟು ಬಂದ. ಗಮನಿಗೆ ಹೊಸ ಯಾರಿಗೆ ಡೈರೆಕ್ಟ್ ಮಾಡ್ತಿದ್ರು ದೇವರು, ಮ್ಯಾನೇಜರ್ ಅಲ್ಲ, HR ಅಲ್ಲ, ಡೈರೆಕ್ಟ್. ನೀನು ಡೈರೆಕ್ಟ್ ಆಗ್ಬೇಕಾದ್ರೆ ಮತ್ತೆ ತಿರುಗಿ ಹೋಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಲೀವ್ ಇಲ್ಲ, ರಜಾ ಇಲ್ಲ ಇಲ್ಲಿ. ಸರ್ ನನಗೆ ರಜಾ ಬೇಕು ಸರ್, ಕೊಟ್ಟೆ ನಾನು ಕಂಪ್ನಿ ಬಿಡ್ತೀನಿ ಸರ್, ಹೋಗ್ತಾ ಇರ್ಬೇಕು. ರಜಾ ಸಿಗಲ್ಲ. 24/7 ಕಾಲ್ ಬರುತ್ತೆ, 12 ಗಂಟೆಗೆ ಕಾಲ್ ಬರುತ್ತೆ. ನೀನು ಕಾಲ್ ಓಡ್ಬೇಕು. ಅರ್ಥ ಆಯ್ತಾ? ನೋ ರೆಸ್ಟ್, ನೋ ರೆಸ್ಟ್ ಫಾರ್ ರೆಸ್ಟ್ ಮಾಡಂಗಿಲ್ಲ, ರೆಸ್ಟ್ ಮಾಡಂಗಿಲ್ಲ. ರಾತ್ರಿ ಎಬ್ಬಿಸೋದು ದೇವರು, ವರ್ಷಕ್ಕೆ ಮಾಡು. ತಡೆಯಪ್ಪ ಒಂದು ಅರ್ಧ ಗಂಟೆ ಮಲ್ಕೊತೀನಿ. ಇಲ್ಲ, ನಿದ್ದೆ ಮಾಡಾಯ್ತು ಅವಾಗ. ಈಗಿಲ್ಲ. ಕಂಪ್ನಿಗೆ ಜಾಯ್ನ್ ಆಗ್ಬೇಕಂದ್ರೆ ಸ್ಪೆಷಲ್ ಡೈರೆಕ್ಟ್. ನೀನೇ ಡೈರೆಕ್ಟ್ ಮಲ್ಕೊಂಡ್ರೆ ವಾಚ್ಮನ್ಗಳು ಮಂಚ ಕಾಟಕ ಮಲ್ಕೊಂಡ್ರೆ, ನೀನು ಡೈರೆಕ್ಟ್ರು 24 ಗಂಟೆ CCTV ಕ್ಯಾಮ್ರಾ ವರ್ಕ್ ಮಾಡ್ಬೇಕದು. ಎಲ್ಲ ಕಡೆ ನೋಡ್ಬೇಕು, ಮುಂದೆ ಮುಂದೆ ಎಲ್ಲ ಕಡೆ ನೋಡ್ತಾ ಇರ್ಬೇಕು. ಈಗ ಹೇಳ್ರಪ್ಪ, ಒಂದು ನಿಮಿಷ ಪ್ರಶ್ನೆ ಕೇಳಿಲ್ಲ, ಕೈ ಏನು ಮಾಡ್ತೀವಿ ನಾವು ಬರೋಕ್ಕೆ ಹೇಳಿ. ಇವತ್ತಿನ ಒಂದಿನ ದಿನ ಅದು ಬೇಕಾಗಿಲ್ಲ. ಕೇಳಿದ್ದು ಕರೆಕ್ಟಾಗಿ ಅಗ್ರಿಮೆಂಟ್ ಆಗ್ಬೇಕಲ್ವ, ಕ್ಲೀನಾಗಿ. ಎಲ್ಲರೂ ಕೈ ಎತ್ತಿದ್ರಲ್ಲ, 2 ಸಲ ಮುಗಿಸಿದ್ರೆ ಹೋಗ್ತೀನಿ. ಜಾಯ್ನ್ ಆಗ್ಬೇಕಲ್ಲ ಕಂಪ್ನಿಗೆ, ಜಾಯ್ನ್ ಆಗ್ಬೇಕಲ್ವ, ಹಾಗೆ ಜಾಯ್ನ್ ಆಗಿ ಅದು ಗೌಂಡ್ ಮಾಡಕ್ಕೆ ಆಗಲ್ಲ. ಸ್ಯಾಲ್ರಿ ಗೌಂಡ್ ಮಾಡಕ್ಕೆ ಆಗಲ್ಲ. ಅದು ಹಂಗೆ ಸ್ಯಾಲ್ರಿ ಬರ್ತದೋ. 4 ಗಂಟೆ ಕೆಲಸ ಮಾಡ್ತಿದ್ರೆ OT ಎಕ್ಸ್ಟ್ರಾ ಇಲ್ಲ. ಇಲ್ಲಿ 24/7 ಕೆಲಸ. ಉಳ್ಕೊಬೇಕಿರಲ್ಲ. 7 ಲಕ್ಷ ಸಂಬಳ ಕಣೋ, ಇಲ್ಲಿ ಸಂಬಳ ಕರೆಕ್ಟಾಗಿದೆ. ಬನ್ನಿ, ಗೌಂಡ್ಗೆ ಮಾಡೋಕ್ಕಾಗಲ್ಲ. ಅಲ್ಲೇ ಆಗ್ತದೆ ಹೇಳ್ತದೆ ನಿಮ್ಮ ಕಂಪ್ನಿ. ಈ ಕರೆಕ್ಟಾಗಿ ಈ ಕಂಪ್ನಿಗೆ ನಾನು ಜಾಯ್ನ್ ಆಗ್ತೀನಿ ಸೇವೆಗೆ. ಕೈ ಬಿಟ್ಟಾಯ್ತು, ಮನೆಗೆ ಹೋಗೋದಿಲ್ಲ. ಹೌದಾ? ಇನ್ನೂ ಏನನ್ನ ಹೇಳೋದಿಲ್ಲ. ಅಕ್ಕ ಮಗನ ಮದುವೆ ಮಾಡ್ಕೊತೀನಿ, ಇಬ್ರು ಮದುವೆ ಮಾಡಿ ಸೊಸೆ ಮಾಡ್ಬಿಟ್ಟು ಮಕ್ಕಳು ಆಡಾಡ್ಕೊತೀನಿ. ಅವೆಲ್ಲ ಇಲ್ಲ. ಅರ್ಥ ಆಗಕ್ಕೆಲ್ಲ ನೀನು ಬರಲ್ಲ, ಅದು ಬರಲ್ಲ ಅಂದ್ರೆ ನಾವು ಪಾಸ್ ಬಿಡಲ್ಲ ಅಂತ. ಅವ್ರು ಏನಂತಾರೆ ಗೊತ್ತಾ, ಮೀನು ಸಮುದ್ರವಾಗಿ ಇರ್ಬೇಕಲ್ಲ, ಅದಕ್ಕೆ ನೀರೊಳಗೆ ಹೋಗ್ಬರ್ತೀನಿ. ಬೆಂಗಳೂರು ನೀರು, ಆ ನೀರು ಇನ್ನೊಂದು ಹೋಗ, ಆಮೇಲೆ ಗಂಟೆ ಕಟ್ಕೊಂಡು ಓಡ್ಬರೋದು. ಆಮೇಲೆ ಏನು ಮಾಡೋದು? ಅಲ್ಲಯ್ಯ ನೋಡಿ, ಯಾರು ಕೈ ಕೆಲ್ಸಕ್ಕೆ ರೆಡಿ ಇಲ್ಲ. ಸುಮ್ಮನೆ ಎಲ್ಲರೂ ಸೇವೆ ಮಾಡ್ತಾರೆ, ಭಾಷೆ ಕೇಳ್ತಾರೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಒಂದೇ ಸರಿ ಸಾಕು ಸರ್, ಓಡ್ತೀನಿ ಸರ್. ಅಕ್ಕ ಅಣ್ಣ ಒಂದು ಸರ್ವಿಸಿಗೆ ಫಿನಿಶ್. ನಮ್ಮ ಸಾಫ್ಟ್ವೇರ್ ಕಂಪ್ನಿ ಅದು ಯಾವಾಗಲೂ ಕಂಪ್ನಿ ಸೇವ್ ಆಗಿ ವರ್ಕ್ ಮಾಡ್ಬೇಕಲ್ಲ, ಅದು ಒಂದು ಸರ್ವಿಸಿಗೆ ಆಫ್ ಸ್ವಿಚ್ ಆಫ್. ನೆಕ್ಸ್ಟ್ ಅವ್ರು ಪ್ರಿನ್ಸಿಪಲ್ ಆಯ್ತು ಕರ್ಕೊಂತಾರೆ. ಆ ಪ್ರಿನ್ಸಿಪಲ್ ಎಷ್ಟೊತ್ತು ಅವ್ರು ಹೇಳ್ತಾರೆ, ನನ್ನ ಮಕ್ಕಳು ನೋಡ್ಕೋಬೇಕಾದ್ರೆ ಆ ಬಿಸಿ ಅದು ಓಡ್ತಾರೆ ಅವ್ರು. ಸರ್ ಕಣಪ್ಪ ಜಾಯ್ನ್ ಆಗಪ್ಪ ಎಲ್ಲ ಸೇವೆಗೆ. ಅಲ್ಲಿ ಅತ್ತೆಗೆ ಜ್ವರ ಬಂದಿದೆ, ಮಗನ ಫೀಸ್ ಕಟ್ಟಿಗೆ ಹೋಗಂಗಿಲ್ಲ. ಈ ಕಂಪ್ನಿ ಓವರ್ ಆಯ್ತಲ್ಲಪ್ಪ, ಓವರ್ ಹಂಗಿದ್ದಾಗನೇ ನಡೆಯೋದು. ಗೊತ್ತಾ ನಿಮಗೆ? ಇದ್ದಾಗ ನಡೆಯೋದು ಅದು. ಎಲ್ಲ ಕಡೆ ಹೆಂಗಿರುತ್ತೆ ಅದು. ಅದಲ್ಲಿ ಊಟ ಇರಲ್ಲ, ಅಲ್ಲಿ
ಊಟ ಇಲ್ಲ ಅಂದ್ರೆ ಚಿಂದಿ ದಿನ ಇರ್ಬೇಕು. ಊಟ ಇಲ್ಲ ಪ್ರಾಣ ಹೋಯ್ತಿದೆ. ಹೋಗ್ಲಿ ಕಣಪ್ಪ ಅನ್ಬೇಕು. ಕೇಳಿಸ್ತಾ ಇದಪ್ಪ ಸೇವೆ ಜಾಬ್ ಸ್ಪೆಷಲ್ ಇದು. ಕಲ್ಲೋಡು ಸಾಯಿಸ್ತೀವಿ. ಸಾಯಿಸಪ್ಪ ಕಳಯ್ಯ ಕಲ್ಲೋಡು ಸಾಯಿಸ್ತಾರೆ. ಸಾಯಿಸಿ ಸಡನ್ಗೆ ಹಾಕ್ತಾರೆ. ಹಾಕಿ ನಡೀತೀರಾ ಇದು ನನಗೆ ಬೇಡ, ನಮಗೆಲ್ಲ ಅದೆಲ್ಲ ಬೇಡ, ಅವರೇ ಮಾಡ್ಕೊಂಡಿರ್ಲಿ. ಇದೆಲ್ಲ ಏನು ಮಾಡ್ತಾರೆ ಕಂಪ್ನಿಗೆ HR ಕೊಡಿ, ಮ್ಯಾನೇಜರ್ ಕೊಡಿ. ಇವನ್ನೆಲ್ಲ ತಂಗಿದ್ದೆ ನನ್ನ ಮ್ಯಾನೇಜರ್ ಕೊಡ್ಸ್ಬಿಡು. ಡೈರೆಕ್ಟ್ ಮಾಡ್ತೀನಿ ಅಂತ ಏಸಪ್ಪ ಹೇಳ್ತಾರೆ. ಬೇಡ ಅಂತ ಹೇಳಿ ನಾನೇನು ಮಾಡೋಣ? ಡೈರೆಕ್ಟ್ ಓನರ್ ಕರೀತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಹೆಂಗಿದೆ ಪಾರ್ಟ್ನರ್ಶಿಪ್? ದುಡ್ಡು ಹಾಕಂಗಿಲ್ಲ, ದುಡ್ಡು ಹಾಕಂಗಿಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ. ಬಟ್ ಇನ್ಕಮ್ ಫುಲ್ ನಿಮ್ದು. ಇನ್ಕಮ್ ಫುಲ್ ನಿಂದೇನೆ, ಫುಲ್ ಆದಾಯ ನಿಂದೇನೆ. ₹1 ಕಾಸು ಹಾಕಂಗಿಲ್ಲ, ₹1 ಕಾಸು ಹಾಕಂಗಿಲ್ಲ. ನೋಡಿ ಇದಂತೂ ಚೆನ್ನಾಗಿರುತ್ತೆ. ₹1 ಕಾಸು ಹಾಕಂಗಿಲ್ಲ. ಆದ್ರೆ ಬನ್ನಿ ಪಾರ್ಟ್ನರ್ ಹಾಕ್ಬಿಟ್ಟು ಶೀಲ್ ಮೇಲೆ ಪಾಲ್ಗಾರ ಎಲ್ಲದೊಂದು ಪಾಲ್ಗಾರ ಆಗ್ತಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ. ಯಾಕೆ ಗೊತ್ತಾ ನಿಮಗೆ? ನಾವು ಭಾನುವಾರ ಫಾಸ್ಟ್ ಮ್ಯಾರೇಜ್ ಮೊದಲು ಅಷ್ಟೇ ಇಡೀ ದಿನ ಇರ್ತಿದ್ದು. ಎಷ್ಟೊಂದು ಇಡೀ ದಿನ ನಾವು ಕೂರ್ತಾ ಇದ್ವಿ. ಕೆಲಸ ಐತೆ ನಿಮಗೆ. ನಾವು ಯಾವ ಫಂಕ್ಷನ್ ಓಡ್ದವ್ರೆ ಅಲ್ಲ, ನಾವು ಓಡ್ದವ್ರೆ ಅಲ್ಲ. ನಾವು ಇಡೀ ದಿನ ಅಲ್ಲಿ ಕೂರ್ತಾ ಇದ್ದಿದ್ದು. ಅದಕ್ಕೆ ದೇವರಿಗೆ ಡೈರೆಕ್ಟ್ ಆಗಿ ಕೂರ್ಸಿರ್ತೀವಿ. HR ಅಲ್ಲ, ಮ್ಯಾನೇಜರ್ ಅಲ್ಲ, ಡೈರೆಕ್ಟ್ ಆಗಿ ದೇವರು ದೇವ್ರ ಸನ್ನಿಧಿ ಆಲಯದಲ್ಲಿ ಆತನ ಮಹಿಮೆಗೋಸ್ಕರ ಕೂರ್ಸಿರೋದಲ್ಲಿ. ಆ ಡೈರೆಕ್ಟ್ ಏನು ಎಲ್ಲ ನೋಡ್ತಾ ಇರ್ಬೇಕು. ಎಲ್ಲಿ ನಷ್ಟ ಆಗ್ತಾ ಇದೆ, ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಕೆಲವು ಟೈಮಲ್ಲಿ ಅಪೋಸ್ತಲಿಗೆ ಆಗಿದ್ದು ಪ್ರಾಣ ಅಪಾಯ ಬಂತು. ಅವ್ರು ಕೇರ್ ಮಾಡಲಿಲ್ಲ. ಅವರು ಏನ್ ಮಾಡಲಿಲ್ಲ. ಅವರಲ್ಲಿ ಏನ್ ಮಾಡಲಿಲ್ಲ. ಅಲ್ಲಿ ಯಾವ ಥರನಾರು ಬರ್ತದೆ. ಅದು ಜಯಿಸಕ್ಕೆ ಬಲ, ಜಯಿಸಕ್ಕೆ ಬಲ ಅದು ದೇವರ ಬಲ. ದೇವರ ಬಲ ಅವ್ರ ಹತ್ರ ಬಂದ್ರಲ್ಲ, ಸೇವೆಗೆ ಬಂದ್ರಲ್ಲ, ಕೆಲಸಕ್ಕೆ. ಯಾವ ಕೆಲಸ ಅದು? ಸ್ಪೆಷಲ್ ಕೆಲಸ. ಮನುಷ್ಯರಿಲ್ಲ. ಏನಿರ್ಬೇಕೀಗ? ಆ ಮೀನಾದ್ರು ಮಾತಾಡ್ತಿರಲ್ಲ ಬಿಡಿ. ಈ ಮನುಷ್ಯ ಏನ್ ಮಾತಾಡ್ತಾನೆ? ಏನ್ ಬೇಕಾದ್ರೂ ರೆಡಿ ಮಾಡೋದು. ಅದಕ್ಕೆ ಬಲೆ ಹಾಕ್ಬೇಕು. ಕಾಡು ಪ್ರಾಣಿ ಅದುವೇ ಅದೇ ಬೆಲೆ. ಈ ಮನುಷ್ಯ ಎಂಬ ಪ್ರಾಣಿ ಇದೆಯಲ್ಲ, ಅದು ಕಚ್ಚಲುವುದು, ಅದು ಕೈಯಲ್ಲಿ ಏನ್ ಬೇಕಾದ್ರೂ ಮಾಡೋ ಚಾನ್ಸಸ್. ಬಟ್ ಅದನ್ನ ಹಿಡಿಬೇಕು ನೀವು. ಅದು ಹಿಡಿಯಂಗೆ ನಾನು ಮಾಡ್ತೀನಿ. ಅವಾಗ ಅವ್ರಿಗೆ ಅದೇ ಹೆಂಗಿದೆ ಇನ್ಕಮ್? ಒಂದೇ ವಾಕ್ಯ ಎಷ್ಟು ಜನ ಬರ್ತಾ ಇದೆ? ಮೀನು 4,000, 5,000 ಹಣ ಆಸ್ತಿನ ಮಾರಿ ಒಂದು ಪಾಲುವಲ್ಲಿ ಅಂತ ಹೇಳಿದ್ರೆ ಫುಲ್ಲು ದೇವ್ರ ಥರ ಆಗಬೇಕು. ಆ ಕಂಪ್ನಿ ಓನರ್ ಆಗಬೇಕು ಅಂದರೆ, ನೀವು ಮಹಿಮೆಯಲ್ಲಿ ಪಾಲುಗಾರ ಆಗಬೇಕು ಅಂದರೆ, ಅಭಿಷೇಕದಲ್ಲಿ ಪಾಲುಗಾರ ಆಗಬೇಕು ಅಂದರೆ, ಶಿಲ್ಬೆಯಲ್ಲಿ ಪಾಲುಗಾರ ಆಗಬೇಕು ಅಂದರೆ, ದೇವರಿಗೆ ಓನ್ ಪಾರ್ಟ್ನರ್ ಆಗಬೇಕು ಅಂದರೆ, ಓನರ್ ಪಾರ್ಟ್ನರ್ ಆಗಬೇಕು ಅಂದರೆ, ಸಿಂಹಾಸನ ಜೊತೆ ಕೂರ್ಬೇಕು ಅಂದರೆ ಆಲ್ರೆಡಿ ಈ ಶರೀರ ಏನು ನೋವು ಬಂದ್ರೂ, ಆಟು ಚೂರು ಆದ್ರೂ ನನಗೇನು ಆಗೇ ಇಲ್ಲ. ನನಗೆ ಏನು ಆಗೇ ಇಲ್ಲ. ನನಗೆ ಶಿಲ್ಬೆ ಹೋಗಲೇಬೇಕು. ಆಗ ಮಾತ್ರ ಓನರ್ಶಿಪ್, ಪಾರ್ಟ್ನರ್ಶಿಪ್. ಅವಾಗ ಪಾರ್ಟ್ನರ್ಶಿಪ್. ಕೆಲವು ಹೇಳೋದು ಏನು ಗೊತ್ತಾ? ನಾನು ಪಾರ್ಟ್ ಟೈಮ್ ಜಾಬ್ ಬರ್ತೀನಿ. ಪಾರ್ಟ್ ಟೈಮ್ ಜಾಬ್ ಅಂತ ಅಷ್ಟೇ ಹೇಳಕ್ಕಲ್ಲ. ಇಂಥ ಜಾಬು, ಫೈನಾನ್ಸು, ಹೆಲ್ತ್, ವೆಲ್ತ್ ಅದೇ ಅಷ್ಟೇ. ಪಾರ್ಟ್ನರ್ ಏನು? ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆದರೆ ದೇವರ ಆತ್ಮ ಹೇಳ್ತಾ ಇದ್ದಾರೆ, ದೇವರಾಗಿ ಹೇಳ್ತಾ ಇದ್ದಾರೆ. ಅವನು ಹೇಳ್ತಾನೆ ಕುಡಿ ತಿನ್ನು ಚೆನ್ನಾಗಿರು. ಆದರೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ಬುದ್ಧಿಹೀನನು ನೀನು. ಈ ವಸ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು.
ಯಾರಿಗಾಗುವುದೆಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತರಾಗದೆ ಇರುವವನು ಅವನಂತೆ ಇದ್ದಾನೆ. ದೇವರ ವಿಷಯದಲ್ಲಿ ನೀವು ಐಶ್ವರ್ಯವಂತರಾಗಿದೆ. ದೇವರ ವಾಕ್ಯದಲ್ಲಿ ನೀವು ಐಶ್ವರ್ಯವಂತರಾಗಿದೆ. ದೇವರನ್ನು ನೀವು ಪ್ರೀತಿ ಮಾಡೋದ್ರಲ್ಲಿ ಐಶ್ವರ್ಯವಂತರಾಗಿದೆ. ವಾಕ್ಯವಾದದಲ್ಲಿ ಐಶ್ವರ್ಯವಂತರಾಗಿದೆ. ಭಕ್ತಿ ಮಾಡೋದ್ರಲ್ಲಿ ನೀವು ಐಶ್ವರ್ಯವಂತರಾಗಿದೆ. ದೇವರ ಮಹಿಮೆ ಪಡಿಸೋದ್ರಲ್ಲಿ ನೀವು ಭಕ್ತಿವಂತರಾಗಿದ್ದೀರಿ. ದೇವರ ಪ್ರೀತಿ ಮಾಡೋದ್ರಲ್ಲಿ ನೀವು ಐಶ್ವರ್ಯವಂತರಾಗಿದ್ದೀರಿ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಲೋಕದಲ್ಲಿ ಐಶ್ವರ್ಯವಂತರಾಗಿ ಬಯಸ್ತಾ ಇದ್ದೀರಾ ಪ್ರಿಯರೇ? ಇಲ್ಲ ದೇವರೇ, ನಾನು ನಿನ್ನ ಅಭಿಷೇಕದಲ್ಲಿ ಅಪ್ಪ ಮೊದಲು ದೇವರ ರಾಜ್ಯ ನೀತಿ ಇವುಗಳ ನಿನ್ನ ಸಕಲವೂ ಕೊಡಲ್ಪಡುತ್ತೆ. ವಾಕ್ಯದಲ್ಲಿ ನೀವು ನಿಮಗೆ ಯಾವುದೇ ಕಾರಣಕ್ಕೂ ನೀವು ವಾಕ್ಯದಲ್ಲಿ ಆ ಫೈರ್ ಅಗ್ನಿನ ತುಂಬಿಸಿದಾಗ ವಾಕ್ಯದಲ್ಲಿ ನೀವು ದೇವಾಕ್ಯ ಅಪ್ಪನ ದೇವರು ಪವಿತ್ರಾತ್ಮನ ಶಕ್ತಿ ತುಂಬಿಸಿದ್ರು. ಅವ್ರು ದೇವಾಕ್ಯದಲ್ಲೇ ಫಸ್ಟ್ ಆಫ್ ಆಲ್ ಅವರು ವಾಕ್ಯದಲ್ಲಿ ಬಲಗೊಂಡ್ರು. ಆಮೇಲೆ ಆ ವಾಕ್ಯದಲ್ಲೇ ಯೆರೂಸಲೇಮನ್ನೇ ತುಂಬಿಸಿದವರು. ನಿಮ್ಮೊಳಗೆ ವಾಕ್ಯದ ಬಲ, ವಾಕ್ಯದ ಪ್ರಿಯರಾಗಿರ್ಬೇಕು ನೀವು, ಬುದ್ಧಿವಂತರಾಗಬೇಕು ನೀವು. ಹೇಳ್ತೇನೆ ನಮ್ಮ ಕಣ್ಬಿಡಿ ಎಲ್ಲರೂ 10 ಜನ ಬಿಲಿವರ್ಸ ಅನ್ಬಿಲಿವರ್ಸ 10 ಮೆಂಬರ್ಸ್ ಗೊತ್ತಾ ನಿಮಗೆ? ಈ ಕಡೆ ಕೇಳಿಸ್ಕೊಳ್ಳಿ. ನೀವು ಹೇಳ್ತಿರಲ್ವಾ, ಯಾಕೆ ದೇವರ ಆತ್ಮ ನಿಮ್ಗೆ ಹೇಳ್ತಾರೆ? ಎಷ್ಟು ಸಾರಿ ನಿಮಗೆ ಹೇಳಿಲ್ಲ? ಅಂಜಲಿ ಎಲ್ಲಿ ಹೋಗಾಯ್ತು ಅಂಜಲಿ? ಇಲ್ಲ. ನಿಮಗೆ ಬಂದಿಲ್ವಾ ವಾರ್ನಿಂಗು? ನಂಬಂಗಿಲ್ಲ ಅಂತ ಹೇಳಿ ಕೆಲವರು ವಾರ್ನಿಂಗ್ ಡೈರೆಕ್ಟ್ ಬರ್ತಾ ಇದೆ. ಪ್ರೈಸಲಾಡ್ ಅಂತ ಹೇಳೋದು ನಂಬಂಗಿಲ್ಲ. ಈ 10 ಜನ ಬಿಲಿವರ್ಸ್ ಅಲ್ಲೇ ಎಲ್ಲ ಪ್ರೈಸಲಾಡ್ ಪಾರ್ಟಿಗಳು. ಆದ್ರೆ 5 ಜನ ಮಾತ್ರ ಬುದ್ಧಿವಂತರು. ಗೊತ್ತಾ ನಿಮಗೆ? 5 ಜನ ಬುದ್ಧಿವಂತರು. ಇನ್ನು 5 ಜನ ಏನ್ ಮಾಡ್ತಾ ಇದ್ದಾರೆ? ಬುದ್ಧಿಹೀನರು. ಬೈಬಲ್ ಹೇಳ್ತಾ ಇದೆ ಅವ್ರು ಏನ್ ತಂದಿಲ್ಲ, ಎಣ್ಣೆ ತಗೊಂಡ್ಬಂದಿಲ್ಲ. ಕೆಲವರು ನಿಮ್ಗೆ ಪ್ರೈಸ್ ಇರ್ತಾರೆ. ನಿಮ್ಗೆ 2 ಸದಸ್ಯಕ್ಕೆ 1 ಸದಸ್ಯ ಬಾ, ಅದು ಬುದ್ಧಿಹೀನ. ಇವತ್ತು ಹೋಗಿಲ್ಲ ಅಂದ್ರೆ ದೇಶ ಶ್ರಮಿಸ್ತಾನೆ ಬಾ. ಬುದ್ಧಿಹೀನರು ಯಾರು? ಪ್ರೈಸ್ ಅಂತ ಹೇಳೋದು ಹೇಳ್ತಾರೆ ನಿಮ್ಗೆ. ಕೇರ್ಫುಲ್. ಅವ್ರು ಬುದ್ಧಿಯಿಂದ ಹೇಳ್ತಾ ಇದ್ದಾರೆ ಎಣ್ಣೆ ಕೊಡಿ. ಆದ್ರೆ ಬುದ್ಧಿವಂತ ಹೇಳ್ತಾ ಇದ್ದಾರೆ ಎಣ್ಣೆ ಕೊಡಕ್ಕಾಗಲ್ಲ. ಕೊಟ್ರೆ ನಿಮಗೂ ಸಾಕಾಗಲ್ಲ. ಹೋಗಿ ನೀವು ಎಲ್ಲಿ ತಗೊಳ್ಳಿ? ನೀವು ಬಳಿ ತಗೊಳ್ಳಿ ನೀವು ಅಂತ ಹೇಳಿದ್ರೆ ಮಾರೋ ಟೈಮಲ್ಲಿ ಅಭಿಷೇಕ ಸಿಕ್ಕ ಟೈಮಲ್ಲಿ ಅಭಿಷೇಕ ಹೊಂದ್ಕೊಳ್ಳಿ. ನೀವು ವಾಕ್ಯದ ಬ್ಲೆಸಿಂಗ್ ಸಿಗ್ಬೇಕಾದ್ರೆ ವಾಕ್ಯದ ಬ್ಲೆಸಿಂಗ್ ರಿಸೀವ್ ಮಾಡಿ. ನೀವು ಅದು ಏನಾಗುತ್ತೆ ಗೊತ್ತಾ? ನಿಮ್ಮ ಹೃದಯದಲ್ಲಿ ಶೇಖರಣೆ ಆಗುತ್ತೆ. ಅದು ವಾಕ್ಯ ಅಭಿಷೇಕ ಪ್ರಸನ್ನತೆ ನಿಮ್ಮ ಹೃದಯದಲ್ಲಿ ಶೇಖರಣೆ ಆಗುತ್ತೆ. ಅದು ಖಾಲಿ ಆಗಲ್ಲ. ಈ ಬುದ್ಧಿಹೀನರನ್ನು ಯಾರು ವಾಕ್ಯ ಟೈಮಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ? ವಾಕ್ಯ ಟೈಮಲ್ಲಿ ಓಡೋಗ್ತೀರಾ? ವಾಕ್ಯ ಟೈಮಲ್ಲಿ ನೀವು ಅಸಡ್ಡೆ ಮಾಡ್ತೀರಾ? ಬೈಬಲ್ ಡೈರೆಕ್ಟ್ ದೇವರಾಗಿರುತ್ತೆ. ಬುದ್ಧಿಹೀನರು ಅವ್ರಿಗೆ ಹೋರಾಟ ಬಂದಾಗ ಅವಾಗ ಕೇಳ್ತಾರೆ ಏನಕ್ಕಪ್ಪ ಆಯ್ತು? ಯಾಕೆಂದ್ರೆ ಸಿಕ್ಕ ಟೈಮಲ್ಲಿ ಕೂರಿಸ್ತಾರೆ, ಸಿಕ್ಕ ಟೈಮಲ್ಲಿ ಶೇಖರಣೆ ಮಾಡಿ. ಆದ್ರೆ ಬುದ್ಧಿವಂತರು ದೀಪ ಉರಿಬೇಕಾದ್ರೆ ಎಕ್ಸ್ಟ್ರಾ ಮಾಡಲೇಬೇಕು. ದೇವರಿಗಾಗಿ ಎಕ್ಸ್ಟ್ರಾ ಮಾಡಲೇಬೇಕು. ಒಂದು ಹೇಳ್ತೀನಿ ಪ್ರಿಯರೇ, ಈ ಲೋಕದ ಕೆಲಸ ಕಾರ್ಯಗಳು ನಾವು ನೀವು ಈ ಲೋಕ ಬಿಡ ತನಕ ನಮಗೆ ಬಿಟ್ಟೋಗಲ್ಲ. ಈಗಲೇ ಹೇಳ್ತಾ ಇದೀವಿ, ನೀವು ಅಡಿಗೆನು, ತಿಂಡಿ ಕೆಲಸ, ಮನೆ ಬಟ್ಟೆ ಒರೆಸೋದು, ಬಟ್ಟೆ ತೊಳೆಯೋದು, ನಿಮ್ಮ ಮನೆ ಸಾರಿಸಿದಲ್ವಾ? ಒಂದು ದಿನ ಅಲ್ಲಿ ಏಸಪ್ಪ ಶಿಷ್ಯನಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ. ವಾವ್ ಕಟ್ಟಡ ಎಷ್ಟು ಚೆನ್ನಾಗಿದೆ, ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ. ಹೇಳ್ತಾರೆ ಕಲ್ಲು ಒಂದು ಉಳಿಯಲ್ಲ. ಮನೆ 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 ಈ ಬಿಲ್ಡಿಂಗ್ ಉಳಿಯಲ್ಲ. ಭೂಮಿನೇ ಹೊರತು ಉರಿಯುತ್ತೆ. ಮನೆ ಬಿಲ್ಡಿಂಗ್ ಉಳಿಯುತ್ತೆ. ಎಲ್ಲರೂ ಮನೆ 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 ಬಿಡಿ. ಅದನ್ನ ಮನೆ ಕೆಲಸ ಸಾರಿಸ್ಬೇಕು, ಗುಡಿಸ್ಬೇಕು, ಕ್ಲೀನ್ ಮಾಡ್ಬೇಕು. ಫಸ್ಟ್ ಈ ದೇವರ ಆಲಯ ಬಸ್ಸನ್ನು ಕ್ಲೀನ್ ಮಾಡ್ಬೇಕು. 24 ಗಂಟೆ ತೊಳೆರಿ ಇದನ್ನ. 24 ಗಂಟೆ ಆ ಮಹಿಮೆ, ಅಭಿಷೇಕ, ಗ್ಲೋರಿ, ಪ್ರಾರ್ಥನೆ ಇದನ್ನ ಕ್ಲೀನ್ ಮಾಡಿ ಇದನ್ನ. ಯಾಕಂದ್ರೆ ಈ ಮನೆ ಬಿದ್ದೋಗಲ್ಲ. ನೀವು ಕಟ್ಟಡ ಬಿಲ್ಡಿಂಗ್ ಕಟ್ಟಡಗಳು ಕೆಡಲ್ಪಡುತ್ತೆ. ಅದಕ್ಕೆ ಕೆಡಲ್ಪಡುತ್ತೆ.
ಇದಕ್ಕೆ ಎಡವಲ್ಪಡಿ. ಮಿತಿ ಮೀರಿ ಇದನ್ನ ಫುಲ್ ಕ್ಯೂರ್ ಮಾಡ್ತೀವಿ. ಎಷ್ಟು ಕೈಗಳಿದೆ. ಥ್ಯಾಂಕ್ ವಂಡರ್ಫುಲ್. ಏನಿಗೆ ಎಲ್ಲ ದೇಶ ಅಪ್ಪ ನನಗೆ ನಾನು ವಾಕ್ಯದಲ್ಲಿ ಐಶ್ವರ್ಯ ದೇವರು ಇಷ್ಟೊಂದು ಐಶ್ವರ್ಯವಂತನಾಗ್ತೀನಿ. ಈ ವಾಕ್ಯ 12ನೇ ಅಧ್ಯಾಯ 13ನೇ ವಾಕ್ಯ ಹೇಳೋ ಪ್ರಕಾರ ನಾನು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗ್ತೀನಿ. ನನ್ನನ್ನ ಆತ್ಮೀಕ ಕಣ್ಣುಗಳು ತೆರೆಯೈತವ. ಹೃದಯನ ಓಪನ್ ಮಾಡಿ ಅಭಿಷೇಕದೊಳಗಡೆ ನನ್ನನ್ನು ಸೇರಿಸಿ ನಿನ್ನೊಳಗೆ ನಾನು ನನ್ನೊಳಗೆ ನೀನು ತುಂಬಿಸಿ. ಆಮೇನ್. ನಿಮಗೆ ಕರ್ತನೆ ನಿನಗೆ ಕೋಟಿ ಸ್ತೋತ್ರಪ್ಪ. ರಾಜಾದಿರಾಜನು ಸರ್ವಶಕ್ತ ದೇವರು ಸಮಾಧಾನ ಕೊಡುವಪ್ಪ. ಆಲೋಚನೆಗಾಗಿ ನೀನಾಗಿದ್ದೆ ರಾಜ್ಯ. ನಿನ್ನ ಅಭಿಷೇಕ ರಿಲೀಸ್ ಆಗಲೆಪ್ಪ. ಮಹಿಮೆ ರಿಲೀಸ್ ಆಗುವುದಾಗಲೆಪ್ಪ. ಎಲ್ಲ ಕಟ್ಟುಗಳು ಒಡೆಯಲ್ಪಡಲಿ. ಎಲ್ಲ ಅಂಧಕಾರಗಳು ಚಿತ್ರಿಸಲ್ಪಡುವುದಾಗಲಿ ರಾಜ. ಮಿರಾಕಲ್ ಮೇಲೆ ಮಿರಾಕಲ್ ಆಗುವುದಾಗಲಿ. ಮಕ್ಕಳ ಒಳಗಡೆ ಆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದಾಗಲಿ. ಎಲ್ಲ ಕೆಟ್ಟದು ಹೋಗಲಿ ರಾಜ. ಕೆಟ್ಟ ಸ್ವಭಾವಗಳು, ಕೆಟ್ಟ ಬುದ್ಧಿಗಳು, ಕೆಟ್ಟ ರುಚಿಗಳು ಯೇಸುವಿನ ನಾಮದಲ್ಲಿ ಚೇಂಜ್ ಆಗುವುದಾಗಲಿ ರಾಜ. ಯೇಸಪ್ಪ ಮಕ್ಕಳಿಗೆ ಕ್ರಿಸ್ತನ ಮಹಿಮೆ ಅಭಿಷೇಕ ತುಂಬಿಸು ರಾಜ. ಮಕ್ಕಳು ಅಪ್ಪ ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗುವುದಾಗಲಿ. ಎಂದು ವಂಚನೆಗೆ ಬೀಳಬಂದೆ ಪವಿತ್ರಾತ್ಮನ ಶಕ್ತಿ ಅಭಿಷೇಕದ ತುಂಬಿಸು ರಾಜ. ಮಿರಾಕಲ್ ಮೇಲೆ ಮಿರಾಕಲ್ ಆಗಲಿ ರಾಜ. ದೇವರ ಕೈಯ ಮಕ್ಕಳ ಅಪ್ಪನಿಗೆ ಸರ್ಪಗಳಾಗತ್ತೆ. ಮನುಷ್ಯ ಕೈಯ ಮಕ್ಕಳ ಮೇಲೆ ಒಳ್ಳೆ ಜಾಬ್ ಆಗಲಿ. ಒಳ್ಳೆ ಜಾಬ್ ಆಗಲಿ ಮಕ್ಕಳಿಗೆ ರಾಜ. ಒಳ್ಳೆ ಜಾಬ್ ಆಗುವುದಾಗಲಿ ಯೇಸುವಿನ ನಾಮದಲ್ಲಿ ರಾಜ. ಮಿರಾಕಲ್ ಮನೆ ಬನ್ನಿ ರಾಜ. ಸಾಲಗಳು ತೀರಿಸಲ್ಪಡಲಿ. ಕಾಯಿಲೆಗಳು ಶರಣ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ ರಾಜ. ಆರೋಗ್ಯ ಆಯುಷ್ಯ ಸಂಪತ್ತು ಭಕ್ತಿ ಎಲ್ಲ ಭಾಗದಲ್ಲಿ ಹೆಚ್ಚಿಸಿ ರಾಜ. ಫಲಾನುಭವಿಗಳ ಸಾಲು, ಫಲಾನುಭವಿಗಳ ಸಾಲು. ಕಡೆಯ ಸೋಮಾರಿಗಳ ಸೇರು. ಯೇಸುವಿನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಸ್ಥಳಗಳಿಗೆ ಹೋಗಿ ದೇವರಿಗೆ ಕೊಡುವಂಥ ಟೈಮ್.